ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಸ್ವಲ್ಪ ದಿನ ತಣ್ಣಗಾಗಿದ್ದ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ಚರ್ಚೆ ಮತ್ತೊಮ್ಮೆ ನಿಧಾನಕ್ಕೆ ವೇಗ ಪಡೆದುಕೊಳ್ತಾ ಇದೆ. ಈ ವಿಷಯದ ಬಗ್ಗೆನೇ ಮಾತಾಡಬೇಕು ಅಂತಿತ್ತು. ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರ, ಇದರ ಬಗ್ಗೆ ತಮ್ಮ ನಿಲುವು ಇಂಥದ್ದು, ತಮ್ಮ ಬೆಂಬಲ ಇಂಥವರಿಗೆ ಅಂತ ಖಡಾಖಂಡಿತವಾಗಿ ಕಾಂಗ್ರೆಸ್ನಲ್ಲಿ ಹೇಳಬಲ್ಲಂಥವರು ಅಬ್ಬಬ್ಬ ಅಂದರು ಒಂದು 10-12 ಜನ. ಅವರ ಪೈಕಿ ಒಬ್ಬರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಮಂಡ್ಯ ಶಾಸಕರಾದ ರವಿ ಗಣಿಗ ಅವರು. ರವಿ ಗಣಿಗ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅವರ ಪ್ರಶ್ನಿಸೋದಕ್ಕೆ ಅನೇಕ ಪಕ್ಷಗಳಿಂದ ಕಾರ್ಯಕರ್ತರು ಬಂದಿದ್ದೀರಿ, ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ಚರ್ಚೆ ನಿಧಾನಕ್ಕೆ ಮತ್ತು ವೇಗ ಪಡ್ಕೊಳ್ತಾ ಇದೆ. ಅಲ್ಲ, ಸತ್ಯ ಹೇಳ್ಬೇಕು, ನಡೀತಾ ಇದೆ. ಅದನ್ನು ನಾವು ಇಲ್ಲ ಅಂತ ಸುಳ್ಳು ಹೇಳೋಕ್ಕಾಗಲ್ಲ. ಈಚೆರಲ್ಲಿ ಕೂತು ಹೌದು ನಡೀತಾ ಇದೆ. ಅದು ಜಾಹೀರಾತು ಆಗಿದೆ, ಟಿ ವಿಲಿ ಬರ್ತಾ ಇದೆ, ಪೇಪರಲ್ಲಿ ಬರ್ತಾ ಇದೆ. 7 ಕೋಟಿ ಕನ್ನಡಿಗರು ದಿನದ ಊಟ ಆದಮೇಲೆ ಚರ್ಚೆ ಅಂತಾರಲ್ಲ, ಗಂಡ ಹೆಂಡತಿ ಮಾತಾಡ್ತಾರಲ್ಲ, ಹಾಗೆ ಮನೆಯಲ್ಲೂ ಮಾತುಕತೆ ಆಗ್ತಾ ಇದೆ. ಪೊಲಿಟಿಕ್ಸ್ ಎವ್ರಿ ಜನಗಳಿಗೂ ಬೇಕಾಗಿದೆ. ದೇಶ ರಾಜ್ಯ ನೋಡಬೇಕಾದ್ರೆ ಪೊಲಿಟಿಕ್ಸ್ ಇಸ್ ದ ಇಂಪಾರ್ಟೆಂಟ್. ಕರೆಕ್ಟ್. ನನ್ನ ರಾಜ್ಯದಲ್ಲಿ ನನ್ನ ನಾಯಕ ಏನಾಗ್ತಾ ಇದೆ, ಏನಾಗುತ್ತೆ ಅನ್ನೋದು, ಯಾಕಂದರೆ ಟ್ಯಾಕ್ಸ್ ಕಟ್ತಾರೆ, ಕೆಲವ್ರಿಗೆ ಸರ್ಕಾರದಿಂದ ಉಪಯೋಗನೂ ಬೇಕಾಗಿರುತ್ತೆ. ಅದು ದಿನನಿತ್ಯ ಚರ್ಚೆ ಆಗೋದು ಆಬ್ವಿಯಸ್ಲಿ ನೀವು ಕರೆಕ್ಟ್ ಹೇಳಿದ್ದೀರಾ. ಯಾರು ಮುಖ್ಯಮಂತ್ರಿ ಆಗಿರ್ತಾರೆ, ಯಾರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬಹುದು, ಎಲ್ಲ ಚರ್ಚೆ ಜನರು ಎಲ್ಲ ಕಡೆ ಎಲ್ಲ ದಿನನಿತ್ಯ ಎಲ್ಲ ಪ್ರಪಂಚದಲ್ಲಿ ಮಾತಾಡುವಂಥ ವಾಡಿಕೆ ಮಾತಿದು. ಎಸ್, ಜನಸಾಮಾನ್ಯರಿಗೆ ಬೇಕಾಗಿದೆ. ನಿಮ್ಮ ಪಕ್ಷಕ್ಕೆ ಬೇಕಾಗಿದೆಯಾ, ಸರ್ಕಾರಕ್ಕೆ ಬೇಕಾಗಿದೆಯಾ? ಸರ್ಕಾರದ ವರ್ಚಸ್ಸಿನ ದೃಷ್ಟಿಯಿಂದ, ಪಕ್ಷದ ವರ್ಚಸ್ಸಿನ ದೃಷ್ಟಿಯಿಂದ ಈ ಚರ್ಚೆಗಳು ಒಳ್ಳೆಯದು ಅಂತೀರೋ, ಆಗಬಾರ್ದು ಅಂತೀರೋ? ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರೀತಿಯ ಚರ್ಚೆ ಆಗಬೇಕು. ಕೆಲವೊಮ್ಮೆ ಒಂದು ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಒಳ್ಳೆಯವರು, ಕೆಟ್ಟವರು, ಪೊಲೀಸು, ಕಳ್ಳ, ಸುಳ್ಳ ಎಲ್ಲ ಸೇರಿದ್ರೆ ಸಾಮ್ರಾಜ್ಯ ಆಗುತ್ತೆ. ಇಲ್ಲಾಂದರೆ ಏನೋ ಒಂದು ಸಾಮಂತ ರಾಜ್ಯ ಆಗ್ಬಿಡುತ್ತೆ. ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಎಲ್ಲವೂ ಚರ್ಚೆ ಆಗಬೇಕು. ಅದರ ಒಂದು ಭಾಗ ನಾಯಕತ್ವದ ಚರ್ಚೆ. ಇಸ್ ಗುಡ್ ವೇಯಲ್ಲಿ ಚರ್ಚೆ ಆಗೋದು. ಇಸ್ ವೆರಿ ರೈಟ್. ಹಲವು ಪ್ರಯತ್ನಗಳ ನಂತರ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಒಂದು ಮೀಟಿಂಗ್ ಮಾಡಿದ್ರು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಂದು 20-30 ನಿಮಿಷದ ಸಭೆ ಮಾಡ್ತಾರೆ. ಹೊರಗೆ ಬಂದ ಮೇಲೆ ಹೇಳಿದ್ರು, ವಿ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಅಂತ. ಇನ್ನೊಂದು ಕಡೆ ದಲಿತ ಮುಖ್ಯಮಂತ್ರಿಯ ಚರ್ಚೆ, ಈ ಕಡೆ ಸಿದ್ದರಾಮಯ್ಯನವರ ಬಣದಿಂದ ಜೋರಾಗ್ತಾ ಇದೆ. ಇದೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತಾ ಇರೋದು ಮತ್ತು ವೇಗ ಪಡ್ಕೊಂತಲ್ಲ ಈ ನಾಯಕತ್ವ ಬದಲಾವಣೆಯ ವಿಷಯ ಅಂತ. ಈಗ ನಾಯಕತ್ವದಲ್ಲಿ ಇಬ್ಬರ ಹೆಸರು ಮುಂಚೂಣಿಯಲ್ಲಿದೆ. ಒಂದು, ಈಗ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಮ್ಮ ಡಿ ಕೆ ಸಾಹೇಬ್ರದ್ದು ಕೂಡ ಚರ್ಚೆ ಆಗ್ತಾಯಿದೆ. ಮಿಕ್ಕಿದೆಲ್ಲ ನಂದು ಒಂದು ಟವಲ್ ಇರಲಿ ಅನ್ನೋದಕ್ಕೆ, ಈಗ ಆಗಿಲ್ಲ ಅಂದರೆ 28ಕ್ಕೆ ಆಗೋಣ, 28ಕ್ಕೆ ಆಗಿಲ್ಲ ಅಂದರೆ 32ಕ್ಕೆ ಆಗೋಣ ಅನ್ನೋದು ಸರ್ವೇ ಸಾಮಾನ್ಯದಿದು. ಫೈನಲ್ ಮ್ಯಾಚ್ನ ಪಂದ್ಯ ಪುರುಷೋತ್ತಮ ತಗೊಳ್ಬೇಕು ಅಂತ ಇರೋದು. ಈಗ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇರೋದು ಸಿದ್ದರಾಮಯ್ಯನವರು. ನಾನು ಪುರುಷೋತ್ತಮ ಪ್ರಶಸ್ತಿ, ಸರಣಿ ಶ್ರೇಷ್ಠ ಪ್ರಶಸ್ತಿ ತೊಗೊಂಡು 28ಕ್ಕೆ ಸರ್ಕಾರ ತರಬೇಕು ಅಂತಿರೋದು ಡಿ ಕೆ ಸಾಹೇಬ್. ತಮ್ಮ ನಿಲುವು ಸ್ಪಷ್ಟ ಆಗಿದೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ಏನು ರಾಜಕೀಯ ಲೆಕ್ಕಾಚಾರ? ಟೆಲ್ ಮಿ ಪಾಯಿಂಟ್ ಬೈ ಪಾಯಿಂಟ್. ಇಂತಿಂಥ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಏನು? ಪಕ್ಷದ ಶಾಸಕನಾಗಿ ನಾನು 136 ಜನನು ನನ್ನೂ ಸೇರಿ ಸಿದ್ದರಾಮಯ್ಯ ಅವ್ರ ಪರನೂ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವ್ರ ಪರನೂ ಇದ್ದೀವಿ. ಆ್ಯಸ್ ಎ ಪ್ರೆಸಿಡೆಂಟ್ ವೈಯಕ್ತಿಕವಾಗಿ ನನಗೆ 20 ವರ್ಷದಿಂದ ಪರಿಚಯ ಇರುವಂಥ, ನನ್ನ ಕಷ್ಟ ಸುಖಗಳಲ್ಲಿ ಆಗಿರುವಂಥ ಡಿ ಕೆ ಅವರು CM ಆಗಬೇಕು ಅನ್ನೋದು ನಾನು ಬಯಸ್ತಾ ಇರೋದು, ಬಯಸೋದು ಕೂಡ. ಅದರಲ್ಲಿ ಯಾವ ನಿಲುವಿಲ್ಲ. ಹಂಗಂತ ಇನ್ನೊಬ್ಬರನ್ನ ತೊಂದರೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. 136 ಜನನು ನಾವು ಸಿದ್ದರಾಮಯ್ಯ ಅವ್ರ ಜೊತೆನೂ ಇದ್ದೀವಿ, ಡಿ ಕೆ ಅವ್ರ ಪರನೂ ಇದ್ದೀವಿ. ಫೈನಲಿ ಇದನ್ನು ಡಿಸೈಡ್ ಮಾಡೋದು ಹೈಕಮಾಂಡ್. ಹೈಕಮಾಂಡ್ಗೆ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ತಾರೆ ಅದಕ್ಕೆ ನಾನೂ ಭಾಗಿ, ಸಿದ್ದರಾಮಯ್ಯ ಸಾಹೇಬರು ಭಾಗಿ, ಡಿ ಕೆ ಶಿವಕುಮಾರ್ ಅವರು ಭಾಗಿ, 136 ಜನ ಶಾಸಕರು ಭಾಗಿ. ಹೈಕಮಾಂಡ್ ನಿಲುವಿಗೆ ವಿರುದ್ಧ ನಾವು ಯಾರೂ ಇಲ್ಲ. ಇನ್ನು ಮಿಕ್ಕಿದೆಲ್ಲ ಪೇಪರು, ಟಿ ವಿಯಲ್ಲಿ ಚರ್ಚೆ ಆಗೋದು, ಪಕ್ಷದ ಕಾರ್ಯಕರ್ತರು 10 ಜನ ಹಿಂಗೆ ಹೇಳ್ಬೋದು, ವಿರೋಧ ಪಕ್ಷದವ್ರು ಹಂಗೆ ಮಾತಾಡ್ಬೋದು. ಅದು ದಿನನಿತ್ಯದ ಚರ್ಚೆಯ ವಸ್ತು. ನಿಮ್ಮಗಳ ಸಂಖ್ಯೆ ಕಡಿಮೆ ಇದೆ, ಸಿದ್ದರಾಮಯ್ಯನವರೇ ಹೇಳ್ತಾರೆ ಅದನ್ನು.
ಡಿ.ಕೆ. ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನುವ ಶಾಸಕರುಗಳ ಸಂಖ್ಯೆ ಕಡಿಮೆ ಇದೆ. ದಿಲ್ಲಿಗೆ ಹೋಗಿದ್ರು ಸರ್, ರಾಜದೀಪ್ ಸರ್ದೇಸಾಯಿ ಅವ್ರಿಗೆ ಇಂಟರ್ವ್ಯೂ ಕೊಡ್ತಾ ಇದ್ರು. ಸಮ್ MLAs ಆರ್ ಟೆಲ್ಲಿಂಗ್ ದಟ್ ಡಿ.ಕೆ. ಶಿವಕುಮಾರ್ ಹ್ಯಾಸ್ ಟು ಬಿಕಮ್ ಅ ಚೀಫ್ ಮಿನಿಸ್ಟರ್ ಅಂತ ಕೇಳಿದ್ರೆ ದೇ ಆರ್ ವೆರಿ ಫ್ಯೂ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ನಿಮ್ಗಳ ಸಂಖ್ಯೆ ಕಡಿಮೆ ಇದೆ ಅಂತ. ಸಮ್ಮು ಫ್ಯೂ 136 ಇರಬಹುದು. ಓಕೆ, ಆಡೋ ಭಾಷೆಯಲ್ಲಿ ಒಂದಷ್ಟು ಜನ MLA ಅಂತಂದರೆ 136 ಇರಬಹುದು. ಈ ಎಲ್ಲೋಗ್ತೀಯ ಅಂದರೆ ಸುವರ್ಣ ನ್ಯೂಸ್ಗೆ ಹೋಗ್ತಾ ಇದ್ದೀನಿ ಅಂತ ಆಡೋ ಭಾಷೆಯಲ್ಲಿ ಹೇಳ್ಬೋದು. ಸುವರ್ಣ ನ್ಯೂಸ್ಗೆ ಹೋಗ್ಬೇಕಾದ್ರೆ ರೇಸ್ ಕೋರ್ಸ್ ರೋಡ್ಗೆ ಬರಲೇಬೇಕು, 4ನೇ ಫ್ಲೋರ್ ಹತ್ತಲೇಬೇಕು, ಈ ಸೀಟಲ್ಲಿ ಕೂರಲೇಬೇಕು. ಆಡೋ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನಾವೇನು ಸಮ್ಮು ಆ್ಯಂಡ್ ಫ್ಯೂ ಎರಡು ಸೇರಿದ್ರೆ 136 ಆಗೋದು. ಇದು ಮ್ಯಾಟರ್ ಆಗೋದಿಲ್ವಾ ಎಷ್ಟು ಜನ ಶಾಸಕರು ಯಾರ ಕಡೆ ಇದ್ದಾರೆ ಅನ್ನೋದು? 136 ಜನ ಕೂಡ. ನೋಡ್ರಿ, ಕೆಲವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ DK ಅವ್ರ ಹತ್ರ ಬಂದು ರಾತ್ರಿ ಬೆಳಗ್ಗೆ ಏನಾರು ಹೇಳ್ಬೋದು, CM ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ರಾತ್ರಿ ಬೆಳಗ್ಗೆ ಏನಾದರೂ ಹೇಳ್ಬೋದು. 136 ಜನರು DK ಅವ್ರ ಹತ್ರ ಸಿದ್ದರಾಮಯ್ಯ ಅವ್ರ ಹತ್ರ ಹೇಳೋದು. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ಬದ್ಧ ಇದ್ದೀವಿ ನಾವು. ಯಾರು ಹೈಕಮಾಂಡ್ ವಿರುದ್ಧದ ಹೋಗೋ ಪ್ರಶ್ನೆ ಇಲ್ಲ. ವೈಯಕ್ತಿಕವಾಗಿ ನಾನು ಏನು ಅನ್ನೋದು ನಾನು ಹೇಳ್ಬೇಕಲ್ಲೇ ಮೊದಲೇ ಹೇಳ್ಬಿಟ್ಟಿದ್ದೀನಿ. 2.5 ವರ್ಷ ಸರ್ಕಾರ ನಡೆದ ರೀತಿ ನಿಮಗೇನಾದ್ರು ಬೇಜಾರಿದೆಯಾ? ಆ ಕಾರಣಕ್ಕೆ ನಾಯಕತ್ವ ಬದಲಾವಣೆಯ ಮಾತಾಡ್ತಾರೆ? ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟು 1 ಲಕ್ಷ ಕೋಟಿಯನ್ನು ಪ್ರತಿ ವರ್ಷ ಇಟ್ಟು ನನ್ನ ಕ್ಷೇತ್ರ ಅಷ್ಟು ಬರ್ಡನ್ ತಗೊಂಡು ನನ್ನ ಕ್ಷೇತ್ರನೇ ನಾವು ಹೊಸ ಮಂಡ್ಯವನ್ನು ನಿರ್ಮಾಣ ಮಾಡಿದ್ದೀವಿ. 1,500 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಬಂದಿದೆ. 100 ವರ್ಷದಿಂದ ಆಗದೇ ಇರೋಂಥ ನಾಲೆಗಳಿಗೆ ಇನ್ನೂ 300 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲ ಇವತ್ತು ಬೆಳಗ್ಗೆ ನಾನು 10 ಕೋಟಿ ರೂಪಾಯಿದು ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಮೊದಲೆಲ್ಲ 5 ದಿನ ಆಗೋದು. KRS ನೀರು ತೆಗೆದ್ರೆ ಲಾಸ್ಟ್ ಐಲ್ಯಾಂಡ್ಗೆ ತಲುಪಬೇಕಾದ್ರೆ 5 ದಿನ ಆಗೋದು. ಈಗ 24 ಅವರ್ ಒಳಗಡೆ ನೀರು ಬರುತ್ತೆ. ಮಂಡ್ಯ ರೋಡ್ ಹಳ್ಳಿ ಥರ ಇತ್ತು. ನೀವು ಬನ್ನಿ, ಒಳ್ಳೆ ಫುಟ್ಪಾತ್ ಮಾಡಿದ್ದೀವಿ. 4 ಸರ್ಕಲ್ ತೊಗೊಂಡಿದ್ದೀವಿ. 5 ಕೋಟಿ ಹಾಕಿದ್ದೀನಿ. ನಿಮಗೆ ವಿದೇಶದ ಮಾದರಿ ಸರ್ಕಲ್ನ ಅಭಿವೃದ್ಧಿ ಮಾಡ್ತಿದ್ದೀವಿ. ಇದೆಲ್ಲ ದುಡ್ಡು ಕೊಟ್ಟಿದ್ದು ಸಿದ್ದರಾಮಯ್ಯ ಅವರೇ ಅಲ್ವಾ? ಅಂದರೆ ನಿಮ್ಮ ಶಾಸಕರು ಬೇರೆಯವರು ಗ್ಯಾರಂಟಿ ಯೋಜನೆಗಳಿಂದಾಗಿ ನಮ್ಗೆ ಅನುದಾನ ಬರ್ತಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ್ರೆ ಅಥವಾ? ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬರು ಶಾಸಕರು ನಮ್ಮ ಗ್ಯಾರಂಟಿಯಿಂದ ಬಂದಿಲ್ಲ ಅಂತ ನಾವು ಒಳಗಡೆ ಚೆಕ್ ಮಾಡಿದಾಗ ಅವ್ರು ಯಾವುದೋ ಒಂದು ಫೈಲ್ ಕ್ಲಿಯರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಡೈಲಾಗ್ ಕೊಡ್ಬಿಟ್ಟಿದ್ರು. ಆಮೇಲೆ ಫೈಲ್ ಕ್ಲಿಯರ್ ಆಯಿತು. ಫೈಲ್ ಅಂದರೆ ಯಾವುದೋ ಕಾಮಗಾರಿ ಇದಾವೆ. ಓಕೆ, ಅವ್ರ ಕ್ಷೇತ್ರ ಅದೇನು ನೀವು ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ. ಓಕೆ, ಆ ಥರ ನಾನಾ ಕಾರಣಕ್ಕೆ ವೈಯಕ್ತಿಕವಾಗಿ ಹೇಳ್ಬಹುದು ಕೆಲವರು. ಬಟ್ 224 ಕ್ಷೇತ್ರಕ್ಕೂ ಅನುದಾನನ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ 10 ಕೋಟಿ ನಮಗೂ ಕೊಟ್ಟರು, ಅವ್ರಿಗೂ ಕೊಟ್ಟರು. ಸಫಿಷಿಯೆಂಟ್ ಕೊಟ್ಟಿರೋಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು. ಅದರಲ್ಲಿ ಏನು 2 ಮಾತಿಲ್ಲ. ಆದರೆ ವೈಯಕ್ತಿಕವಾಗಿ DK ಅವರು CM ಆಗಬೇಕು ಅನ್ನೋದು ಬಯಸೋವು ನಾನು. ಆ ಕಾರಣಗಳಿಗೆ ನಾನು ಹೇಳೋದ್ರಲ್ಲಿ ಅದರಲ್ಲೇನು ತಪ್ಪಿಲ್ಲ ಅಂತ ನನಗನ್ನಿಸಿದೆ. ರಾಜಕೀಯ ಲೆಕ್ಕಾಚಾರ ಅಂತ ಒಂದಿರುತ್ತೆ ನೋಡ್ರಿ. ನನ್ನ ಕ್ಷೇತ್ರದ ಡೆಮೋಗ್ರಫಿ ಹಿಂಗಿದೆ, ಆ ಕಾರಣಕ್ಕಾಗಿ DK ಶಿವಕುಮಾರ್ CM ಆಗಬೇಕು. ಅಥವಾ ಮುಂದಿನ ಚುನಾವಣೆಯ ಲೆಕ್ಕಾಚಾರ ಹಿಂಗಾಗುತ್ತೆ, ಆ ಕಾರಣಕ್ಕಾಗಿ DK ಶಿವಕುಮಾರ್ CM ಆಗಬೇಕು. ಏನೋ ಒಂದು ಪೊಲಿಟಿಕಲ್ ಕಾರಣ ಇರುತ್ತಲ್ಲ. ಆ ರೀತಿ ಏನು ಭಾವನೆಗಳಿಲ್ಲ. ವೈಯಕ್ತಿಕವಾಗಿ ನಾನು 20 ವರ್ಷದಿಂದ ಅವ್ರ ಜೊತೆ ಬೆಳೆದಿರೋದ್ರಿಂದ ಒಂದಿನ ಅವ್ರು CM ಆಗಬೇಕು ಅನ್ನೋದು ಅವ್ರನ್ನ ಆ ಚೇರಲ್ಲಿ ನೋಡಬೇಕು ಅನ್ನೋದು ಭಾವನೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಬಿಟ್ಟರೆ ಅದರಲ್ಲೇನು ಇಡನ್ ಅಜೆಂಡಾ ಆಗಲಿ, ಜಾತಿ ಲೆಕ್ಕಾಚಾರ ಆಗಲಿ ಏನಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ನಾನು ಆ್ಯಸ್ ಎ ಒಕ್ಕಲಿಗ ನಮ್ಮನ್ನು ಭಾಳ ಪ್ರೀತಿಯಿಂದ ನಾವು ಹೇಳೋದನ್ನೆಲ್ಲ ಕೆಲಸ ಮಾಡಿಕೊಟ್ಟು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅದರಲ್ಲೇನು ಯಾವತ್ತೂ ಕೂಡ ಅವರು ಪಾರ್ಶಾಲಿಟಿ ಮಾಡಿದ್ರು, ಕುರುಬರಿಗೆ ಮಾತ್ರ ಚೆನ್ನಾಗಿ ನೋಡಿಕೊಂಡ್ರು, ಒಕ್ಕಲಿಗರು ಆ ಭಾವನೆನೇ ನಮಗಿಲ್ಲ. ತಾವು ಒಕ್ಕಲಿಗರಾಗಿ ಒಕ್ಕಲಿಗರ ಪ್ರಾಬಲ್ಯದ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾ ಇರುವುದರಿಂದ ಒಬ್ಬ ಒಕ್ಕಲಿಗ ನಾಯಕನನ್ನು ಬೆಂಬಲಿಸಬೇಕಾದದ್ದು ರಾಜಕೀಯವಾಗಿ ಸೇಫ್ ಅಂತ ಏನಾದ್ರು ಯೋಚನೆ ಮಾಡ್ತಿದ್ದೀರಾ? ಆ ಥರ ಏನಿಲ್ಲ. ನಾನು ವೈಯಕ್ತಿಕವಾಗಿ DK ಅಂದರೆ ನನಗೆ ಇಷ್ಟ. ನನ್ನ ಕಷ್ಟ ಸುಖದಲ್ಲಿ ಅವರು ಭಾಗಿಯಾಗಿದ್ರು. ಅದು ಅವರು ಪರ ನಿಲ್ಲೋದು ನನ್ನ ಮನುಷ್ಯದ ಧರ್ಮ. ಇಷ್ಟೆಲ್ಲ ಇದ್ದು ಕೇವಲ ಒಂದು ಕ್ಷೇತ್ರ ಮಾತ್ರ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಸೋತಿದ್ದು. ಉಳಿದೆಲ್ಲ MLAಗಳು ನೀವೇ ಇದ್ದೀರಿ. ಆದರೂ ಕುಮಾರಸ್ವಾಮಿ ಅವ್ರನ್ನ ಎದುರಿಸೋದಕ್ಕಾಗಲಿಲ್ಲ ಲೋಕಸಭಾ ಚುನಾವಣೆ. ಎಸ್, ಗುಡ್ ಪಾಯಿಂಟ್. ನೋಡಿರಿ, ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ನಮ್ಮ ಜಿಲ್ಲೆಗೆ ಬಂದು ನಿಂತರು. ಒಕ್ಕಲಿಗರಲ್ಲಿ ಅವ್ರ ಕುಟುಂಬನ ಬಹುಪಾಲು ಜನ ಅವ್ರನ್ನ ಪ್ರೀತಿಸ್ತಾರೆ. ಈಗ MLA ಎಲೆಕ್ಷನಲ್ಲಿ 5% ಓಟು ಒಕ್ಕಲಿಗರಿಗೆ ನಮ್ಗೆ ಹಾಕಿದ್ದಕ್ಕೆ ನಾವೆಲ್ಲ MLA ಆಗಿದ್ದು. ಬಿಕಾಸ್ ಆಫ್ ದೇವೇಗೌಡರು, ಬಿಕಾಸ್ ಆಫ್ ಕುಮಾರಸ್ವಾಮಿ ಅವರಿಂದಾಗಿ ಬಹುಸಂಖ್ಯಾತರಲ್ಲಿ 5% ಒಕ್ಕಲಿಗರು ಅವ್ರನ್ನ ಪ್ರೀತಿಸ್ತಾರೆ. ಅವರೇ ಬಂದು ನಿಂತಾಗ ಅವ್ರ ಪರ ಪ್ರೀತಿ ತೋರೋದು ಸರ್ವೇ ಸಾಮಾನ್ಯ. ಈಗ ನಾಳೆ ಬೆಳಗ್ಗೆ ಓಟಿಗೆ ಬರ್ತಾನಲ್ಲ, ಆ ಒಕ್ಕಲಿಗ
ಫಸ್ಟ್ ಪ್ರೀತಿ ಮಾಡ್ತಾ ಇರೋದು ಇವತ್ತಿನ ಪರಿಸ್ಥಿತಿಯಲ್ಲಿ ದೇವೇಗೌಡರ ಕುಟುಂಬ. ಇವತ್ತಿನ ಓಟಿಗೆ ಬಂದ ಲಿಂಗಾಯತ ಫಸ್ಟ್ ಪ್ರೀತಿ ಮಾಡ್ತಾ ಇರೋದು ಯಡಿಯೂರಪ್ಪನ. ಕುರುಬರಲ್ಲಿ ಓಟಿಗೆ ಬಂದ 18 ವರ್ಷದ ಓಟಿಗೆ ಬಂದ ಫಸ್ಟ್ ಪ್ರೀತಿ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವ್ರನ್ನ. ದಲಿತರಲ್ಲಿ ಅಂಬೇಡ್ಕರ್ನ ಪ್ರೀತಿ ಮಾಡ್ತಾರೆ, ಅವ್ರ ವ್ಯಕ್ತಿನ ಪ್ರೀತಿ ಮಾಡ್ತಾರೆ. ನಿಂತ್ಕೊಳ್ಳೋದಿಲ್ಲ. ಓಕೆ, ಅಲ್ಲ ಪ್ರೀತಿ. ದಲಿತರ ಹುಡುಗನ ಕೇಳಿ ನೀವು ಓಟ್ ಬಂದ ಅಂಬೇಡ್ಕರ್ ಅಂತಾರೆ, ಅವ್ರು ಯಾವುದು ವ್ಯಕ್ತಿಗಳ ಹೆಸರುಗಳಲ್ಲ. ಈ ರೀತಿಯ ರಾಜಕೀಯ ಮತ್ತು ವಾಟರ್ ತಿಕ್ಕರ್, ಬ್ಲಡ್ ತಿಕ್ಕರ್ ದೆನ್ ವಾಟರ್ ಅಂತ ಈ ಎಲ್ಲ ಕಾರಣಗಳಿಂದ ಕುಮಾರಸ್ವಾಮಿ ಪ್ರೀತಿ ಮಾಡಿದ್ರು. ಮತ್ತು ಬಿ ಜೆ ಪಿಗೆ 2 ಲಕ್ಷ ಓಟಿದೆ ನಮ್ಮ ಜಿಲ್ಲೆಯಲ್ಲಿ. ಮತ್ತು ಕೇಂದ್ರ ಸರ್ಕಾರದ ಎಲೆಕ್ಷನ್ ಆಗಿದ್ದರಿಂದ, ಲೋಕಸಭೆ ಆಗಿದ್ದರಿಂದ ಅವ್ರು ಗೆದ್ದಿದ್ದು 2,80,000 ಓಟಲ್ಲಿ. ಆ 2 ಲಕ್ಷನೂ ಅವ್ರಿಗೆ ಸೇರ್ಕೊಂಡಿದ್ದರಿಂದ ಕುಮಾರಸ್ವಾಮಿ ಪರ ಸ್ವಲ್ಪ ಪ್ರೀತಿ ಇದ್ದಿದ್ದರಿಂದ ಅವರು 2,80,000 ಓಟಲ್ಲಿ ಗೆದ್ದರು. ಅದರಲ್ಲೇ ನಾನು ಮುಚ್ಚುಮರೆಯಲ್ಲ, ಇದೇ ಸಿನಾರಿಯೋದಲ್ಲಿ ಮಂಡ್ಯದಲ್ಲಿ ಗೆದ್ದಿದ್ದು. ಈ ಸಿನಾರಿಯೋ, ಈ ಲೆಕ್ಕಾಚಾರವನ್ನು ನೆನಪಿಸಿಕೊಂಡು ನಿಮಗೆ 2028 ಕೂಡ ನೆನಪಾಗ್ತಾ ಇದೆ ಹೆಂಗೆ ಭವಿಷ್ಯ ಅಂತ. ಆ ಕಾರಣಕ್ಕಾಗಿ ನೀವು ರಾಜಕೀಯ ಗ್ರಾಮ ಪಂಚಾಯತ್ ತಗೊಂಡಿದ್ದೀರಿ. ನೋ BJP ಅವರು JDSನವರು ಒಗ್ಗಟ್ಟಾಗಿ ಬರ್ತಾರೆ. ಒಕ್ಕಲಿಗರ ಬಾಹುಳ್ಯದ ಕ್ಷೇತ್ರ ಅಕಸ್ಮಾತ್ DK ಶಿವಕುಮಾರ್ CM ಆಗದೆ ಹೋದರೆ ಒಕ್ಕಲಿಗರು ನಮ್ಮನ್ನು ಕೈ ಬಿಡ್ತಾರೆ ಅನ್ನೋ ಭಯ ಕಾಡ್ತಾ ಇದೆಯಾ? ಯಾಕಂದರೆ ಒಕ್ಕಲಿಗರ ಸಂಘದಲ್ಲಿ ಒಂದು ನಿಮಿಷ ಕೇಳ್ಬಿಡ್ತೀನಿ. ಒಕ್ಕಲಿಗರ ಸಂಘದಲ್ಲಿ ನಿಂತು DK ಶಿವಕುಮಾರ್ ಅವರು ಹೇಳಿದ್ರು, SM ಕೃಷ್ಣ ಅವರ ನಂತರ ಮತ್ತೊಬ್ಬ ಒಕ್ಕಲಿಗನಿಗೆ ಅವಕಾಶ ಬಂದಿದೆ, ನನಗೆ ಪೆನ್ನು ಪೇಪರ್ ಕೊಡಿ ಅಂದರು. ಅಕಸ್ಮಾತ್ ನಿಮ್ಮ ಪಕ್ಷ ಅವರಿಗೆ ಪೆನ್ನು ಪೇಪರ್ ಕೊಡದೆ ಹೋದರೆ ಒಕ್ಕಲಿಗರ ಕೈ ಬಿಟ್ಟು ಹೋಗ್ತಾರೆ. ನಮ್ಮ ರಾಜಕೀಯ ಭವಿಷ್ಯ ಏನೋ ಅನ್ನೋ ಚಿಂತೆ. ಬಹುಸಂಖ್ಯಾತ ಒಳ ಒಕ್ಕಲಿಗರು, ಬಹುಸಂಖ್ಯಾತ ಲಿಂಗಾಯತರು DK ಶಿವಕುಮಾರ್ CM ಆಗಲಿ ಅಂತ ಇವತ್ತು ರಾಜ್ಯದಲ್ಲಿ ಭಾವನೆ ಇದೆ. ಓಕೆ, ರವಿಕುಮಾರ್ದು ಒಂದೇ ಭಾವನೆ ಅಲ್ಲ, ನಾವು ಹಳ್ಳಿಗಳಲ್ಲಿ ಹೋಗ್ತಾ ಇರ್ತೀವಲ್ಲ. ನೀವು ಹೇಳೋದರ ಅರ್ಥ ಪ್ರಬಲ ವರ್ಗಗಳಿಗೆ DK ಶಿವಕುಮಾರ್ CM ಆಗಬೇಕು ಅನ್ನೋ ಆಸೆ ಇದೆ ಅಂತ. ನೋ ಒಕ್ಕಲಿಗರು ಭಾವನೆ ಇದೆ. ಓಕೆ, ಈಗ ನಾವು ಹಳ್ಳಿಗಳಲ್ಲಿ ಹೋಗ್ತಾ ಇರ್ತೀವಿ, ನಮ್ಮನ್ನು ನೋಡಿ ಒಕ್ಕಲಿಗ ಹಿಂಗಂತ ಇರ್ತಾರೆ. ಅವ್ನು ಜನತಾದಳ ಒಕ್ಕಲಿಗ ಆಗಿರ್ತಾನೆ, ನಮ್ಗೆ ಅಬ್ಸರ್ವ್ ಆಗ್ತಾ ಇರುತ್ತೆ. ನಾವು ಯಾವ ಊರಿಗೆ ಹೋದ್ರೆ ಇವ್ರು ಯಾವ ಪಕ್ಷದವ್ರು ಏನು ಅಂತ ನಮಗೆಲ್ಲ ಕಣ್ಣಲ್ಲಿ ಗೊತ್ತಾಗುತ್ತೆ. ಹಿಂಗಂತ ಇರ್ತಾನೆ. ಒಕ್ಕಲಿಗರ ಮತ್ತು ಲಿಂಗಾಯತರ ಭಾವನೆಗಳಲ್ಲಿ ಅವ್ರು ಆಗಲಿ ಅಂತಿದೆ, ಅವ್ರು CM ಆಗಲಿ ಅನ್ನೋ ಭಾವನೆ ಇದೆ ಸಾಮಾನ್ಯ ಪೀಪಲ್. ರಾಜಕಾರಣ ಮಾಡೋರಲ್ಲಿ ನನ್ನ ಕಾರ್ಯಕರ್ತರು ಕುಮಾರಸ್ವಾಮಿನ ವಿರೋಧ ಮಾಡ್ಬೋದು, ಅವ್ರ ಕಾರ್ಯಕರ್ತರು ಗಣಿಗ ರವಿಕುಮಾರ್ನ ವಿರೋಧ ಮಾಡ್ಬೋದು. ದಿಸ್ ಈಸ್ ಆಲ್ ಪಾಲಿಟಿಕ್ಸ್. ನಾವು ನೀವೇನು ಮಾಡೋಕ್ಕಲ್ಲ. ಮನೇಲಿ ಕೂತಿರೋ ಅವರು ಆಗಲಿ ಅನ್ನೋ ಒಂದು ಭಾವನೆ ಇದೆ. ಹಾಗಿದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರಲ್ಲ, ಪಟ್ಟಭದ್ರ ಹಿತಾಸಕ್ತಿಗಳು ನನ್ನನ್ನು ಸ್ಥಾನಪಲ್ಲಟ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ. ಪಟ್ಟಭದ್ರ ಹಿತಾಸಕ್ತಿಗಳು ಅಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಅಂತ ಅರ್ಥ ಬರೋದಿಲ್ವಾ? ಅದು ಕುಮಾರಸ್ವಾಮಿ ಅವರು ಅವ್ರವ್ರು ಇಬ್ಬರೇ ಉತ್ತರ ಕೊಟ್ಕೊಂಡಿದ್ರಲ್ಲ. ಅದು ನಮ್ಮ ಪಕ್ಷಕ್ಕೆ ಏನು ಹೇಳಿರಲ್ಲ, ನಾವೆಲ್ಲ ಅವ್ರ ಪರ ಇದ್ದೀವಿ. 136 ಜನ ಅವ್ರ ಪರ ಇದ್ದೀವಿ. ಅದು ಕುಮಾರಸ್ವಾಮಿಯನ್ನು ಉತ್ತರ ಕೊಟ್ಟರಲ್ಲ. ಓಕೆ, ಇದೆಲ್ಲ ಕ್ಯಾಮ್ರಾ ಮುಂದೆ ಆಗೋದು. ರವಿ ಗಣಿಗ ಅವರೇ, ಮಾಧ್ಯಮದವ್ರು ಕೇಳ್ತಾರೆ, ಇವರೊಂದೇನೋ ಉತ್ತರ ಕೊಡಬೇಕು, ಹೈಕಮಾಂಡ್ ನಿರ್ಧಾರದಂತೆ ನಡೆದುಕೊಳ್ತೀವಿ ಅನ್ಬೇಕು. ನೀವು ಅಷ್ಟೇ ಕೂತ್ಕೊಂಡಿರ್ತೀರಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ. ಏನು ಹೇಳ್ತಾರೆ ಅವರು? ಏನು ಒಪ್ಪಂದ ಆಗಿತ್ತು ಅಂತ 2023 ಮೇ 18ನೇ ತಾರೀಕು ಆಗಿದ್ದ ಒಪ್ಪಂದ ಏನು? ಖಾಸಗಿಯಾಗಿ ಏನು ಹೇಳ್ತಾರೆ ಅವ್ರು ನಿಮ್ಮ ಹತ್ರ? ನಾನು ಒಂದು ಪ್ರಾಮಾಣಿಕವಾಗಿ ಹೇಳ, ಎಸ್, 2.5 ವರ್ಷದಲ್ಲಿ ಇವತ್ತಿನವರೆಗೂ ನೆನ್ನೆನೂ ಹೋಗಿದೆ ಅವ್ರ ಮನೆಗೆ. ಟಿವಿಯಲ್ಲಿ ಬಂದು ನೋಡಿದೆ, ಗಣಿಗ ರವಿಕುಮಾರ್ DK ಶಿವಕುಮಾರ್ ಮನೆಗೆ ಬಂದರು. ಒಳಗೆ ಅರ್ಧ ಗಂಟೆ ಚರ್ಚೆ ಮಾಡಿದರು, ಬಂದರು. ನಾನು ನನ್ನ ಒಬ್ಬ ಲೀಡ್ರು ರುದ್ರಪ್ಪ ಅಂತ ಅವ್ರ ಮಗಳದ್ದು ಮದುವೆದು ಇನ್ವಿಟೇಷನ್ ಕೊಡಿಸಿದೆ. ಬೋದ್ನೂರು ಉತ್ಸವ ಚೆನ್ನಾಗಿ ಆಯ್ತಂತೆ ಎಲ್ಲರೂ ಹೇಳಿದ್ರು ಅಂದರು. ಆಚೆ ಬಂದೆ. ಇಷ್ಟು 2.5 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಒಂದೇ ಒಂದು ದಿನವೂ ಸರ್ ನೀವು ಯಾವಾಗ ಮುಖ್ಯಮಂತ್ರಿ ಆಗ್ತೀರಾ ಅಂತ ನಾವು ಕೇಳಿದಾಗ ತಾಳ್ಮೆಯಿಂದ ಇರಿ ಎಲ್ಲ ಆಗ್ತದೆ ಅನ್ನೋದು ಬಿಟ್ಟರೆ ಒಂದು ದಿನವೂ ಅವರು ಒಂದೇ ಒಂದು ಸಣ್ಣ ವಿಚಾರವನ್ನು, ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ಚರ್ಚೆ ಮಾಡಿಲ್ಲ. ಅಲ್ರಿ, ನ್ಯಾಷನಲ್ ಚಾನಲ್ ಮುಂದೆ ಕೂತ್ಕೊಂಡು ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂದವರು. ಅಲ್ಲ, DK ಶಿವಕುಮಾರ್ ಹಂಗಂದ್ರು. ಸ್ಥಳೀಯ ಮಾಧ್ಯಮಗಳ ಮುಂದೆ ಏನಂದ್ರು, ನನ್ನದು ಸಿದ್ದರಾಮಯ್ಯನವ್ರದ್ದು ಮಾತುಕತೆ ಇಬ್ಬರದು ಕದ್ದು ಮುಚ್ಚಿ ಆಗಿಲ್ಲ, ಎಲ್ಲರ ಸಮ್ಮುಖದಲ್ಲಿ ಆಗಿರುವಂಥ ಮಾತು. ಅದು ನಮಗೂ ಹೇಳಿದ್ದಾರೆ. ನಾವಿಬ್ಬರು ಏನೋ ಮಾತಾಡ್ಕೊಂಡಿದ್ದೀವಿ, ನೀವೆಲ್ಲ ಟಿವಿಲೆಲ್ಲ ಮಾತಾಡಿ ಹಾಳು ಮಾಡಬೇಡಿ, ನಾವಿಬ್ಬರು ಏನೋ ಮಾತಾಡ್ಕೊಂಡಿದ್ದೀವಿ ಅಂತಲೇ ಹೇಳಿದ್ದಾರೆ. ಮೊನ್ನೆನೇ ಹೇಳಿದ್ರು, ರವಿ ಗಣಿಗ, ಇಕ್ಬಾಲ್ ಹುಸೇನ್, ಶಿವಗಂಗಾ, ನೀವು 3 ಬಾಯಿ ಮುಚ್ಕೊಂಡಿದ್ರೆ ನಾನು CM ಆಗ್ತೀನಿ ಅಂದರು. ಅಲ್ಲ, ಅವ್ರು ಹೇಳ್ತಾರೆ, ಅವ್ರು ಓಪನ್. ಆಮೇಲೆ ಅದು ಅಡುಗೆ ಮನೇಲಿ ಇದ್ದಾಗಲೂ ಅದೇ ಹೇಳ್ತಾರೆ, ಊಟ ಮಾಡಬೇಕಾಗಲೂ ಹೇಳಿದ್ದಾರೆ, ನೀವು 3 ಕೈ ಮುಗಿತೀನಿ, ನೀವು 3 ಬಾಯಿ ಮುಚ್ಕೊಂಡಿರಪ್ಪ, ನಾವು CM ಆಗ್ತೀವಿ. ಈ ಸುವರ್ಣಸೌಧ ಇದರಲ್ಲಿ ನಾನು ಯಾವುದೋ ಕೆಲಸಕ್ಕೆ ಹೋಗಿದೆ, ಅಪ್ಪ ನಿನಗೊಂದು ನಮಸ್ಕಾರ, ನೀನು ಬಾಯಿ ಮುಚ್ಚಪ್ಪ, ನಾನು CM ಆಗ್ತೀನಿ ಅಂತ. ಅಲ್ಲ, ದಿಸ್ ಫ್ಯಾಕ್ಟ್. ಹಿಂದೆಗಡೆ ನಮಗೇನೋ ಕೀ ಕೊಟ್ಟು ನೀವು ಹಿಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತ ಹೇಳ್ಕೊಟ್ಟು ಏನು ಮಾತಾಡಿಸ್ತಾ ಇಲ್ಲ. ನಾವು ಅವ್ರ ಪ್ರೀತಿ ಇದೆ, ಆಗಲಿ CM ಆಗಲಿ ಅಂತ ಮಾತಾಡ್ತಾಯಿದ್ದೀವಿ. ಅದು ಬಿಟ್ಟು ನಾವೇನು ಜಗಳ ಆಗ್ಬಿಡ್ಲಿ ಇದಾಗಲಿ,
ನಾನು ಮತ್ತೂ ಹೇಳ್ತೀನಿ 136 ಜನನು ಸಿ ಎಮ್ಮು ಮತ್ತು ಡಿ ಸಿ ಎಮ್ ಪರ 100% ಮನಸ್ಫೂರ್ತಿಯಾಗಿ ಇದ್ದೀವಿ. ಮತ್ತು ಇದರ ನಡುವೆ ಡಿ ಕೆ ಅವ್ರು ಸಿ ಎಮ್ ಆಗಲಿ ಅಂತ ಬಯಸ್ತೀನಿ ಅಂತ ಹೇಳುತ್ತಲ್ಲ. ಅಲ್ರಿ, ಪ್ರೆಸ್ ಕ್ಲಬ್ನಲ್ಲಿ ಹಿರಿಯ ಪತ್ರಕರ್ತರುಗಳು ಕೂತ್ಕೊಂಡು ಮಾತಾಡ್ತಾರೆ. 2023 ಮೇ 18 ತಾನೇ ಡೇಟು, ಮೇ 18ನೇ ತಾರೀಕು ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್ ಅವರಿದ್ದರು, ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯನವರಿದ್ದರು. 2.5 ವರ್ಷದ ನಂತರ ಬಿಟ್ಟು ಕೊಡುವ ಮಾತುಕತೆ ಮಾಡಿದ್ರಂತೆ. ಶಿಮ್ಲಾದಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇದ್ರಂತೆ. ಫೇಸ್ ಟೈಮ್ನಲ್ಲಿ ಕಾಲ್ ಮೂಲಕ ಮಾತಾಡಿದ್ರಂತೆ. ವಿಲ್ ಟೇಕ್ ಕೇರ್ ಆಫ್ ಯು ಡಿ ಕೆ, ಡೋಂಟ್ ವರಿ ಅಂತ ಹೇಳಿದ್ರಂತೆ ಅಂತ ಪತ್ರಕರ್ತರ ಮಧ್ಯದಲ್ಲಿ ಆಗುವ ಚರ್ಚೆ ನಿಮ್ಮ ಮಧ್ಯದಲ್ಲಿ ಆಗಿಲ್ಲ ಅಂದರೆ ನಾನು ನಂಬಲಿ. ಈಗ ಈಗ ನಡೆದಿದ್ರೆ ನಾನಂತೂ ಓಪನ್ ಆಗಿ ಹೇಳ್ತೀನಿ. ಓಕೆ, ನಾನು ಅದಕ್ಕೆಲ್ಲ ನಾನು ಯೋಚನೆ ಮಾಡೋದಿಲ್ಲ. ನಾನು ಒಬ್ಬ ಪತ್ರಕರ್ತನಾಗಿ ಬಂದಿದ್ದರಿಂದ ಎಥಿಕ್ಸ್ ಇದೆ ನನಗೆ. ನಾನು ಹೇಳೋದನ್ನ ಎಲ್ಲವೂ 100% ಸತ್ಯ ಅಂತಲ್ಲ, ಆದರೆ ನಾನು ಹೇಳೋದ್ರಲ್ಲಿ ಒಂದು 90% ಅಂತೂ ನಾನು ಓಪನ್ ಆಗಿ ಹೇಳ್ತೀನಿ. ಅವು ಸರ್ ನಮ್ಮ ಮುಂದೆ ಹೇಳಿದ್ರು ಹಿಂಗಾಗತ್ತಂತೆ. ಈಗ ನಾನು ಯಾರು ಏನು ಅನ್ನೋದು ಟಿ ವಿಯಲ್ಲೇ ಮಾತಾಡ್ತಾ ಇರುವಾಗ ಮುಚ್ಚಿಟ್ಕೊಂಡಿದ್ರೆ ಲಾಭ ಏನಿಲ್ಲಲ್ಲ. 2023 ಏಪ್ರಿಲಲ್ಲಿ ಮೇಯಲ್ಲಿ ನಾನು ಗೆದ್ದ ಮೇಲೆ ಡೆಲ್ಲಿಗೆ ಹೋಗಿದ್ದೆ. ಡಿ ಕೆ ಶಿವಕುಮಾರ್ ಅವರ ಅಪಾರ್ಟ್ಮೆಂಟಲ್ಲಿ ನಾನು ಇದ್ದೆ. ಇವರು ಮತ್ತು ಸಿ ಎಮ್ ಎ ಹೋಗಿದ್ದು, ನಾವು ಯಾರೂ ಹೋಗಿಲ್ಲ. ಅವರು ಇಬ್ಬರು ಸುರೇಶ್ ಅವರು ಹೊರಗಡೆ ವೇಟ್ ಮಾಡ್ತಾ ಇದ್ರು. ಶಿಮ್ಲಾಯಿಂದ ಮೇಡಮ್ ಇಲ್ಲ ಶಿಮ್ಲಾದಲ್ಲಿದ್ದರೆ ಕಾಲ್ ಮಾಡ್ತಾರೆ ಅಂತ ಮನೇಲಿ ಚರ್ಚೆ ಆಗ್ತಿದ್ದು ಗೊತ್ತು. ಮೂರು ಸರಿ ಹೋಗಿದ್ರು, 3 ಸರಿ ಬಂದಿದ್ರು. 4ನೇ ಸರಿ ಇಬ್ಬರು ಒಟ್ಟಿಗೆ ಬಂದು ಹೋಗಿ ಪ್ರೆಸ್ ಮೀಟ್ ಆಯಿತು, ಸಿ ಎಮ್ ಆದರು. ಇಷ್ಟು ಬಿಟ್ಟು ನಿಮಗೇನು ಗೊತ್ತಿದೆ ಅಷ್ಟೇ ಗೊತ್ತಿರೋದು. ನಿಮ್ಮಗಳ ಸಂಖ್ಯೆ ಕಡಿಮೆ ಇರೋದು ಸಮಸ್ಯೆ ಆಗ್ತಿದೆಯಾ? ಅದರ ಜೊತೆಗೆ ಹೇಳ್ತಾರೆ ಯಾರು ಹಿರಿಯ ಶಾಸಕರುಗಳಿಲ್ಲ, ಎಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎಗಳಿರೋದು, ಎಲ್ಲ ಹುಡುಗ ಬುದ್ಧಿಯವರು ಸೇರ್ಕೊಂಡು ಡಿ ಕೆ ಶಿವಕುಮಾರ್ನ ಸಿ ಎಮ್ ಮಾಡ್ತೀನಿ ಅಂತಾರೆ ಅಂತ. ಹೌದಾ? ಬಾಂಗ್ಲಾದೇಶ ಗೌರ್ಮೆಂಟೇ ಬಿದ್ದೋಗಿದೆ. ಓಕೆ, ಹುಡುಗ ಬುದ್ಧಿಯವರಿಂದ ಬಾಂಗ್ಲಾದೇಶದ ಸರ್ಕಾರನೇ ಬಿದ್ದೋಗಿದೆ ಅಲ್ವಾ? ಅಮೆರಿಕದಲ್ಲಿ ರೆವಲ್ಯೂಷನ್ ಆಗಿದೆ. ಇದನ್ನು ಏನಾರು ಅರ್ಥ ಮಾಡ್ಕೊಳ್ಳಿ, ಹೆಂಗಾರು ಅರ್ಥ ಮಾಡ್ಕೊಳ್ಳಿ. ಎಸ್, ಏಕನಾಥ್ ಶಿಂದೆ ಹೊಸ ಹುಡುಗರೇ ಹೋಗಿ ಸಿ ಎಮ್ ಮಾಡಿದ್ದು. ನಮ್ಗೆ ಹೆಡ್ಲೈನ್ಸ್ ಕೊಟ್ರಿ, ನಾ ಇನ್ನೊಂದು ಪ್ರಶ್ನೆ ಇಲ್ಲಿ ತಗೋತೀನಿ. ಎಸ್ ಸರ್, ನಮಸ್ತೆ. ದಿನಕರ್ ಅಂತ, BJP ಕಾರ್ಯಕರ್ತ. ನನ್ನ ಕ್ವಶನ್ ಏನಂದರೆ, ಈಗ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ಬದಲಾವಣೆ ಆಯಿತು ಅಂತಲೇ ಇಟ್ಕೊಳ್ಳೋಣ. ಆದರೆ ರಾಜ್ಯದ ಜನತೆಗೆ ಅದರಿಂದ ಏನು ಉಪಯೋಗ ಏನಾಗ್ಬೋದು? ಇಮಿಡಿಯೇಟಾಗಿ ನಟ್ಟು ಬೋಲ್ಟ್ ಏನಾದರೂ ಟೈಟ್ ಆಗ್ಬೋದಾ? ಇಲ್ಲ RCB ಮ್ಯಾಚ್ ಚುನಾವಣೆಯಿಂದ ಮತ್ತೊಂದು ಸರಿ ನಡಿಬೋದಾ ಗೆದ್ದಿರೋದು? ಇಲ್ಲ ಯಾರೋ ನಮ್ಮ IT ದಿಗ್ಗಜರು ಏನಾದರೂ ಸಲಹೆ ಕೊಟ್ಟರೆ ನಿಮ್ದು ಏನು ನಡೆಯಲ್ಲ, ಇಲ್ಲಿ ಇದ್ರೆ ಇರಿ, ಇಲ್ಲ ಅಂದರೆ ಹೊರಗೋಗಿ ಅನ್ನೋ ಥರ ಏನಾದರೂ ಬದಲಾವಣೆ, ಆ ಥರದ ಬದಲಾವಣೆ ಆಗ್ಬೋದಾ? ಇಲ್ಲ ಒಳ್ಳೆ ಥರದಲ್ಲ? ನೋಡ್ರಿ, ನಿಮಗೇನಾಗುತ್ತೆ, ನಿಮ್ಮ ಪಕ್ಷಕ್ಕೆ ಏನಾಗುತ್ತೆ ಅನ್ನೋದಲ್ಲ, ರಾಜ್ಯಕ್ಕೆ ಏನಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಕಠಿಣವಾಗಿ ಮಾತಾಡಬಹುದು. ಯಾವುದೋ ಒಂದು ಅವನ ಕಂಪನಿ ನಡ್ಸೋಕ್ಕಾಗದೇ ಇರೋನು ಒಂದು ಸರ್ಕಾರನ ಬ್ಲ್ಯಾಕ್ ಮೇಲ್ ಮಾಡಿದಾಗ ಕೆಲವೊಮ್ಮೆ ರೆಡ್ ಕಾರ್ಪೊರೇಟ್ ಹಾಕು ಕರ್ಕೋಬೇಕಾಗುತ್ತೆ, ಕೆಲವೊಮ್ಮೆ ನಮಗೆ ಎದುರಿಸ್ಬೇಡ ಅಂತ ಕಠಿಣವಾಗಿ ಹೇಳಬೇಕಾಗುತ್ತೆ. ಅಂದಡಿಕೆ ಮಂಚೂಡು ಆಗೋಕ್ಕಾಗಲ್ಲ. ನಿನಗೆ ಭೂಮಿ ಕೊಟ್ಟಿದ್ದೀವಿ. ನಾನು ಒಂದಷ್ಟು ದೇಶ ನೋಡಿದ್ದೀನಿ. ಬೆಂಗಳೂರಿನಷ್ಟು ಬ್ಯೂಟಿಫುಲ್ ಕಂಟ್ರಿ ಪ್ರಪಂಚದಲ್ಲೇ ಇಲ್ಲ. ನೀವು ಲಂಡನ್ಗೆ ಹೋಗಿ ನಡ್ಗೋಗ್ತೀವಿ ರೀ, ನ್ಯೂಯಾರ್ಕ್ ಹೋಗ್ರಿ, ಚಳಿ ರೀ, ಐಸ್ ಬೀಳುತ್ರಿ. ಬೆಂಗಳೂರು ವೆದರ್ ಚೆನ್ನಾಗಿರೋದ್ರಲ್ಲಿ ಪಕ್ಷಗಳದ್ದು ಏನಿದೆ? ಬೆಂಗಳೂರಿಗೆ ಟನಲ್ ಮಾಡ್ತಾಯಿದ್ದೀವಿ. ನಿನ್ನೆ 74 ಕಿಲೋಮೀಟ್ರದ್ದು ಬಿಸ್ನೆಸ್ ಕಾರಿಡಾರ್ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಮಾಡಬೇಕಾದ್ರೆ ಅವ್ನು ಯಾರೋ ಒಬ್ಬ ಎದುರಿಸ್ತಾನೆ. ನೀವು ಎದುರಿಸ್ಬೇಡಿ, ನಮಗೆ ತುಂಬ ಜನ ಕಂಪ್ನಿಗಳು ಮಾಡಬೇಕಂತ ಇದ್ದಾರೆ ಅಂತ ಹೇಳಿದ್ದು. ನಟ್ಟು ಬೋಲ್ಟ್ ವಿಚಾರ ಬಂದಿದೆ ಯಾಕೆ ಅಂದರೆ, ಈಗ ಎಕ್ಸಾಂಪಲ್ ನಾನು ಹೆಸರು ಹೇಳೋದು ಬೇಡ, ಯಾವುದೋ ಒಂದು ಹುಡುಗ ಹೊಸ ಆ್ಯಕ್ಟ್ರ್ ನಮ್ಮ ಕ್ಷೇತ್ರದ ಜನ ಅಣ್ಣ ಅವ್ನ ಟಿ ವಿಲಿ ನೋಡಿದಾಗ ಕರಿಬೇಕಂದ್ರೆ 5 ಲಕ್ಷ ಕೇಳ್ತೇನೆ ರೀ. ಡಾಕ್ಟರ್ ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷ್ ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಆಟೋದವ್ರ ಇದಕ್ಕೆ ಕರೆದಾಗ, TV ಚಾನಲ್ ಕರೆದಾಗ ಯಾರು ದುಡ್ಡು ಕೇಳ್ತಿರ್ಲಿಲ್ಲ ರೀ. ನೆನ್ನೆ ಮನೆ ಯಾವುದೋ TV ಶೋ ಅಲ್ಲಿ ಗೆದ್ದೆ ಬಂದೆ ಹೋದೆ ಅಂದರೆ 5 ಲಕ್ಷ ಕೇಳಿದಾಗ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡಿದ್ದಾರೆ ರೀ. ನೀವು ಅಮೇರಿಕಾ ಲಾಸ್ ಏಂಜಲ್ಸಲ್ಲೆಲ್ಲ ನಡೆಯುತ್ತೆ. ಅಲ್ಲಿನ ಟಾಪ್ ಆ್ಯಕ್ಟ್ರುಗಳು, ಇಡೀ ಪ್ರಪಂಚದ ಆ್ಯಕ್ಟ್ರುಗಳು ಲಂಡನ್ನು, ಪ್ಯಾರಿಸ್ಸು, ಲಾಸ್ ಏಂಜಲ್ಸ್ ನಡೆದಾಗ ಎಲ್ಲರೂ ಭಾಗವಹಿಸ್ತಾರೆ. ನಿಮ್ಮ ಮನೆ ಪಕ್ಕ ಇದೆ, ನೀವು ನಾನಾ ಕಾರಣಗಳಿಗೆ ಎಲ್ಲೋ ಕ್ರಿಕೆಟ್ ಆಡ್ತೀರಾ, ಇದಾಡ್ತೀರಾ, ನೀವು ಬರಬೇಕು ಅಂತ ಅವರು ಈಗ ಹೇಳೋ ಪದಗಳ ಪ್ರಯೋಗ ಇದೆಯಲ್ಲ, ನೀವು ಬರಬೇಕು ಅಂತ ಕೆಲವರು ಹೇಳ್ಬೋದು. ಬರ್ತೀರಾ ಬರಲ್ರಿ, ನಮ್ಗೆ ಗೊತ್ತ್ರಿ, ನೀವೇನು ರೀ ಬರಲಿಲ್ಲ ಅಂತ ಆ ಭಾವನೆಯಲ್ಲಿ ಹೇಳಿದ್ದಾರೆ. ಇದರಿಂದ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನೋದು. ಬೆಂಗಳೂರಿನಲ್ಲಿ ನೀವು ರಾಜಕಾರಣ ಬಿಟ್ಟು ನೋಡಿ, ಎಷ್ಟು ಪ್ರೋಗ್ರಾಮನ್ನು
ಅನೌನ್ಸ್ ಮಾಡಿದರೆ ಎಷ್ಟಕ್ಕೆ ಟೆಂಡರ್ ಆಗ್ತಾಯಿದೆ ನೋಡಿ. ನೀವು ಸುಮ್ಮನೆ ಅನೌನ್ಸ್ ಮಾಡಿದ್ರಲ್ಲ, ಎಷ್ಟು ಕೋಟಿ ರೂಪಾಯಿಗೆ, 80,000 ಕೋಟಿ ರೂಪಾಯಿಗೆ ಟೆಂಡರ್ ಆಗ್ತಾಯಿದೆ ಬೆಂಗಳೂರಿನ ಅಭಿವೃದ್ಧಿಗೆ. ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಈಸ್ ಅ ಗುಡ್ ವರ್ಕರ್ ಅಂತ ನನಗೆ ಅನಿಸ್ತದೆ. ಹೆಂಗೆ ಸರ್ ಟೆಂಡರ್ ಆಗ್ತವೆ? 52,000 ಕೋಟಿ ಗ್ಯಾರಂಟಿಗಿಟ್ಟು 5,000 6,000 ಕೋಟಿಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅಂತಂದರೆ ಹೆಂಗೆ ಟೆಂಡರ್ಗಳು ಆಗ್ತವೆ, ಅಭಿವೃದ್ಧಿ ಆಗುತ್ತೆ? ಇದೇ ಡಿ ಕೆ ಶಿವಕುಮಾರ್ ಅವರ ಮ್ಯಾಜಿಕ್. ಸರ್ಕಾರದ ಮೇಲೆ ಡಿಪೆಂಡ್ ಆಗದೇ ಸಂಪನ್ಮೂಲವನ್ನು ಕ್ರೋಢೀಕರಿಸೋದ್ರಲ್ಲಿ ಅವರು ಬುದ್ಧಿವಂತರು. ಆ ಬುದ್ಧಿವಂತಿಕೆಯಿಂದನೇ ಬೆಂಗಳೂರಿಗೆ 52 ಟೆನಾಲ್ ಮಾಡೋದಕ್ಕೆ ದುಡ್ಡನ್ನು ಶೇಖರಣೆ ಮಾಡಿರೋದು. ಬಿಸ್ನೆಸ್ ಕಾರಿಡಾರ್ಗೆ ಸರ್ಕಾರದ ಮೇಲೆ ಡಿಪೆಂಡ್ ಆಗದೇ ಆ ಸಂಪನ್ಮೂಲವನ್ನು ಹೆಂಗೆ ಕ್ರೋಢೀಕರಿಸಬೇಕು ಅನ್ನೋ ಬುದ್ಧಿವಂತಿಕೆ, ಚಾಕುಚಕ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಅದರಿಂದ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ 100% ಆಗುತ್ತೆ. ಆದರೆ ಸ್ವಲ್ಪ ಮಾತು ಹೊರಟಲ್ವಾ? ಒಬ್ಬೊಬ್ರದ್ದು ಒಂದೊಂಥರ ಹೊರಟಿರುತ್ತೆ. ಅದರ ಹೃದಯ ತುಂಬ ಮೃದು ಇದೆ. ನೀವು ದೂರದಿಂದ ನೋಡಿದಾಗ ಡಿ ಕೆ ಶಿವಕುಮಾರ್ ಭಯಂಕರ ಇರುತ್ತೆ. ನೀವು ಹತ್ರದಿಂದ ನೋಡಿದ್ರೆ ಯಾರೇ ದೇವ್ರೆ ಹಿಂಗೆ ಅನಿಸುತ್ತೆ. ಇಸ್ ರಿಯಲಿ ಟಾಕಿಂಗ್. ಬೇಕಾದ್ರೆ ಒಂದು 10 ನಿಮಿಷ ನಿಮ್ದು ಅವ್ರು ಟಿಫನ್ ಅಲ್ಲ ನಿಮ್ಗೆ ಗೊತ್ತಾಗಲಿ ಅಂತ. ನಿಮ್ಮ ಜೊತೆ ಟಿಫನ್ ಮಾಡುವಾಗಲೇ ಏನೋ ಮಾತಾಡಲ್ಲ ಅವರು ಇವ್ರ ಜೊತೆಗೆ. ಎಸ್ ಸರ್ ನಮಸ್ತೆ, ನನ್ನ ಹೆಸರು ವೈಭವ್ ಅಂತ, JDS ಪಕ್ಷದಿಂದ. ಇವತ್ತು ಡಿ ಕೆ ಶಿವಕುಮಾರು ಫುಲ್ ಟೈಮ್ ಧಮಕಿ ಹಾಕ್ಕೊಂಡು ಪಾರ್ಟ್ ಟೈಮ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಯಾಕೆಂದರೆ ಇವತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರು ಏನಾದರೂ ಒಂದು ಸಮಸ್ಯೆ ಅಂದರೆ ಕರೆದುಬಿಟ್ಟು ನನ್ನ ಹತ್ರ ಡೀಲ್ ಮಾಡಬೇಕಾದ್ರೆ ಹುಷಾರಾಗಿ ಡೀಲ್ ಮಾಡು ಅಂತಾರೆ. ಇನ್ನೊಂದು ಕಡೆ ಮಾತಾಡ್ತಾ ಹೇಳ್ತಾರೆ, ಇವತ್ತು ಧೀರಜ್ ಮುನ್ರಾಜ್ ಅವರು ಮನೆ ಮುಂದೆ ಕಸ ಸುರಿತೀನಿ. ಇವಾಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಬೆಂಗಳೂರನ್ನೇ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು 10 ದಿನ ಆಯಿತು ಬೆಂಗಳೂರಲ್ಲಿ ಕಸದ ಗಾಡಿಗಳು ಬಂದು. ಏನಂದರೆ ಕಸದ ಗಾಡಿ ಯಾಕೆ ಬರ್ತಾಯಿಲ್ಲ ಅಂತ BBMP ಅವ್ರನ್ನ ವಿಚಾರಿಸಿದ್ರೆ, GB ಅವ್ರನ್ನ ವಿಚಾರಿಸಿದ್ರೆ, ಇಲ್ಲ ಕಸ ಡಂಪ್ ಮಾಡೋಕ್ಕೆ ನಮ್ಮ ಹತ್ರ ಪ್ಲೇಸ್ ಇಲ್ಲ ಅಂತ ಇದ್ದಾರೆ. ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, 100 ಎಕರೆ ಜಾಗ ಯಾರಾದರೂ ಕೊಡೋ ಥರ ಇದ್ದರೆ ಹೇಳಿ, ನಾವು ಅಕ್ವಿಸಿಷನ್ ಮಾಡ್ಕೊತೀವಿ ಅಂತ. ಆದರೆ ನನಗೆ ಗೊತ್ತಿರೋ ಥರ 40 ಕಿಲೋಮೀಟರ್ ರೇಡಿಯಸಲ್ಲಿ ಆಲ್ಮೋಸ್ಟ್ ಡಿ ಕೆ ಶಿವಕುಮಾರ್ ಅವ್ರದ್ದೇ ಇರ್ಬೋದಲ್ಲ 100 ಎಕರೆ. ಅದನ್ನೇ ಕೊಟ್ಬಿಡ್ಬೋದಲ್ಲ ನಗರ. ಅಲ್ಲ, ನೀವು ಹೇಳೋದ್ರಲ್ಲಿ ಒಂದು ನಾನು ನಿಮಗೆ ಅಕ್ಲಾಜ್ಮೆಂಟ್ ಮಾಡ್ತೀನಿ. ಅವರು ಸ್ವಲ್ಪ ಆರ್ಷಾಗಿ ಮಾತಾಡ್ತಾರೆ, ಅದು ಸ್ವಲ್ಪ ಸಾಫ್ಟಾಗಿ ಹೋಗೋದು ಸ್ವಭಾವ ಹಂಗಿದೆ, ಅದು ಸ್ವಭಾವ ಹಂಗಿದೆ. ಬಟ್ ಹಂಗಂತ ನಾವು ಪೊಲಿಟಿಕಲಲ್ಲಿ ಇದ್ದಾಗ ಎಲ್ರಿಗೂ ಬೈಯೋಕ್ಕಾಗಲ್ಲ. ಅದಕ್ಕೆ ನಾನು ಅಕ್ಲಾಜ್ ಮಾಡ್ತೀನಿ, ನೀವು ಹೇಳಿದ್ದು ತಪ್ಪು ಅಂತ ಹೇಳಲ್ಲ. ಆದರೆ ದೊಡ್ಡಬಳ್ಳಾಪುರದಲ್ಲಿ ಕಸ ಹಾಕೋದಕ್ಕೆ ಡಂಪಿಂಗ್ ಆ್ಯಡ್ ಮಾಡಿದ್ದಾರೆ. ನೀವು ಇಲ್ಲಿ ಕಸ ಹಾಕ್ಬೇಡಿ, ಅಲ್ಲಿ ಹಾಕ್ಬೇಡಿ, ಇಲ್ಲಿ ಹಾಕ್ಬೇಡಿ. ಈ ಬೆಂಗಳೂರು ಕಸ ಎಲ್ಲಾದರೂ ಒಂದು ಕಡೆ ಹಾಕ್ಲೇಬೇಕಲ್ಲ. ಹಣ ರಿಲೀಸ್ ಮಾಡಿದ್ರೆ ಅವ್ರು ಯಾಕೆ ಸರ್ ತಡೀತಾರೆ? ಯಾರು ಯಾವ ಊರಿಗೆ ಹೋಗಿ ಕಸ ಹಾಕ್ತಿರೋ ಅವ್ರನ್ನ ಅಭಿವೃದ್ಧಿಗೆ ಇಂತಿಷ್ಟು ಕೊಡಬೇಕು ಅಂತ ಇರುತ್ತೆ. ಆ ದುಡ್ಡನ್ನೇ ಹೋಲ್ಡ್ ಅಪ್ ಮಾಡ್ಕೊಂಡಿದ್ದಕ್ಕೆ ಸಮಸ್ಯೆ ಆಗಿದ್ದು. ಅದರ ಜೊತೆಗೆ ಇಂತಿಷ್ಟು ಲಾರಿಗಳು ಪರ್ ಡೇ ಹಾಕಬೇಕು ಅಂತಿರುತ್ತೆ. ಅದಕ್ಕಿಂತ ಹೆಚ್ಚಿನ ಲಾರಿಗಳು ಬಂದಾಗ ಅವರು ವಿರೋಧ ಮಾಡಿದ್ದಾರೆ. ಅದನ್ನು ಇನ್ನೊಂದು ಸ್ವಲ್ಪ ಡಿಪ್ಲೊಮ್ಯಾಟಿಕ್ಕಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಮೈಕ್ ಅವ್ರ ಕೈ ಕೊಡಿ. ಡಿ ಕೆ ಶಿವಕುಮಾರ್ CM ಆಗ್ಬಿಟ್ರೆ ತಮ್ಮ ಪಕ್ಷದ ಕಥೆ ಏನಾಗುತ್ತೆ ಅಂತ ಸರ್? ಡಿ ಕೆ ಶಿವಕುಮಾರ್ ಅವ್ರಿಗೆ ಭಯ ಅಲ್ಲ JDSಗೆ ಏನಾದರೂ ಆತಂಕ ಇದೆಯಾ? ಯಾವುದೇ ಆತಂಕ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ JDS ಅವರು ಪ್ರಬಲ ವಿರೋಧಿ ಅಂತ ನಾವು ತಗೊಂಡೇ ಇಲ್ಲ. ಓಕೆ. ಡಿ ಕೆ ಶಿವಕುಮಾರ್ ತಮ್ಮದೇ ಪಕ್ಷದಲ್ಲಿ 130 ಸ್ಥಾನಕ್ಕೆ ಬಂದ ನಂತರ ಹಂಗೆ ತಗೊಂಡಿಲ್ವಾ ನೀವು? ತಗೊಂಡಿಲ್ಲ ಸರ್. ಇವತ್ತೇನು ಮಂಡ್ಯದಲ್ಲಿ ಇಷ್ಟು ಒಂದೇ ಒಂದು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ. ಮುಂದಿನ ಬಾರಿ ಎಲ್ಲ ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನೋ ನಂಬಿಕೆ ನಮ್ಮಲ್ಲಿ ಹೆಚ್ಚಿನದಾಗಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ, ಮುಖ್ಯಮಂತ್ರಿ ಆದರೆ ಇನ್ನೂ ಪ್ಲಸ್ ಆಗುತ್ತೆ ನಮಗೆ. ನಿಮ್ಮ ಅವರ ಆಶಾಭಾವನೆಗೆ ಒಳ್ಳೇದಾಗಲಿ. ಹಿಂಗೇ ಭಾವನೆಯಲ್ಲಿ ಇಟ್ಕೊಂಡು ಗೆಲ್ತೀವಿ ಅಂತ ಇರಲಿ. ಅದರ ಕುರುಕ್ಷೇತ್ರ ರಿಸಲ್ಟು ಇದ್ದೇ ಇದೆಯಲ್ಲ. ಅವ್ರು ಒಬ್ಬರೇ ಇಲ್ಲ ಸರ್, ಜೊತೆಗೆ BJP ಅವರಿದ್ದಾರೆ. ನಿಮಗೂ ಏನಂದ್ರೆ ಸ್ಟ್ರಾಟಜಿ ಬದಲಾಗಿದೆ. ಇವರಿಬ್ಬರು ಒಂದಾಗಿದ್ದಾರೆ ಅಂತ ಇವರಿಬ್ಬರನ್ನ ಹೆಂಗೆ ಎದುರಿಸ್ಬೇಕು ಅನ್ನೋ ಸ್ಟ್ರಾಟಜಿ ಬದಲಾಕೊಂಡಿದ್ದೀವಿ. ಆ ಸ್ಟ್ರಾಟಜಿ ಬದಲು ಮಾಡಿಕೊಂಡೆ ಇವ್ರ ಮೇಲೆ ಫೈಟ್ ಮಾಡ್ತಾರದು. ನಾವು ಇವರಿಬ್ಬರು ಒಂದಾದ್ಮೇಲೆ ಎಲ್ಲ ಎಲೆಕ್ಷನ್ ಗೆದ್ದಿದ್ದೀವಿ. ಮನ್ಮೂಲ್ ಹಿಡ್ದಿದ್ದೀವಿ, DCC ಬ್ಯಾಂಕ್ ಹಿಡ್ದಿದ್ದೀವಿ, PLD ಬ್ಯಾಂಕ್ ಹಿಡ್ದಿದ್ದೀವಿ, ಎಲ್ಲದರಲ್ಲೂ ವಾಶ್ಔಟ್ ಮಾಡಿದ್ದೀವಿ. ನಾವು ಕಾರ್ಯಕರ್ತರು ಎಲೆಕ್ಷನ್ನ ಎದೆ ಕೊಟ್ಟು ಮಾಡ್ತೀವಿ, ಅವ್ರು ಮಾಡಲ್ಲ. ಹೆಂಗೆ ಮಾಡ್ತಾರೆ ಮತ್ತೆ ಅವ್ರು ಮಾಡೋದು? ಅವ್ರ ಫೋನೇ ಎತ್ತಲ್ಲ. ನೀವು ನೀವು ಎಲ್ಲ ಕ್ಯಾಮ್ರಾ ಆಫ್ ಮಾಡಿ JDS ಕಾರ್ಯಕರ್ತರನ್ನ ಕೇಳಿ, ಸಾರ್ ಕಾಂಗ್ರೆಸ್ ಅವ್ರ ಕಾರ್ಯಕರ್ತರಿಗೆ ಎಲೆಕ್ಷನ್ ಮಾಡ್ತಾರೆ ಸರ್, ನಮ್ಮವ್ರ ಫೋನೇ ಎತ್ತಲ್ಲ. ಅವರೇ ಹೇಳ್ತಾರೆ ರೀ, ಬಟ್ಟೆ ಹರ್ಕೊಳ್ತಾರೆ ರೀ ಪಾಪ. 2008ರಲ್ಲಿ ಅವ್ರ ಪಕ್ಷ ಲಾಂಚ್ ಆಗಿದಲ್ಲ, ಬಟ್ಟೆ ಹರ್ಕೋತಾರೆ ರೀ ಪಾಪ. ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದಾರೆ ಕೇಳ್ರಿ. ನನ್ನ ಕ್ಷೇತ್ರಕ್ಕೆ 350 ಜನನ ನಾನು ನಾಮಿನೇ ಮಾಡಿದ್ದೀನಿ ರೀ. ನನ್ನ ಕ್ಷೇತ್ರದವ್ರನ್ನ ಮನ್ಮೂಲ್ ಅಧ್ಯಕ್ಷರು ಮಾಡಿದ್ದೀನಿ. DCC ಬ್ಯಾಂಕಿಗೆ ಇಬ್ಬರನ್ನ ಗೆಲ್ಸ್ಕೊಂಡಿದ್ದೀನಿ. PLD ಬ್ಯಾಂಕ್ ಅಧ್ಯಕ್ಷನ ನೆನ್ನೆ ಮಾಡಿದ್ದೀನಿ. ಒಬ್ಬ ಗಂಗಾಮತ ಒಕ್ಕಲಿಗರಲ್ಲಿ ಅವಾಗ ಯಾವ ಹಿಂದುಳಿದವ್ರನ್ನ ಇವತ್ತವರೆಗೂ ಮಾಡಿರಲಿಲ್ಲ. ನಿನ್ನೆ ಗಂಗಾಮತಸ್ರು ಮಾಡಿದ್ದೀನಿ. ಒಬ್ಬ ದಲಿತರನ್ನ ಮೂಡ ಅಧ್ಯಕ್ಷನ ಮಾಡಿದ್ದೀನಿ.
ನಮ್ಮಲ್ಲಿ ಮೂಡ ಅಧ್ಯಕ್ಷರೆಲ್ಲ ಒಕ್ಕಲಿಗರಾಗ್ತಿದ್ರು. ಮೊನ್ನೆ ನಾನು ಒಬ್ಬ ಪತ್ರಕರ್ತ ಆತ ಅವ್ರನ್ನ ನಾನು ಮೂಡ ಅಧ್ಯಕ್ಷರು ಮಾಡಿದ್ದೀನಿ, ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರುಗಳು ಮಾಡಿದ್ದೀವಿ. ನನ್ನ ತಾಲೂಕಿಗೆ 5 ಜನ ಸ್ಟೇಟ್ ಬೋರ್ಡ್ ಅಧ್ಯಕ್ಷರುಗಳು ಮಾಡಿದ್ದೀವಿ. ನಮ್ಮ ಆತ್ಮಾನಂದ್ ಅವ್ರನ್ನ ಒಕ್ಕಲಿಗರ ನಿಗಮದ ಅಧ್ಯಕ್ಷರಾಗಿದ್ದಾರೆ. ವಿಜಯಲಕ್ಷ್ಮಿ ರಘುನಾಥ್ ಅಂತ ಒಬ್ಬರು ದಲಿತರು, ಅವ್ರನ್ನ ಸಣ್ಣ ಮತ್ತು ಕೈಗಾರಿಕಾ ಅಧ್ಯಕ್ಷ ಮಾಡಿ. ಸಿ ಡಿ ಗಂಗಾಧರನ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ಮಾಡಿದ್ವಿ. ನನ್ನ ಒಂದು ತಾಲೂಕಿಗೆ ಇಷ್ಟು ಮಾಡ್ಕೊಂಡಿದ್ದೀರಿ. ಅವ್ರು ಏನೋ ಮಾಡಿದಾರೆ ಕೇಳ್ರಿ. ಪಾಪ ಅವ್ರು ಮಾತಾಡ್ತಾರೆ, ಪಾಪ ಅವ್ರು ಕಂಡ್ರೆ ನನ್ನ ಪ್ರೀತಿ ರೀ. ಈ ಥರ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಇರಬೇಕು ಅಂತ ಭಾಳ ನನಗೆ ನೋವಾಗುತ್ತೆ. ಅವ್ರಿಗೆ ಈ 2008ರಿಂದ ಒಂದು ಸಣ್ಣ ಅಧಿಕಾರ ಕೊಟ್ಟಿದ್ದಾರೆ ಕೇಳ್ರಿ. ಇನ್ನೂ ಅರ್ಕೋತಾ ಇದ್ದಾರೆ ರೀ ಪಾಪ ಅವರು. ನಮ್ಮದು ಅಂತ ಲೆಟ್ ಇಟ್ ಬಿ ಜಾಯಿನ್ ಕಾಂಗ್ರೆಸ್, ಅಧಿಕಾರ ಕೊಡ್ತೀವಿ. ಅಂದರೆ ನೀವು ಹೇಳೋದು ಕಾಂಗ್ರೆಸ್ ಆಡಳಿತದಲ್ಲಿ ಕಾರ್ಯಕರ್ತರು ಸುಭಿಕ್ಷವಾಗಿದ್ದಾರೆ. 100% ರೀ, 100%. ಪಾಪ ನಾನು ಪ್ರೀತಿಯಿಂದ ಹೇಳ್ತೇನೆ. ನಾನು ವ್ಯಂಗ್ಯವಾಗಿ ಹೇಳ್ತಾ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಒಂದೊಂದು ಊರಿಗೆ ಒಕ್ಕಲಿಗರೇ ಡಾಮಿನೇಟ್ ಇರೋರಿಗೆ 40 ಕೋಟಿ ಕೆಲಸ ಆಗ್ತೀನಿ. ಒಬ್ಬ ಕಾರ್ಯಕರ್ತರು ಅವ್ರು ಇವತ್ತು ಜನತಾದಳ ಅಂತಾರೆ ರೀ, ಒಂದು ಅಧಿಕಾರ ಕೊಟ್ಟಿಲ್ಲ. ಮತ್ತು ಚುನಾವಣೆ ಬಂದಾಗ ಅವ್ರು ಪಾಪ ರೀ ಸೋಲ ಮಾಡಿ ಎಲೆಕ್ಷನ್ ಮಾಡ್ತಾರೆ. ಇವ್ರು ಯಾರೂ ಸಿಗೋದೇ ಇಲ್ಲ. ಅವ್ರು ಒರಿಜಿನಲ್ ಕಾರ್ಯಕರ್ತರು. ನನಗೆ ಅವ್ರು ಕಂಡ್ರೆ ಪ್ರೀತಿ. ನನ್ನ ಜನತಾದಳವ್ರು ಸಿಕ್ಕರು, ಅವ್ರು ಯಾರು ತಂದ್ರು ನಾನು ಪಟ್ಟಂತ ಫೋನ್ ಮಾಡ್ತೀನಿ, ತಹಸೀಲ್ದಾರ್ ಆಗಬೇಕಾ, AC ಆಗೋಕೆ ಗೋಯಡ್ ಅಂತೀನಿ. ನನ್ನ ಬಗ್ಗೆ ಗೊತ್ತಿಲ್ಲದೆ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಮೊನ್ನೆ ನಾನು ಲಂಡನ್ಗೆ ಹೋಗ್ತಾಯಿದ್ದೆ. ನನ್ನ ಮೇಲೆ ಸ್ಪರ್ಧಿಸಿದ ವ್ಯಕ್ತಿದು ಬರ್ತಡೇ ಇತ್ತು. 10 ಗಂಟೆ ರಾತ್ರಿ ಫ್ಲೆಕ್ಸ್ ಕಟ್ತಾ ಇದ್ದಾರೆ ಅಂತ ಜನತಾದಳದವ್ರು ಫೋನ್ ಮಾಡಿದ್ರು ನನಗೆ. ನಾನು ನಮ್ಮನ್ನು ಫೋನ್ ಮಾಡಿದೆ, ನಾಳೆ ಅವ್ರು ಬರ್ತಡೇ ಇದೆ ಅಂತ, ಕಟ್ಬೇಡ ನಿಲ್ಲಿಸೋ ಅಂದೆ. ಈತ ಹೋಗಿ ಸ್ಟೇಜಲ್ಲಿ ನನ್ನ ಬೈತಾ ಇದ್ದೆ. ಆ ಕಾರ್ಯಕರ್ತರ ಕಿವಿಲಿಟ್ರೆ, ಅಣ್ಣ ಇಲ್ಲ ಅಣ್ಣ MLA ನಿಲ್ಲಿಸಿದ್ರು. ಏನು ನಿಲ್ಲಿಸಿದ್ರಿ? ಅವ್ರದ್ದು ನಾಳೆ ಬರ್ತಡೇ. 10 ಗಂಟೆ ರಾತ್ರಿ ನಮ್ಮವರು ನಂದು ಫ್ಲೆಕ್ಸ್ನ ಕಟ್ತಾ ಇದ್ರು. ನೀವು ಲಂಡನ್ ಹೋಗ್ತಾ ಇದ್ದೆ ಏರ್ಪೋರ್ಟಲ್ಲಿದ್ದೆ. ನನ್ನ ಜನತಾದಳ ಕಾರ್ಯಕರ್ತರು ಫೋನ್ ಮಾಡಿದ್ರು ನನಗೆ, ಅಣ್ಣ ನಮ್ಮ ಲೀಡರ್ ಬರ್ಡೇ ಇದೆ, ನಿಮ್ಮ ಹುಡುಗರು ನಿಮ್ಮ ಫ್ಲೆಕ್ಸ್ ಕಟ್ತಾರೆ. ನಮ್ಮ ಹುಡುಗರು ಫೋನ್ ಮಾಡಿ, ಅವ್ರು ಬೆಳಗ್ಗೆ ಬರ್ತಡೇ ಇದೆ ಕಟ್ಬಿಟ್ರಿ ನಿಲ್ಲಿಸ್ರು ಅಂತ. ಬರ್ತಡೇ ಸ್ಟೇಜಿಗೆ ಬಂದು ಅವ್ರು ನನಗೆ ಬೈತಾ ಇದ್ದ. MLA ದಬ್ಬಾಳಿಕೆ ನೋಡ್ರಿ, ನನ್ನ ಮುಂದೆ ಫ್ಲೆಕ್ಸ್ ಕಟ್ಟಿಸ್ತಾರೆ, ನಾಳೆ ಬೆಳಗ್ಗೆ ಅವ್ರದ್ದು ಹಬ್ಬ ಇರೋದು ಯಾವತ್ತು. ಆ ಪಕ್ಕದ ನೋಡಿ ಬಂದು ಹೇಳ್ದೆ, ಅಣ್ಣ ಇಲ್ಲ ಅಣ್ಣ MLA ಪಾಪ ಸ್ಟಾಪ್ ಮಾಡಿಸಿದ್ರು ಅಂತ. ಅಂದರೆ ಅವ್ರದ್ದು ಕಮಿಟ್ಮೆಂಟ್ ರೀ ಅದು. 350 ಜನಕ್ಕೆ ಅಧಿಕಾರ ಕೊಟ್ಟು ಕೇಳ್ರಿ. 1999ರಲ್ಲಿ ಯಾವಾಗ ನಿರ್ಮಾಣ ಆಯಿತು, ಅಲ್ಲಿಂದ 2 ಸರಿ ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರ ಕೊಟ್ಟಿದ್ದಾರೆ ಕೇಳ್ರಿ. ಕೇಳಿದಾಗ 78 ಕೊಡ್ತೀವಿ ಅಂತ ಇದ್ದಾರೆ. ರವಿ ಗಣಿಗ ಅವರೇ, ಬ್ರೇಕ್ಗಿಂತ ಮುಂಚೆ ಭಾಳ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಕ್ಷೇತ್ರದಲ್ಲಿ ಕಾರ್ಯಕರ್ತರುಗಳಿಗೆ, ಕಾಂಗ್ರೆಸ್ನ ಸ್ಥಳೀಯ ಮುಖಂಡರುಗಳಿಗೆ ಎಷ್ಟೆಷ್ಟೆಲ್ಲ ಅಧಿಕಾರ ಕೊಟ್ಟಿದ್ದೀರಿ, ಏನೇನೆಲ್ಲ ಅಧಿಕಾರ ಕೊಟ್ಟಿದ್ದೀರಿ ಅಂತ. ಬಟ್ ಸಿದ್ದರಾಮಯ್ಯನವ್ರು ನಿಮಗೆ ಕೊಡ್ತಿಲ್ವೇ ಅಧಿಕಾರನ? ನೀವು ಫಸ್ಟ್ ಟೈಮ್ MLAಗಳೆಲ್ಲ ಸೇರಿಕೊಂಡು ಪತ್ರ ಬರೆದ್ರಿ ಪಾಪ. ಒಂದು ಪಾಯಿಂಟಿಗೆ ಬಂದ್ರಿ. ಫಸ್ಟ್ ಟೈಮ್ MLAಗಳೆಲ್ಲ ಸೇರ್ಕೊಂಡು ಒಂದು ಪತ್ರ ಬರೆದ್ರಿ, ನಮ್ಮಲ್ಲಿ ಒಂದು 5 ಜನರನ್ನ ಮಿನಿಸ್ಟರ್ ಮಾಡಿ ಅಂತ. ಆಸ್ ಅ ಪಾಲಿಸಿ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಆಸ್ ಅ ಪಾಲಿಸಿ ನಾವು ಮಾಡೋದಿಲ್ಲ. ಅದಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಏನಾದರೂ ಪಾಲಿಸಿ ಚೇಂಜ್ ಆಗುತ್ತಾ, ನಮಗೂ ಒಂದು ಸ್ವಲ್ಪ ಅಧಿಕಾರ ಸಿಗುತ್ತಾ ಅಂತ ಪ್ರಯತ್ನಿಸ್ತಾ ಇದ್ದೀರಾ? ಸರ್, ಇದು ನಾಯಕತ್ವದ ವಿಚಾರಕ್ಕೂ ಈ ಲೆಟ್ರಿಗೂ ಸಂಬಂಧ ಇಲ್ಲ. ಓಕೆ, ನಾವು ಹೊಸ ಗೆದ್ದಿರೋರು 2.5 ವರ್ಷದಿಂದ ಒಗ್ಗಟ್ಟಾಗಿದ್ದೀವಿ. ಈಗ ಏನಾಗಿದೆ, ಈಗ ಇವನ್ ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ಗೆದ್ದಿದ ತಕ್ಷಣ CM ಆದರು. ನರೇಂದ್ರ ಮೋದಿ ಅವರು CM ಆಗದೆ ಇದು ಶಾಸಕರೇ ಆಗಿರಲಿಲ್ಲ, ಮುಖ್ಯಮಂತ್ರಿ ಆದರು. ಈ ರೀತಿ ನಮ್ಮ ವಿರೋಧ ಪಕ್ಷಗಳು ಒಳ್ಳೆ ಕಾಯಿನ್ನ ಮೂವ್ ಮಾಡ್ತಾ ಇರಬೇಕಾದ್ರೆ ನಾವಿನ್ನೂ ಹಳೆಯ ಸಂಪ್ರದಾಯವನ್ನು ಇಟ್ಕೊಂಡೇ ಹೋದರೆ ಪಕ್ಷಕ್ಕೆ ಹೊಸ ಚಾರ್ಮ್ ಕೊಡೋದಕ್ಕಾಗಲ್ಲ. ಈಗ ನಾನು ಶಾಸಕನಾಗಬೇಕಾದ್ರೆ ನನ್ನ ಪಕ್ಷ ನನಗೆ ಟಿಕೆಟ್ ಕೊಟ್ಟು ಆ ಚಾರ್ಮ್ ಇದ್ದಿದ್ದಕ್ಕೆ ಗೆದ್ದಿರೋದು. ನಾನೇನು ದೇವರಲ್ಲ, ನಾನೇ ಹೋಗಿ ಗೆದ್ಕೊಂಬಂದ್ಬಿಡೋದಕ್ಕೆ. ನನ್ನ ಪಕ್ಷವನ್ನು ಉಳಿಸೋದು, ನಮ್ಮ ಫಸ್ಟ್ ಟೈಮ್ ಆಗಿರಲಿ 10 ಸರಿ ಗೆದ್ದಿರಲಿ, ಅವರವರ ಶಕ್ತಿಯನ್ನು ಪಕ್ಷಕ್ಕೆ ವಿನಿಯೋಗಿಸೋದು. ಅದಕ್ಕೊಂದು ನಾವು ನಮ್ಮ ಪಕ್ಷಕ್ಕೆ ನಾವೆಲ್ಲ 35 ಜನ, 4 ಜನ ಅವತ್ತು ಬಂದಿರಲಿಲ್ಲ ಸೈನ್ ಹಾಕುವಾಗ, ಅದಕ್ಕೆ ಮಿಸ್ ಆಗಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಏನು ತೊಂದರೆ ಇಲ್ಲ. ನಾವು ಅಷ್ಟು ಜನ ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲ ಅವರಿಗೆ, CMಗೆ, DCMಗೆ ಪತ್ರ ಬರೆದಿದ್ದೀವಿ. ನನಗೆ ಬೇಡ, ನನಗೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿದೆ ಮಂಡ್ಯಕ್ಕೆ. ಓಕೆ, ಪ್ರಾದೇಶಿಕವಾರ ಇಲ್ಲ ಜಾತಿವಾರ ನೀವು ಯಾವ ರೀತಿ ಕೊಡ್ತೀರಿ, ಹೊಸ ಹೆಂಗ್ ಟರ್ಕ್ಗಳಿಗೆ ಕೊಡಿ. ಹೊಸಬ್ರಾದ್ರೆ ಈಗ ಕೆಲವು ಮಂತ್ರಿಗಳು ಏನಾಗಿದೆ, ನಾನು ಹೆಂಗೋ ಮಂತ್ರಿ ಆಗ್ತೀನಲ್ಲ ಅಂತೇಳಿ ಅವರು ನಮ್ಮ ಕ್ಷೇತ್ರಗಳಿಗೆ ಬರಲ್ಲ, ನಮ್ಮ ಕೈಗೆ ಸಿಗಲ್ಲ. ಈ ನಮ್ಮ ಯಂಗ್ಸ್ಟರ್ಸ್ಗಳಾದರೆ ಇಡೀ ಜಿಲ್ಲೆ ರಾಜ್ಯಾದ್ಯಂತ ಓಡಾಡ್ತಾರೆ, ಪಕ್ಷಕ್ಕೆ ಒಂದು ಶಕ್ತಿ ಆಗ್ತಾರೆ. 28ಗೆ ಮತ್ತೆ ನಾವು ಬ್ಯಾಟಲ್ಗೆ ಹೋಗ್ಬೇಕಾದ್ರೆ ಇವರಿಬ್ಬರನ್ನ ಎದುರಿಸ್ಬೇಕಲ್ಲ.
ಹೊಸ ಸ್ಟ್ರಾಟಜಿ ಇಟ್ಕೊಂಡು ಹೋಗೋಣ ಅಂತ 5 ಜನಕ್ಕೆ ಮಂತ್ರಿ ಕೊಡಿ ಅಂತ ಹೇಳಿದ್ದೀವಿ. ನೆನ್ನೆ CM ಅವರು ಹೇಳಿರೋದನ್ನು ನೋಡಿದ್ದೀವಿ. ಆದರೂ ಅವ್ರನ್ನೂ ಕನ್ವಿನ್ಸ್ ಮಾಡ್ತೀವಿ. ಅವ್ರೇನು ಹೇಳಿದ್ರು, ನಾವೊಂದು ಪಾಲಿಸಿ ಮಾಡೋಣ ಸರ್. ಪಾಲಿಸಿ ಇರಲಿ ಸರ್, 28ಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ಅವ್ರನ್ನೂ ಕನ್ವಿನ್ಸ್ ಮಾಡ್ತೀವಿ. ಈಗ ಟೈಮ್ ತಗೊಳ್ತೀವಿ. ಈ ಅಸೆಂಬ್ಲಿಲೆಲ್ಲ ಸೇರ್ಕೊಂಡಾಗ ಎಲ್ಲರೂ ಮಾತಾಡಿಕೊಂಡು ರಾಹುಲ್ ಗಾಂಧಿ, ಇವರು ಸುರ್ಜೇವಾಲಾ, ವೇಣುಗೋಪಾಲು ಎಲ್ಲರ ಹತ್ರನೂ ಟೈಮ್ ತಗೊಂಡು ಇಷ್ಟು ಜನ ಒಗ್ಗಟ್ಟಾಗಿ ಹೋಗಿ ಲೆಟ್ರ್ ಕೊಟ್ಟು ಕನ್ವಿನ್ಸ್ ಮಾಡಿ ಯಾರ್ದಾರು 5 ಜನಕ್ಕೆ ತಗೊಳ್ತೀವಿ. BJP ಅವರು ಉದಾಹರಣೆಗಳನ್ನು ಕೊಟ್ಟರೆ MLAನೇ ಇಲ್ಲದೆ ಇರೋರು ಮುಖ್ಯಮಂತ್ರಿನೇ ಮಾಡ್ಬಿಡ್ತಾರೆ ಅವರು ಅಂತ. ಸರ್ ನಮ್ಮ ಆ ರೀತಿ BJP ಹೆಚ್ಚು ಎಕ್ಸ್ಪೆರಿಮೆಂಟಲ್ ಅಂತ ಅನ್ಸುತ್ತಾ ನಿಮಗೆ? 100% ಸರ್. ಅವರು ಈ ಜನ್ರೇಷನ್ಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಮಾಡಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು. ಈಗ ಗುಣಕ್ಕೆ ಮತ್ಸರ ಇರಬಾರ್ದು. ನಮ್ಮ ವಿರೋಧಿಗಳು ಯಾವುದಾದ್ರು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಸ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋ ಭಾವನೆ ನಮ್ಮಲ್ಲಿ ಇರಬೇಕು. ಅದನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಆಗಬೇಕು. ಅದು ಸ್ವಲ್ಪ ಚಾಣೆ ಹಿಡಿದು ಕಾಪಿ ಪೇಸ್ಟ್ ಆಗಬಾರ್ದು, ಚಾಣೆ ಹಿಡಿದು ಇನ್ನೊಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು. ಗುಣಕ್ಕೆ ಮತ್ಸರ ಇರಬಾರ್ದು ಅಂದ್ರೆ 25 ವರ್ಷದಿಂದ ಮೋದಿ ಯಾಕೆ ಅಧಿಕಾರದಲ್ಲಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಅವ್ರಿಗೆ ಸ್ಟ್ರಾಟಜಿ ಮಾಡೋದು ಗೊತ್ತಿದೆ. ಲೈಕ್ ಅಷ್ಟೇ. ಓಕೆ, ಸ್ಟ್ರಾಟಜಿ ಮಾಡೋದು ಗೊತ್ತಿದೆ. ಅಂದರೆ ಕಾಂಗ್ರೆಸ್ನಲ್ಲಿ ಸ್ಟ್ರಾಟಜಿ ಮಾಡೋದು ಗೊತ್ತಿಲ್ಲ ಈಗ ಅಂತಿದ್ದೀರಿ. ಇವತ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಲ್ಲ, ನಮಗಿಂತ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಓಕೆ, ಇಸ್ ವೆರಿ ಗುಡ್ ಸ್ಟ್ರಾಟಜಿಸ್ಟ್. ಇದು ಹಿಡಿತಾರೆ ನಾಡಿ. ಯಾರಿಗೇನು ಬೇಕೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಪಶ್ಚಿಮ ಬಂಗಾಳ ಕಡೆ ಚುನಾವಣೆ ಇದ್ದಾಗ ಬಾಂಗ್ಲಾದೇಶ ನೆನಪು ಬರುತ್ತೆ, ರಾಜಸ್ಥಾನ ಪಂಜಾಬ್ ಚುನಾವಣೆ ಇದೆ, ಪಾಕಿಸ್ತಾನ ನೆನಪು ಬರುತ್ತೆ. ಲೆಟ್ ಇಟ್ ಬಿ, ಅಜೆಂಡಾ ಒಂದೇ ಇದೆ, ನೆನಪು ಬರೋದು ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಓಕೆ, ಮತ್ತು ನಿಮಗೆ ಯಾಕೆ ಆಗ್ತಿಲ್ಲ ಅದು? ರಾಹುಲ್ ಗಾಂಧಿ ನಾವು ಆ ಬೇಸ್ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ನಾವು ಬಡವರು ಎಲ್ಲರೂ ಒಗ್ಗಟ್ಟು ಒಂದು ಇಶ್ಯೂ ಬೇಸ್ ಮೇಲೆ ನಾವು ಹೋಗ್ತಾ ಇದ್ದೀವಿ. ಅವ್ರ ಪಕ್ಷ ಆ ಇಶ್ಯೂ ಮೇಲೆ ಅವ್ರ ಪಕ್ಷ ತಳಾದಿ ನಿಂತಿದೆ. ನಮ್ಮದು ಬಡವರು, ಕೂಲಿ ಕಾರ್ಮಿಕರು, ಈ ತಳಾದಿ ಮೇಲೆ ರೈತರು, ಈ ತಳಾದಿ ಮೇಲೆ ನಮ್ದು ನಿಂತಿದೆ. DK ಶಿವಕುಮಾರ್ ಅವರಿಗೆ ಈ ತಳಹದಿ ಇಷ್ಟ ಆಗುತ್ತಾ? ಹೋಗ್ತಾ ಇರೋ ತಳಹದಿ ಯಾವುದು? ನೀವು ಹೇಳಿದ್ರಲ್ಲ, ಬಡವರು ಎಲ್ಲರೂ ಒಗ್ಗಟ್ಟು. ಹೌದು. ಸದ್ಗುರು ಅವರ ಆಶ್ರಮಕ್ಕೆ ಕರೆದ್ರೆ ಹೋಗಿ ಅವರು ಅಮಿತ್ ಶಾ ಅವರ ಪಕ್ಕದಲ್ಲಿ ಕೂತ್ಕೊಂಡು ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕುಂಭಮೇಳ AICC ಅಧ್ಯಕ್ಷರೇ ಹೇಳಿದ್ರು ಅಲ್ಲಿ ಹೋದರೆ ನೌಕರಿ ಸಿಗುತ್ತೇನ್ರಿ ಅಂತ. ಆದರೂ ಕುಂಭಮೇಳಕ್ಕೆ ಹೋಗ್ತಾರೆ. ಸದನದಲ್ಲಿ ನಿಂತ್ಕೊಂಡು RSSನ ಗೀತೆಯನ್ನು ಹಾಡಿದ್ರು, ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹಾಡ್ತಾರೆ. ಅವರು ಅದನ್ನು ಯಾಕೆ ಆಡಿದ್ರು ಮತ್ತು ಯಾಕೆ ಆಮೇಲೆ ಕ್ಷಮೆ ಕೇಳಿದ್ರು ಅನ್ನೋದು ಅವ್ರನ್ನೇ ಕೇಳಿದ್ರೆ. ಕ್ಷಮೆಯಲ್ಲಿ ಕೇಳಿದ್ರಿ ಸರ್? ಸ್ಪಷ್ಟೀಕರಣ ಕೊಟ್ಟರು ಅನ್ನೋದು ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ. ಓಕೆ, ಅದಕ್ಕೆ ನಾನು ನಾಟ್ ದ ರೈಟ್ ಪರ್ಸನ್. ಅವರ ಭಾವನೆಗಳಿಗೆ, ಅವರ ಆಚರಣೆಗಳಿಗೆ, ಅವರ ನಿಲುವುಗಳಿಗೆ ಸಮರ್ಥಿಸ್ಕೊಳ್ಳೋದು ಅಥವಾ ಅದಕ್ಕೆ ಕಮೆಂಟ್ ಮಾಡೋದಕ್ಕೆ ನಾನು ರೈಟ್ ಪರ್ಸನ್ ಅಲ್ಲ. ಈಗ ಹಿಂದುತ್ವ ಅಂತ ಹೊರಟಿರುವ ಯುವ ಸಮುದಾಯವನ್ನು ಸೆಳೆಯುವ ಉದ್ದೇಶ DK ಶಿವಕುಮಾರ್ ಅವ್ರಿಗೆ ಇದೆಯಾ? ಹಿಂದುತ್ವ ಅಂತ ಮೋದಿ ಹಿಂದೆ RSS ಜೊತೆಗೆ BJP ಜೊತೆಗೆ ಹೋಗ್ತಾ ಇರುವ ಯುವ ಸಮುದಾಯವನ್ನು ಕಡೆ ಬರಬೇಕು ಅನ್ನೋ ಉದ್ದೇಶ ಹಿಂದುತ್ವ ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಅದು ರಾಜಕಾರಣದ ವಸ್ತು ಆಗಬಾರ್ದು, ಅಷ್ಟೇ ನಮ್ಮ ನಿಲುವು. ನಾನು ನಾಳೆ ಬೆಳಗ್ಗೆ ನಮ್ಮಲ್ಲಿ ಪಂಚಲಿಂಗೇಶ್ವರ ಒಂದು ದೇವಸ್ಥಾನ ಇದೆ ಕೆರಗೋಡಲ್ಲಿ. 10 ಕೋಟಿ ರೂಪಾಯಿಯಲ್ಲಿ ಆ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ. ನಾಳೆ ಅಷ್ಟಮಂಗಳ ಪೂಜೆ ಇದೆ. ಅದು ರಾಜಕೀಯ ವಸ್ತು ಆಗಬಾರ್ದು. ಕೆರಗೋಡಲ್ಲಿ ಅದೇ ಕೆರಗೋಡಲ್ಲಿ ಧ್ವಜದ ವಿವಾದ ಎಲ್ಲೆಲ್ಲಿಗೆ ಹೋಯ್ತು? ಅದು ಹೇಳಕ್ಕೆ ಹೋದ್ರೆ 2 ದಿನ ಬೇಕು. ಸೊ ಅದೇ ಇದೇ ಅವ್ರ ರಾಜಕಾರಣ. ಇಸ್ ಅ ವೆರಿ ಗುಡ್ ಪಾಲಿಸಿ. ದಿಸ್ ಈಸ್ ದ ರಾಜಕಾರಣ. ಅದಕ್ಕೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ಯಾಕೆ ಬಂದರು ಅಂತ ಅನ್ಸುತ್ತೆ ಅಲ್ಲಿಗೆ? ಅದು ಅವ್ರು ಎಲೆಕ್ಷನ್ ನಿಂತಿದ್ರಲ್ಲ, ಅವತ್ತು ಕಾಯಿ ಹೊಡೆಯಕ್ಕೆ ಬಂದರು. ಅದು ಹೇಳೋದು ಬೇಡ, ಒಂದು ನಿಮಿಷದಲ್ಲಿ ಹೇಳ್ತೀನಿ. ಹೇಳಿ. ಒಂದು ಹುಡುಗರು ಗುಂಪು, ನಾನು 2 ವರ್ಷಕ್ಕೆ ಮುಂಚೆ ಅನಿಸುತ್ತೆ ಅಸೆಂಬ್ಲಿಗೆ ಹೋಗೋದಿದ್ದೆ ಬೆಳಗಾವಿಯಲ್ಲಿ. ನನ್ನ ಹತ್ರ ಬಂದು ಅಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ. ಆ ಆಂಜನೇಯ ದೇವಸ್ಥಾನಕ್ಕೆ ಗದೆ ನಾನೇ ಕೊಟ್ಟಿದ್ದೀನಿ, ಮೊನ್ನೆ ಪೈಂಟು ನಾನೇ ಮಾಡಿಸಿದ್ದೀನಿ. ನಾನು ಹೇಳ್ತಾ ಇರೋದು 100ಕ್ಕೆ 100 ಕೂಡ ಸತ್ಯ. ಓಕೆ, ನಾನು ಅಸೆಂಬ್ಲಿಗೆ ಹೋಗೋ ಟೈಮಲ್ಲಿ ಬಂದು ಅಣ್ಣ ದೇವಸ್ಥಾನ ಮುಂದೆ ಗಡಗಂಬ ನಡೆಸ್ತೀವಿ ಅಂದರು. ನಾನು ಹೇಳಿದೆ ಅಲ್ಲಿಗೆ 1.5 ಕೋಟಿ ರೂಪಾಯಿ ಹಾಕಿದ್ದೀನಿ, ಬಸ್ ಸ್ಟ್ಯಾಂಡ್ ಮಾಡೋಣ ಅಂತ. ಅದು ಬಸ್ ಸ್ಟ್ಯಾಂಡ್ ಜಾಗ, ಬಟ್ ನಾನು ಸ್ಪಾಟಿಗೆ ಬಂದು ನೋಡ್ತೀನಿ, ಲೆಟ್ ಇಟ್ ಬಿ ಅಂತ. ಆ ಹೋರಾಟ ಮಾಡ್ತಿದ್ದಾನೆ ಇವಾಗ ನಮ್ಮ ಜೊತೆನೇ ಇದ್ದಾನೆ. ಅವನ್ನೆಲ್ಲ ಸತ್ಯ ಹೇಳ್ತಾ ಇರ್ತಾನೆ ಏನೇನಾಯಿತು ಅಂತ. ಗಡಗಂಬ ನೆಡೋದು ಆಯಿತು. ಅಲ್ಲಿ ಇದು ಮಧ್ಯ ರೋಡ್ ಇದೆ, ಹೈವೇ, ಅದು ಬೀದರ್ ಮಂಡ್ಯ ಹೈವೇ. ಈ ಕಡೆ ಆಂಜನೇಯ ದೇವಸ್ಥಾನ, ಈ ಕಡೆ ಒಂದು ಮಾರಮ್ಮ ದೇವಸ್ಥಾನ. ಇಲ್ಲಿ ಗಡಗಂಬ ನೆಡ್ತೀವಿ. ನೀವು ಗಡಗಂಬ ನೆಡಂಗಿದ್ರೆ ನಡಿ, ನಂದೇನು ತೊಂದರೆ ಇಲ್ಲ. ಬಟ್ ಆ ಕಡೆ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಇದ್ದೀವಿ. ನೀವು ಗಡಗಂಬ ನಡ್ಕೊಳಂಗಿದ್ರೆ ನಾನು ಬಸ್ ಸ್ಟ್ಯಾಂಡ್ನ ಬೇರೆ ಕಡೆ ಮಾಡ್ತೀನಿ, ನಾನು ಅಸೆಂಬ್ಲಿಗೆ ಹೋಗ್ತೀನಿ, ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಅಸೆಂಬ್ಲಿಗೆ ಹೋದೆ, ಬಂದಮೇಲೆ ನಾನು 25,000 ಕೊಡ್ತೀನಿ ಅಂತ ಹೇಳಿದ್ದೆ.
ಗರುಡಗಂಬಕ್ಕೆ. ಇದ್ದಕ್ಕಿದ್ದಂಗೆ ಒಂದಿನ ನಾನು ಆ ರೋಡಲ್ಲಿ ಓಡಾಡ್ತಾ ಇರ್ಬೇಕು, ದೊಡ್ಡದು 100 ಅಡಿದು ಒಂದು ಕಂಬ ನಿಲ್ಲಿಸ್ತಾ ಇದ್ರು. ನಾನು ನೋಡಿದೆ ಏನೋ ಕಂಬ ನಿಲ್ಲಿಸ್ತಾರೆ, ನಾನು ಕೇಳೇ ಇಲ್ಲ, ಒಂದು ವಾರ ಕೇಳೇ ಇಲ್ಲ. ಹೋದೆ, ನಾನು ನಾಳೆ ನಂಬಿರುವ ಪಂಚಲಿಂಗೇಶ್ವರನ ಆಣೆಗೂ ಇದು ಸತ್ಯ. ನಾನು ಹೇಳ್ತಾ ಇರೋದು 100ಕ್ಕೆ 100. ನಾಳೆ ನಾನು ದೇವಸ್ಥಾನ ಪೂಜೆ ಮಾಡ್ತಾನೋ ಇದೇ ಸತ್ಯ. ಬಂದೆ, ಹೋದೆ, ನೋಡೆಲ್ಲ. ಆಮೇಲೆ ಒಂದು ಕೇಸರಿ ಧ್ವಜ ಆರ್ತಾ ಇತ್ತು 3ನೇ ದಿನಕ್ಕೆ. ನಾನೇನು ಕೇಳೋಕ್ಕೆ ಹೋಗಿಲ್ಲ, ನಾನು ಹೋಗ್ತಾ ಇದ್ದೆ. ಆಮೇಲೆ ಒಬ್ಬ ದಲಿತ ಯುವಕ ಬಂದ. ಅವನು BJP, ಅಲ್ಲೊಂದು RSS ಸ್ಕೂಲ್ ಇದೆ, ಅದರ ಬೆಂಬಲಿದ ಹುಡುಗ ಬಂದ. ಅಣ್ಣ, ಕೇಸರಿ ಧ್ವಜ ಹಾಕೋರೆ, ನಮ್ಮ ಅಂಬೇಡ್ಕರ್ ಧ್ವಜ ಹಾಕೋಕ್ಕೆ ಪರ್ಮಿಷನ್ ಕೊಡಬೇಕು. ಎಲ್ಲ ಹಾಕೋರೆ ಅಂದೆ. ಅಲ್ಲಿಂದ ಅವನು ಅಂದಮೇಲೆ ಒಕ್ಕಲಿಗರ ಒಂದು ಟೀಮ್ ಬಂದು, ಅಣ್ಣ ನಮ್ಮ ಧ್ವಜ ಹಾಕಕ್ಕೆ ಕೊಡಬೇಕು. 4 ಜನ ಬಂದು ನಮ್ಮ ಧ್ವಜ ಹಾಕಿ. ನಾನು ತಿರ್ಗಿ ಮೇಲೆ ನೋಡಿದೆ, ಇದು ಅಂತ. ಆಮೇಲೆ ಕರೆದು ಕೇಳಿದೆ, ಏನು ಕತೆ ಇದು ಅಂತ. 23ಕ್ಕೆ ಅಯೋಧ್ಯೆ ದೇವಸ್ಥಾನ ಉದ್ಘಾಟನೆ ಇದೆ, ಎಲ್ಲ ಕಡೆ ಕೇಸರಿ ಹಾಕ್ತಾಯಿದ್ದಾರೆ. PDO ಕೇಳಿದೆ ಅವಾಗ, ನಾವು ಕೇಸರಿ ಧ್ವಜ ಹಾಕ್ಕೊಳ್ತೀವಿ ಅಂತ ಹೇಳಿದರೆ 26ನೇ ತಾರೀಕು ಹೆಂಗೋ ಇದ್ರು ಇದೆಯಲ್ಲಣ್ಣ, ಅವತ್ತು ತಿಳಿಸ್ತಾರಂತೆ, ಭಾರತದ ಬಾವುಟ ಹಾಕ್ಸ್ತಾರೆ. ಆಯ್ತು ಕೊಡಿ ಬಿಡಿ, ನಮ್ಗೇನಾಗಬೇಕು ಅಂತ. ಈ ಹುಡುಗ ಇದ್ನಲ್ಲ, ನನ್ನ ಹತ್ರ ಬಂದಂಗೆ DC ಹತ್ರ ಹೋದ, ಒಂದು ಗ್ರೂಪ್ ಕರ್ಕೊಂಡು AC ಹತ್ರ ಹೋದ, ಪ್ರಿಯಾಂಕಾ ಖರ್ಗೆ ಹತ್ರ, ಎಲ್ಲರ ಹತ್ರ ಹೋಗಿ ಟೆಂಪ್ ಮಾಡೋಕ್ಕೆ ಶುರು ಮಾಡ್ದ. ವ್ಯವಸ್ಥೆನ ಇನ್ವಾಲ್ವ್ ಮಾಡ್ದ. ಅದನ್ನು ಮಾಡಿಸ್ತಾ ಇರೋದು ಅವರೇ. ಆತ RSS ನಾವ್ಯಾರು ಕೇಳಲಿಲ್ಲಲ್ಲ ಒಂದು ವಾರ, ಅವ್ರು ಅವನ್ನ ಇನ್ವಾಲ್ವ್ ಮಾಡಿಸಿದ್ರು. ಅಂದರೆ ಆತ RSS ಬೆಂಬಲ. ಹೌದು. ಅವ್ನು ಮೊನ್ನೆ ಯಾವುದೋ ನನ್ನ ಮನೆಗೆ ಬಂದ ಗೆಟ್ ಔಟ್ ಅಂದೆ ನಾನು. ಇನ್ನು ಈ ಥರ ಎಲ್ಲ ಜನಗಳ ಹತ್ರ ಅಲ್ಲಿ ನೋಡ್ರಿ, ನಮ್ಮ ಮಂಡ್ಯದಲ್ಲಿ ಸಾಬ್ರನ್ನ ಒಕ್ಕಲಿಗರೇ ಸಾಬಿ ಅಂತಾರೆ. ಸಾಬ್ರು ಗೌಡ ಬರಲ್ಲ ಇಲ್ಲಿ ಅಂತಾನೆ. ಅವ್ರು ಲಾಳ ಕಟ್ಟಕ್ಕೆ ಬೇಕು ನಮಗೆ. ಅವತ್ತಿಂದ ಅವರು ನಮಗೆ ಒಳ್ಳೇದು ಮಾಡಿದ್ದಾರೆ. ಗೌಡರು ಮುಸ್ಲಿಮ್ರಿಗೆ ಒಳ್ಳೇದು ಮಾಡಿದ್ದಾರೆ, ಮುಸ್ಲಿಮ್ರು ಗೌಡ್ರನ್ನೊಳ್ಳೆ ಅಣ್ಣ ತಮ್ಮದಿರ್ತಾರೆ. ಊಟ ಒಂದೇ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಬದುಕಿರೋಂಥ ಊರದು. ಯಾವತ್ತು ಹಿಂದೂ ಮುಸ್ಲಿಂ ಕಥೆನೂ ಇಲ್ಲ, ಪಿಕ್ಚರು ಇಲ್ಲ. ನಾವು ಯಾರು ಇನ್ವಾಲ್ವ್ ಆಗಿಲ್ಲ. DC ಹೋಗಿ ಲೆಟ್ರ್ ಕೊಟ್ಟ, ಆಯಿತು. 26ನೇ ತಾರೀಕು ಬಾವುಟ ಹಾಕಿದ್ರು, ಸ್ವತಂತ್ರ ಬಾವುಟ ಹಾಕಿದ್ರು, ತ್ರಿವರ್ಣ ಧ್ವಜ ಏರು. ಸಂಜೆ ಇಳಿಸ್ಬಿಟ್ರು, ತಿರ್ಗಾ ಕೇಸರಿ ಧ್ವಜ ಹಾಕಿದ್ರು. ಆಮೇಲೆ ಒಂದು ಊಟ ಹಾಕ್ಬಿಟ್ರು, ಅದೇನೋ ಹನುಮನ್ ಬಾವುಟ. ನಾನು ಅದಕ್ಕೆ ಇನ್ವಾಲ್ವೇ ಆಗಿಲ್ಲ. DC ಆಯ್ತು ರೀ, ಅದೇನು ಫೈಲೆಲ್ಲ ತನ್ರಿ ಅಂದ್ರೆ ಅದರಲ್ಲಿ ಭಾರತದ ಬಾವುಟಕ್ಕೆ ಕೊಟ್ಟಿದ್ದಾರೆ. ಇದು ಇಶ್ಯೂ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಏನಾಯಿತು, ಭಾರತದ ಬಾವುಟವನ್ನು, ಕೇಸರಿ ಧ್ವಜನ ಇಳಿಸಿ ಭಾರತದ ಬಾವುಟವನ್ನು ಜಿಲ್ಲಾಡಳಿತ ಮಾಡಿದ್ರು. ನನ್ನನ್ನು ನಿಮ್ಮ ಥರ TV ಚಾನಲ್ ಮೈಕ್ ಇಟ್ರು. ಇಳಿಸಾದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ಮಂಡ್ಯ MLA ಇಳಿಸ್ಬಿಟ್ಟ, ಅದು ಮಾಡ್ಬಿಟ್ಟ, ಇದು ಮಾಡ್ಬಿಟ್ಟ ಅಂತ ಇಳಿಸಿದ್ರು. ಇಷ್ಟೇ ಇಶ್ಯೂ, ಇದು ಬೇರೆ ಏನೂ ಅಲ್ಲ. ಮದ್ದೂರಲ್ಲಿ ಕಲ್ಲು ತೂರಾಟ ಆಯಿತು, ನಾಗಮಂಗಲದಲ್ಲಿ ಕಲ್ಲು ತೂರದಂಥ ಮುಸ್ಲಿಂ ಹುಡುಗರನ್ನ ಹಾಕಿ ಅಂತ ಪ್ರೆಸ್ ಮೀಟ್ ಮಾಡಿದ್ರೆ ಫಸ್ಟ್ ನಾನು ಯಾರೋ 4 ಜನ ಕಿಡಿಗೇಡಿ ಮಾಡಿದ್ದು ಎಲ್ಲರ ಮೇಲೆ ಬರುತ್ತೆ ಅಂತೇಳಿ ಫಸ್ಟ್ ನಾನು, ನಮ್ಮ ಮಂತ್ರಿ ಚಲುವರಾಯ ಸ್ವಾಮಿ ಇಬ್ಬರು ಅವ್ರನ್ನ ಫಸ್ಟ್ ಒಳಗಾಕಿ ಅಂತೇಳಿ ಅರೆಸ್ಟ್ ಮಾಡಿದ್ದು ನಾವು. ಅದಾದಮೇಲೆ ರಾಜಕೀಯ ಮಾಡಿದ್ದು ಇವರು. ಅಲ್ಲಿ ಸಮಸ್ಯೆನೇ ಇದು ಸರ್, ಯಾರೋ ಕಲ್ಲು ತೂರಿದ್ರೆ ಅವ್ರು ಕಿಡಿಗೇಡಿಗಳು ಅಂತ ಆಗ್ತಾರೆ. ಯಾರೋ 4 ಜನ ಕಿಡಿಗೇಡಿಗಳು, ಯಾರೋ 4 ಜನ ಕಿಡಿಗೇಡಿಗಳು. ಈ ಕಡೆಯಿಂದ ಏನಾದರೂ BJP ಅವರ ಸಂಘಟಿತ ಪ್ರಯತ್ನ ಅಂತ. 4 ಜನ ಮದ್ದೂರಲ್ಲಿ ಕಲ್ಲು ಹೊಡೆದಂಥ ಮುಸ್ಲಿಂ ಹುಡುಗರನ್ನ ಒಳಗಾಕಿ ಅಂತ ಹೇಳಿದ್ದೆ ನಾವು. ಕಿಡಿಗೇಡಿ ಅಂತ ನೇರ ಹೇಳ್ತಾ ಇದ್ದೀನಲ್ಲ, ಹೊಡೆದವ್ರನ್ನ ಒಳಗಾಕಿ ಅಂತ ಹೇಳಿದ್ದೆ ನಾವು. ಎಸ್, ನೆಕ್ಸ್ಟ್ ಕ್ವಶನ್. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಂದಿದ್ದೀನಿ. ನನ್ನ ಹೆಸರು ಚೇತನ್ ಅಂತ. ಸರ್, ನಾನು ನೋಡ್ತಾ ಇರೋ ನಾನು ಒಂದು ಹಾಡು ನೆನಪಾಗ್ತೆ, ನಗುವುದು ಅಳುವುದು ನೀವೇ ಹೇಳಿ ಅಂತ. ಯಾಕೆ ಇವ್ರು ಸರ್ ಇಷ್ಟೊತ್ತು ಗಂಟ ಇವ್ರ ಮಾತು ನಾನು ಕೇಳಿದೆ. ಇವ್ರು ಹೇಳಿದ್ರು ಕುಮಾರಸ್ವಾಮಿ ಬಂದು ಅಲ್ಲಿ ಎಲ್ಲದಕ್ಕೂ ಏನು ಧ್ವಜಸ್ತಂಭಕ್ಕೆ ಪ್ರತಿಯೊಂದು ವಿಚಾರಕ್ಕೂ ಕಾಯಿ ಹೊಡಿತಾರೆ. ನಾನು ಅಬ್ಸರ್ವ್ ಮಾಡಿದೆ. ಸರ್, ಕುಮಾರಸ್ವಾಮಿ ಅವರು ಯಾವುದರಲ್ಲಿ ಲೋಕಸಭೆಯಲ್ಲಿ ಒಳ್ಳೆ ಮಂತ್ರಿ ಸ್ಥಾನದಲ್ಲಿದ್ದಾರೆ. ಅವರು ಏನಂತಂದರೆ, ನಾವು ಮಂಡ್ಯ ಕ್ಷೇತ್ರಕ್ಕೆ ಏನಾರು ಮಾಡ್ತೀನಿ, ನೀವು ನಮ್ಮ ಜೊತೆ ರೆಸ್ಪಾನ್ಸ್ ಮಾಡಿ ಅಂತ ಮಾಡ್ತಾರೆ. ಸೊ ನೀವು ಮತ್ತು ಆ್ಯಸ್ ಎ ಮಂತ್ರಿ ಇಬ್ಬರು, ನಾನು ಮಂಡ್ಯ ಕ್ಷೇತ್ರದ ಕಾರಣಂಗೆ ಇವರು ಮತ್ತು ಚಲುವರಾಯಸ್ವಾಮಿ ಇಬ್ಬರು ದ್ವೇಷದ ರಾಜಕಾರಣ ಬಿಟ್ಟು ಇನ್ನೇನು ಮಾಡ್ತಾಯಿಲ್ಲ. ಯಾಕೆ ಅಂತ ಹೇಳ್ತೀನಿ ಸರ್, ಇವ್ರಿಗೆ ಮೇನ್ ಟಾರ್ಗೆಟ್ JDS ಹುಡುಗರು, JDS ಕಾರ್ಯಕರ್ತರು. ಆಯಿತಾ? ಮೇನ್ ಟಾರ್ಗೆಟ್ ಇರೋದೇ ಚಲುವರಾಯಸ್ವಾಮಿ ವರ್ಸಸ್ ಗಣಿಗ ರವಿ ಸರ್ಗೆ. ಆಯಿತು, ಈಗ ನಾಳೆಯಿಂದ ಇವರು ದ್ವೇಷದ ನೀವು ಹೇಳಿದ್ದು ದ್ವೇಷದ ರಾಜಕಾರಣ ಅದನ್ನೇ ಕೇಳ್ತಾ ಇದ್ದೀನಿ. ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಅಂತ ಆರೋಪ ಮಾಡ್ತಿದ್ದೀನಿ. ನಾಳೆಯಿಂದ ಮಾಡೋದಿಲ್ಲ ಅವರು. ಇವರು ಪೂರ್ತಿಯಾಗಿ ಸಹಕಾರ ಕೊಡೋದಕ್ಕೆ ತಯಾರಾಗ್ತಾರೆ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಅವರು ಏನೇನು ಮಾಡ್ತಾರೆ ಮಂಡ್ಯ ಜಿಲ್ಲೆಗೆ? ಕೆಲಸಕ್ಕೆ ಏನೇನು ಬೇಕು, ಕೆಲಸ ಕೊಡಿಸೋವಂಥದ್ದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಇವ್ರು ಅಡ್ಡಗಾಲಾಗಿದ್ದಾರಾ? ಹೌದು, ಅಡ್ಡಗಾಲಾಗಿದ್ದಾರೆ. ಇವ್ರು ಏನು ಮಾಡ್ತಾರೆ ಸರ್, ಕುಮಾರಸ್ವಾಮಿ ಅವರು ಬಂದು ಹೋಗಂಟ ಸುಮ್ಮನೆ ಇರ್ತಾರೆ. ಒಂದು ಕಡೆ ನಾಗಮಂಗಲದಲ್ಲಿ ಚಲುವರಾಯಸ್ವಾಮಿ ಪ್ರೆಸ್ ಮೀಟ್ ಮಾಡ್ತಾರೆ, ಮಂಡ್ಯದಲ್ಲಿ ಇವ್ರು ಪ್ರೆಸ್ ಮೀಟ್ ಮಾಡ್ತಾರೆ. ಅಷ್ಟು ಬಿಟ್ಟು ಇವರು ಒಂದು ದಿವಸ ಹೋಗಿ ಕುಮಾರಸ್ವಾಮಿ ಹತ್ರ ನಿಂತ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಇದಾಗಬೇಕು, ಇದು ಕೆಲಸ ಆಗಬೇಕು ಅಂತ ಯಾವುದು ಇವ್ರು ಕೇಳಿಲ್ಲ, ಚಲುವರಾಯಸ್ವಾಮಿ ಕೇಳಿಲ್ಲ. ಭೂಮಿ ಪೂಜೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರ ಅನುದಾನದಲ್ಲಿ ಇವ್ರು ಹೋಗಿ ಫಸ್ಟು ಭೂಮಿ ಪೂಜೆ ನಿಂತ್ಕೋತಾರೆ. ಇಲ್ಲಾಂದ್ರೆ ಚಲುವರಾಯಸ್ವಾಮಿ ಅವರು ನಾಗಮಂಗಲ ಕ್ಷೇತ್ರದಲ್ಲಿ ಅವ್ರಾಗ ಭೂಮಿ ಪೂಜೆ ನಿಂತ್ಕೋತಾರೆ. ಇವರು ಶಿಷ್ಟಾಚಾರ ಇವರು ಉಲ್ಲಂಘನೆ ಮಾಡ್ತಾರೆ. ಜೊತೆಗೆ ಇಂಡಸ್ಟ್ರಿಯಲ್ ಏರಿಯಾ ಇವರು
ಭಾಷಣದಲ್ಲಿ ಹೇಳ್ತಾರೆ ನಾನು 700 ಎಕರೆ ಕೊಡ್ತೀನಿ 600 ಎಕರೆ ಓಕೆ ಪಾಯಿಂಟ್ ಟೇಕನ್ ನಾನು ಡೀಟೇಲಾಗಿ ಉತ್ತರ ಕೇಳ್ತೀನಿ ಸರ್. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ, ಅವರು ಕೈಗಾರಿಕಾ ಮಂತ್ರಿ. ನೀವು ಅವರು ಒಂದಾದರೆ ಮಂಡ್ಯ ಜಿಲ್ಲೆನ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ಬೋದು, ಮಂಡ್ಯ ಜಿಲ್ಲೆಯಲ್ಲಿ ನಿಂತಿರುವ ಇಂಡಸ್ಟ್ರಿಗಳನ್ನೆಲ್ಲ ರೀಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ 4 ನಿಮಿಷ ಟೈಮ್ ಕೊಡಿ ಪ್ಲೀಸ್. ಅವರು ಪಾಪ ಇರಲಿ, ನೋ ಪ್ರಾಬ್ಲಮ್. ಕುಮಾರಸ್ವಾಮಿಯವರ ದಿಶಾ ಮೀಟಿಂಗಿಗೆ ಹೋಗುವ ಏಕೈಕ ಶಾಸಕ ನಾನು. ಅವರ ಜಿಲ್ಲಾ ಅಭಿವೃದ್ಧಿ ಮೀಟಿಂಗಿಗೆ ಹೋಗೋ ಶಾಸಕ ನಾನು. ಓಕೆ. ಕುಮಾರಸ್ವಾಮಿಯವರು ನನ್ನ ಕ್ಷೇತ್ರದಲ್ಲಿ 10 ಲಕ್ಷ ರೂಪಾಯಿದು ಒಂದು ಆಟೋ ಸ್ಟ್ಯಾಂಡ್ ಮಾಡಿದ್ದಾರೆ ಇವತ್ತುವರೆಗೂ. ಅವರ ಫಂಡ್ಗೆ ನಾನು ಪೂಜೆ ಮಾಡೋದು ನನಗೇನು ಅಂಥ ಇದೇನಿಲ್ಲ, ನೋ ಪ್ರಾಬ್ಲಮ್. ಕುಮಾರಸ್ವಾಮಿಯವರು ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳಿದಾಗ, ಅಲ್ಲ, ಫಸ್ಟು ಕುಮಾರಸ್ವಾಮಿಯವರು ನಮ್ಮ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು, ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ ಸರಿಯಾಗಿ ನಡೀತಾ ಇಲ್ಲ, ಸಂಬಳ ಕೊಡೋಕ್ಕಾಗಲ್ಲ ಅಂತ ಮೈ ಶುಗರ್ ಸ್ಕೂಲನ್ನು ಖಾಸಗಿ ಮಾಡ್ತೀನಿ ಅಂದಾಗ ಇವರೇ ಯಾಕೆ ಮಾಡ್ತಾಯಿದ್ರೆ ನಾನು 25 ಕೋಟಿ ರೂಪಾಯಿ ಡೆಪಾಸಿಟ್ ಇಟ್ಬಿಡ್ತೀನಿ, ಹೆಂಗೆ ಮಾಡಿದೆ ಅಂತ ಅವ್ರು ಬೈದರು. ನಾನೇ ಸಭೆ ಕರೆದು ಕೂಡಲೇ ಅಧ್ಯಕ್ಷ ಇದನ್ನು ವಾಪಸ್ ತಗೋಬೇಕು, ಸ್ಕೂಲ್ ಹಂಗಿರಲಿ ಮಾಡಬಾರ್ದು, 25 ಕೋಟಿ ಕುಮಾರಣ್ಣ ಕೊಡ್ತಾರೆ ಅಂತ ಹೇಳಿದ್ವಿ. 2 ತಿಂಗಳು ಸಂಬಳನೂ ಬಿಡುಗಡೆ ಮಾಡಿಸಿದ್ವಿ. 20 ಲಕ್ಷ ಬಿಡುಗಡೆ ಮಾಡಿ ನನ್ನ ಕೈಲಿ ಆಗೋದು ಇಷ್ಟೇ, ನಾನು ಎಲ್ಲೇ ಹೇಳಿದೆ 25 ಕೋಟಿ ಕೊಡ್ತೀನಿ ಅಂತ, 20 ಲಕ್ಷ ಕೊಡ್ತೀನಿ. 24-80 ಬರಲೇ ಇಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳಿದ್ರು. ಆಸ್ ಎ ಶಾಸಕ 2 ಜಾಗವನ್ನು, ಒಂದು ಅಮರಾವತಿ ಹೋಟೆಲ್ ಎದುರುಗಡೆ ಇರುವಂಥ ಜಾಗಕ್ಕೆ ಮೀಡಿಯಾದವ್ರನ್ನೇ ಕರ್ಕೊಂಡೋಗಿ DC ಕರ್ಕೊಂಡೋಗಿ, ಹೈವೇನಲ್ಲಿ ಇದೆಯಲ್ಲ ಅಲ್ಲಿ, ಹೌದು, ಡಾಕ್ಯುಮೆಂಟ್ ಸಮೇತ ನಿಮ್ಮ ಟಿವಿಯಲ್ಲಿ ಪ್ಲೇ ಆಗಿದೆ, ಈ ಜಾಗವನ್ನು ಕೊಡ್ತೀನಿ ಅಂತ ಹೇಳಿದೆ. ಇನ್ನೊಂದು ನನ್ನ ಕ್ಷೇತ್ರದ ಮುದ್ದನಘಟ್ಟದ ಹತ್ರ 100 ಎಕರೆನ ಮಾಡಿ ಸರ್ಕಾರಕ್ಕೂ ಲೆಟ್ರನ್ನು ಬರೆದಿದೆ. ಫೈನಲಿ ಅವನು ಹೇಳಿದೆ, ಆ ಶಾಸಕನ ಕೈಲಿ ಕೊಡೋಕ್ಕಾಗತ್ತ? ನನ್ನ ಕೈಲಿ ಕೊಡೋಕ್ಕಾಗಲ್ಲ, ಆದರೆ ನಾನು ಸರ್ಕಾರ ಕೊಡ್ಬೋದು, ನಾನು ಸರ್ಕಾರ ಕೊಡ್ತಾ ಇದ್ದೀನಿ. ನೀವು ಫ್ಯಾಕ್ಟ್ರಿ ಈಗಲೂ ನಾನು ಏನು ಹೇಳ್ತಾ ಇದ್ದೀನಿ, ವಾದ ಮಾಡಲ್ಲ, ಕಾಮಿಡಿನೂ ಮಾಡಲ್ಲ, ಅವ್ರ ಮೇಲೆ ದ್ವೇಷನೂ ಮಾಡ್ತಾಯಿಲ್ಲ. ನನ್ನ ಜಿಲ್ಲೆಯ, ನನ್ನ ತಾಲೂಕಿನ ಹುಡುಗರಿಗೆ ಉದ್ಯೋಗ ಬೇಕು. ನಿಮಗೆ ಕೈಗಾರಿಕೆಗೆ ಜಾಗ ಕೊಡೋಕ್ಕೆ ನಾನು ಪ್ರಾಮಾಣಿಕವಾಗಿ ಈಗಲೂ ರೆಡಿ ಇದ್ದೀನಿ. ನಮ್ಮಿಬ್ಬರು ಕಿತ್ತಾಟ ಬೇಡ. ಕಂಪ್ನಿ ಮಾಡೋನಿಗೆ MLAಗೂ MP ಗೂ ಕಿತ್ತಾಟ ಇದೆ, ಇಲ್ಲ ಮಂತ್ರಿಗೂ MLAಗೂ ಕಿತ್ತಾಟ ಇದೆ ಅಂದರೆ ಯಾವ ಕಂಪ್ನಿಯವನು ಬಂದು ದುಡ್ಡು ಹಾಕಲ್ಲ. ನಮ್ಮ ಮಾವನ ಮಕ್ಕಳಲ್ಲ ಅವರು. ನಮ್ದು ಯಾವ ಗಲಾಟೆನೂ ಇಲ್ಲ, ನಾವು ಜಾಗ ಕೊಡ್ತೀವಿ. ನಾನು ನನ್ನ ಕ್ಷೇತ್ರದಲ್ಲಿ 200 ಎಕರೆ ಜಾಗವನ್ನು ತೋರಿಸಿದ್ದೀನಿ. ನೀವು ಫಸ್ಟ್ ಅಂದರೆ ಅಮೇರಿಕನ್ ಕಂಪ್ನಿ ಬರ್ತಿದ್ದೀನಿ, 2ನೇ ಪ್ರೆಸ್ ಮೀಟ್ ಬಂದರೆ ಈಗ ಅಮೇರಿಕ ಮರ್ತೇ ಹೋಯ್ತು, ಪ್ರೆಸ್ನವ್ರು ಕೇಳೋರು ಮರ್ತೇ ಹೋಯ್ತು. ಈಗ ಅದೇನೋ ARI ಬರ್ತಿದ್ದೆ, ಯಾವುದೋ ನಮ್ಮ ಲೋಕಲ್ ಜನಕ್ಕೆ ಉದ್ಯೋಗ ಕೊಡೋದು ನಾನು ವಿರೋಧ ಮಾಡಲ್ಲ, ನಾನು ಜಗಳನೂ ಮಾಡಲ್ಲ. ನಾನು ನೋಡ್ರಿ, ಕುಮಾರಣ್ಣಕ್ಕೆ ಈಗ ಅವ್ರು ಬಂದು ನಮ್ಮನ್ನು ಬೈದ್ಬಿಟ್ಟು ಹೋಗೋದು, ಸರ್ಕಾರ ಜಾಗ ಕೊಡಲ್ಲ ಅಂತ. ಜಾಗ ಕೊಡ್ತೀವಿ ಅಂತ ಹೇಳೋದು ಇವ್ರು ಬೈತಾ ಇದ್ದಾರೆ MLA ಅಂತಂದರೆ ನಾನೇನು ಹೇಳೋದು? ಕುಮಾರಸ್ವಾಮಿ ಸರಿ ಇಲ್ಲ ಅಂದರೆ ಬೈಯೋದು. ಕುಮಾರಣ್ಣ ಬಂದು ಸರ್ಕಾರ ನಮಗೆ ಬೆಂಬಲ ಕೊಡಲ್ಲ, ಜಾಗ ಕೊಡ್ತಾಯಿಲ್ಲ ಅಂದಾಗ, ಅಣ್ಣ ಕುಮಾರಣ್ಣ ಈ ಜಾಗ ಕೊಡೋಕ್ಕೆ ರೆಡಿ ಇದ್ದೀನಿ ಅನ್ನೋದು ಇದು ಬೈದಂಗೆ ಅವ್ರಿಗೆ. ಅಂದರೆ ನಾನು ಜಾಗ ಕೊಡ್ತೀವಿ, ಫ್ಯಾಕ್ಟ್ರಿ ತಗೊಂಡು ಅದು ಅವ್ರ ಅಭಿಮಾನಿಗಳಿಗೆ ನಾನು ಪ್ರೆಸ್ ಮೀಟು ಮಾಡಬಾರ್ದು, ನಾನು ಜಾಗನೂ ತೋರಿಸ್ಬಾರ್ದು. ಹಿಂಗಿರೋ ಅಂದರೆ ಏನು ಅರ್ಥ ಏನೋ ಗೊತ್ತಿಲ್ಲ ನನಗೆ. ನಾನು ದ್ವೇಷ ಅಂತಲ್ಲ, ನಾನು ಈಗಲೂ ಈ ನಿಮ್ಮ TV ಮುಖಾಂತರನೂ ಹೇಳ್ತಾ ಇದ್ದೀನಿ, ನನಗೆ ದ್ವೇಷ ಇಲ್ಲ. ನಾನು ಕುಮಾರಣ್ಣನ ಪ್ರೀತಿ ಮಾಡೋನು, ಅವರ ಮೀಟಿಂಗ್ಗಳಿಗೆ ಹೋಗುವ ಏಕೈಕ ಶಾಸಕ. ಜಾಗ ತೋರಿಸಿದ್ದೀನಿ, ನನ್ನ ಕೈಲಿ ಕೊಡೋಕ್ಕಾಗಲ್ಲ. ಅವ್ರು ಹೇಳೋದು ಕರೆಕ್ಟು, MLA ಕೈಲಿ ಕೊಡೋ, ಆದರೆ ನನ್ನ ಸರ್ಕಾರ ಕೊಡ್ಬೋದು. ನನ್ನ ಸರ್ಕಾರಕ್ಕೆ ತೋರಿಸಿದ್ದೀನಿ, ಈ ಜಾಗ ಇಲ್ಲಿದೆ, ಕೊಡಿ ನೀವು ಅವ್ರಿಗೆ ಅಂತ ಹೇಳಿದ್ದೀನಿ. ಇದಕ್ಕಿಂತ ಇನ್ನೇನಾಗುತ್ತೆ? ಕರೀಲಿ, ಇಲ್ಲಾಂದ್ರೆ ಅವರು ಆಸ್ ಎ ಕೇಂದ್ರ ಮಂತ್ರಿ, ನಾವೆಲ್ಲ ಜನಪ್ರತಿನಿಧಿಗಳು, ಅವರು ಗೆದ್ದಿದ್ದಾರೆ, ನಾವು ಗೆದ್ದಿದ್ವಿ, ಸಭೆ ಕರೀಲಿ. ಅದೇ ದಿಶಾ ಮೀಟಿಂಗಲ್ಲಿ ಖೇಲೋ ಇಂಡಿಯಾದಲ್ಲಿ ಒಂದು ಕ್ರೀಡಾಂಗಣ ತರ್ತೀನಿ, 1 ಎಕರೆ ಜಾಗ ಕೊಡಿ ಅಂತ ಸ್ಪಾಟಲ್ಲಿ ಕೊಟ್ಟಿದ್ದೀನಿ. ಕೇಳ್ದ 1 ಸೆಕೆಂಡ್ ಮೀಡಿಯಾ ಮುಂದೆ ಕಲ್ಲಳ್ಳಿಯಲ್ಲಿ 2 ಎಕರೆ ಜಾಗ ನಾವು ಒಕ್ಕಲಿಗರ ಭವನ ಕಟ್ಟಕ್ಕೆ ಇಟ್ಟಿದ್ವಲ್ಲ, ಅದು 1 ಎಕರೆ ಕುಮಾರಣ್ಣನ ಕೊಡಿ, ಖೇಲೋ ಇಂಡಿಯಾ ಕೊಡಿ ಅಂತ ಕ್ರೀಡಾ ಇಲಾಖೆಗೆ ಹಸ್ತಾಂತರಿಸ್ತಿದ್ದೀವಿ. ಇದಕ್ಕಿಂತ ಸಪೋರ್ಟ್ ಏನು ಮಾಡಲಿ? ನಾನು ಪ್ರೆಸ್ ಮೀಟ್ ಮಾಡೋದು ದ್ವೇಷ ಅಂತಂದ್ರೆ ಏನಂತ ಹೇಳಲಿ? ಅಂದರೆ ನೀವು ಬೈಯೋದನ್ನ ನಾನು ಬೈಸ್ಕೊಂಡಿರಬೇಕು. ಶಾಸಕರು ಜಾಗ ಕೊಡಲ್ಲ, ಮಂಡ್ಯದಲ್ಲಿ ಕೊಡಲ್ಲ ಅಂದರೆ ನಾನು ಅಂದ್ಕೊಂಡ್ರೆ ಕುಮಾರಣ್ಣನ ಪರ ರವಿಕುಮಾರ್ ಅನ್ಕೋಬೇಕಾ? ನಾನು ಹೇಳ್ತಿರೋದು ಜಾಗ ಕೊಡ್ತೀನಿ, ತಗೊಳ್ಳಿ, ಮಾಡಿ, ನಾವು ಫೈಟ್ ಮಾಡೋದು ಬೇಡ, ಶಾಂತಿಯಿಂದ ಇರೋಣ. ನೋಡಿ, ಅಮರಾವತಿಯಲ್ಲಿ ಜಗನ್ನು ಇವರಿಬ್ಬರು ಸೇರಿ ಹೆಂಗೆ ತೊಗೊಂಡೋಗ್ತಾ ಇದ್ದಾರೆ. ಹಾಗೆ ನೀವು ತನ್ನಿ ಅಂತ ಹೇಳ್ತೀನಿ, ತನ್ನಿ ಅಂತ ಹೇಳೋದು ಸರಿಯಿಲ್ಲ ಅಂದರೆ ನಾನೇನು ಹೇಳೋಣ? ಸೊ ಕುಮಾರಣ್ಣನ ಬಗ್ಗೆ ನಿಮಗೆ ದ್ವೇಷ ಇಲ್ಲ, ಪ್ರೀತಿ ಇದೆ. Yes. ಅವರ ದಿಶಾ ಮೀಟಿಂಗ್ಗಳಿಗೆ ಅಟೆಂಡ್ ಆಗುವ ಏಕೈಕ ಶಾಸಕರು. ಹೌದು. ಉಳಿದ ಶಾಸಕರಿಗೆ ದ್ವೇಷ ಇದೆಯಾ? ಅದು ನನಗೆ ಗೊತ್ತಿಲ್ಲ, ನಾನು ಹೋಗ್ತೀನಿ, ನನಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ನಾನು ಹೇಳಕ್ಕೆ ನಾನು ಹಕ್ಕುದಾರ ಅಲ್ಲ. ನಾನು ಅವ್ರ ಮೀಟಿಂಗಿಗೆ ಹೋಗ್ತೀನಿ, ನನ್ನ ತಾಲೂಕಿಗೆ ಏನಾಗಬೇಕೋ ನಾನು ಮಾತಾಡ್ತೀನಿ. ಅವ್ರು 1 ಎಕರೆ ಜಾಗ ಖೇಲೋ ಇಂಡಿಯಾ ಕೆಟ್ಟರು 1 ನಿಮಿಷದಲ್ಲಿ ಕೊಟ್ಟಿದ್ದೀನಿ ಜಾಗನ. 100 ಎಕರೆ ಬೇಕು ಅಂದರು. ನಾನು ಬೇರೆಯವ್ರು ರಿಯಾಕ್ಟ್ ಮಾಡಿಲ್ಲ, ನಾನು ಹೋಗಿ ನನ್ನ
ತಾಲೂಕಿಗೆ ಫ್ಯಾಕ್ಟ್ರಿ ಬೇಕು ಅನ್ನೋ ಕಾರಣಕ್ಕೆ ಇನಿಷಿಯೇಟಿವ್ ತೊಗೊಂಡು ಜಾಗ ತೋರಿಸಿ ಪ್ರೆಸ್ ಮೀಟ್ ಮಾಡಿದ್ದೀನಿ. ಪ್ರೆಸ್ ಮೀಟ್ ಮಾಡೋ ಒಂದು ದ್ವೇಷ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಇದಕ್ಕಿಂತ ಸಹಕಾರ ಇನ್ನೇನು ಇದಕ್ಕಿಂತ ಸಹಕಾರ ಇನ್ನೇನು ಕೊಡಬೇಕು ಅಂತಾರೆ ಅವ್ರು. ಆದರೂ ಕುಮಾರಣ್ಣ ಅಭಿವೃದ್ಧಿ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ. ಅರೆ ದೇವ್ರೇ ಮಾತು. ಆಗ್ಬೇಕ್ರಿ. ಹೌದು ಸತ್ಯ ಸರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು, ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು. 2.5 ವರ್ಷದಿಂದ ಇವರು ಕುರ್ಚಿ ಕಿತ್ತಾಟ ಮಾಡ್ತಾ ಇದ್ದಾರೆ ಹೊರತು ಯಾವುದಂತ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಈಗ DK ಅವರು ಇವಾಗ ಗ್ಯಾರಂಟಿ ಕೊಡ್ತೀನಿ ಅಂತ ಗ್ಯಾರಂಟಿಗಳ ಹೆಸರು ಹೇಳಿ ಅಧಿಕಾರಕ್ಕೆ ಬಂದರು, ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿದ್ದಾರೆ. ಏನು ಸ್ಟಾಪ್ ಆಗಿದೆ? ಹೌದು, ಲೇಡೀಸ್ ಹೆಣ್ಮಕ್ಳಿಗೆ ಬರೋ ಗ್ಯಾರಂಟಿದ ಅಮೌಂಟ್ ಎಲ್ಲ 2,000 ಸಾವಿರ ಬರ್ತಾ ಇಲ್ಲ ಎಷ್ಟೋ ಜನ. ಸಂಬಳ ಏನ್ರಿ ಕರೆಕ್ಟ್ ಡೇಟಿಗೆ ಬರೋದಕ್ಕೆ? ಅಲ್ಲ, ಅಂತ correct ನಾನು date ಹೇಳಿಲ್ಲ. ಗೆ ಅಲ್ಲ ಸರ್, ಬರ್ತಾನೆ ಇಲ್ಲ amount ಅದು. ಒಂದು ನಿಮಿಷ ಹೇಳಿದಾರಲ್ಲ ಅದು. ಅದೇನು ಸಂಬಳನ ಕರೆಕ್ಟ್ 5ನೇ ತಾರೀಕಿಗೆ ಬಂದ್ಬಿಡ್ಬೇಕು ಅನ್ನೋದಕ್ಕೆ ಯಾವಾಗ ಸರ್ ಬರ್ತಾನೆ ಇಲ್ಲ. ಒಂದು ನಿಮಿಷ, ಸಂಬಳ ಕೊಡೋನು ಬರ್ತಾ ಇಲ್ಲ, ಪ್ಲೀಸ್. ಸಂಬಳನೂ ಬರ್ತಾ ಇಲ್ಲ. ಅದು ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದು 2 ತಿಂಗಳದ್ದು 3 ತಿಂಗಳದ್ದು ಒಂದೊಂದು ಸಲ ಬರ್ತಾ ಇದೆ, ಮತ್ತೆ 2 ತಿಂಗಳದ್ದು ಒಂದು ಮಿಸ್ ಆಗಿದೆ. ಅದೊಂದು ಏನಾರ ವ್ಯವಸ್ಥೆ ಆಗುತ್ತೆ. ಎಜುಕೇಷನ್ ವೇತನದ್ದು ಮಕ್ಳುಗಳದ್ದು ಬರ್ತಾ ಇಲ್ಲ ಸರ್. ಅವ್ರು ಬರ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇರೋದಷ್ಟೇ. ನೀವು ಅದನ್ನ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಇವರು DK ಅವರು ಅಧಿಕಾರಕ್ಕೆ ಬಂದರೆ ಅಭಿವೃದ್ಧಿ ಮಾಡ್ತಾರೆ, ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳಿದ್ರು. ನೀವು DK ಶಿವಕುಮಾರ್ ಅಲ್ಲ ಇನ್ನೊಬ್ರು ಕರ್ಕೊಂಡು ಬಂದ್ರೂ ಕಾಂಗ್ರೆಸ್ ಸರ್ಕಾರದಿಂದ ಅಧಿಕಾರ ಆಗಲ್ಲ. DK ಅವರು ದುಡ್ಡು ಮಾಡೋಕ್ಕೋಸ್ಕರ ಮತ್ತೆ ಕಾಂಗ್ರೆಸ್ ಸರ್ಕಾರ ದುಡ್ಡು ಮಾಡೋಕ್ಕೋಸ್ಕರ ಮಾತ್ರ ಅಧಿಕಾರಕ್ಕೆ ಬಂದಿರೋದೇ ಹೊರತು ಜನಪರವಾಗಿ ಕೆಲಸ ಮಾಡೋಕ್ಕಲ್ಲ. ನೀವು 2 ವರ್ಷ ಪಾರ್ಟಿ ನಾವು JDS ನಾಗಮಂಗಲ ಮಂಡ್ಯ ಜಿಲ್ಲೆ. ಓಕೆ. ಅರೆ ನಾವು JDS ಅಂತ ಮಾತಾಡ್ತಲ್ಲ ಸರ್. ನೀವು ನಾವು ಏನು ಕರ್ನಾಟಕದಂತ ನೀವು ಚರ್ಚೆ ಮಾಡಿ ನೋಡ್ಬೋದು. ನೀವು ಹಳ್ಳಿ ಭಾಗದಲ್ಲಿ ನೋಡ್ಬೋದು. ನಮ್ಮ ಕೃಷಿ ಮಂತ್ರಿಗಳು ನಮ್ಮ ನಾಗಮಂಗಲದವರೇ ಇದ್ದಾರೆ. ರೈತರ ಪರ ಒಂದೇ ಒಂದು ಕೆಲಸ ಮಾಡಿಲ್ಲ ಸರ್. ಇನ್ ಜನರಲ್ ಆಗಿ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಹೆಂಗಿದೆ ಸರ್? ಈಗ ಇಲ್ಲಿ ಬಿಟ್ಟ ಮೇಲೆ ನಾನು ಮಂಡ್ಯಕ್ಕೆ ಹೋಗ್ತೀನಿ, ಇವ್ರನ್ನ 5 ಜನನ ಕರ್ಕೊಂಡು. ಅವ್ರು ಮಂಡ್ಯದಿಂದ ಹೋಗ್ಬೇಕಾದ್ರೆ ನಾನು ಹಾಕಿದ್ದೀನಲ್ಲ ಸರ್ ಟಾರು, ಒಂದು ಗುಂಡಿ ಇಲ್ದಂಗೆ ಹೋಗ್ತಾ ಇದ್ದಾರೆ ಸರ್ ಅವರು. ಅವ್ರು ನಾಗಮಂಗಲದಿಂದ ಮಂಡ್ಯ ಬರ್ಬೇಕಾದ್ರೆ ಒಂದೇ ಒಂದು ಸರ್, ಮೊದಲು 2.5 ಅವರ್ ಆಗೋದು, 40 ಮಿನಿಟ್ಸಲ್ಲಿ ನಾಗಮಂಗಲದಿಂದ ಮಂಡ್ಯ ತಲುಪ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ. ಅವ್ರನ್ನ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಫಿಯರ್ ಆಗ್ತಾ ಇದೆ. ನಾನು ಸುಳ್ಳು ಹೇಳ್ತಾ ಇದ್ದೀನಲ್ಲ ರವಿಕುಮಾರ್ ಮೇಲೆ, ಸುಳ್ಳು ಹೇಳ್ತಾ ಅದನ್ನು ಕೇಳಬೇಕಲ್ಲ ಪಾಪ ಪಾರ್ಟಿ. ಅವರು 40 ಮಿನಿಟ್ಸಲ್ಲಿ ನನ್ನ ಸರ್, ಈಗ ಕರ್ನಾಟಕದ ಬಗ್ಗೆ ಹೇಳೋಕ್ಕೆ ನಾನು ಅಥರೈಸ್ ಅಲ್ಲ. ನನ್ನ ಮಂಡ್ಯದಲ್ಲಿ ಏನಾಗಿದೆ, ಮಂಡ್ಯ ಸಿಟಿಗೆ ಬಂದಾಗ ಹೆಂಗಿತ್ತು, ಈಗ ಹೆಂಗಾಗಿದೆ ಕೇಳಿ ಸರ್. ಈಗ ಅವ್ರು ಬಂದರೆ ತೋರಿಸ್ಬಿಡ್ತೀನಿ. ಅವ್ರು ನಾಗಮಂಗಲದಿಂದ ಮಂಡ್ಯ ಬರ್ಬೇಕಾದ್ರೆ 40 ಮಿನಿಟ್ಸಲ್ಲಿ ಬರ್ತಾ ಇದ್ದಾರೆ ಅವರು. ಮೊದಲು 2.5 ಅವರ್ ಆಗೋದು. ಸರ್, ಇನ್ ಜನರಲ್ ಆಗಿ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಹೆಂಗಿದೆ ಅಂತ ಅನ್ಸುತ್ತೆ ಈಗ ಎಲೆಕ್ಷನ್ ಆದ್ರೆ? ಸರ್ ನೋಡಿ ಸರ್, ವಿರೋಧ ಪಕ್ಷದವ್ರಿಗೆ ಟೀಕೆ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಮಹಿಳೆಯರು ಆರಾಮಾಗಿದ್ದಾರೆ, 2,000 ರೂಪಾಯಿ ಹೋಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ನಿನ್ನ ಹತ್ರ ತೊಡೆದಿದ್ದು ನಿನಗೆ ಕೊಡೋ ಅನ್ನೋ ಭಾವನೆಯಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಮೊದಲು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇತ್ತು, ಬರೀ ಕೇವಲ ಅಭಿವೃದ್ಧಿ ವಿಚಾರಕ್ಕೆ ಅಂತ ಉಪಯೋಗಿಸ್ತಾ ಇದ್ರು. ಜನಕ್ಕೂ ಕೊಡ್ತಾ ಇದೀವಿ, ನಾವು ಅಭಿವೃದ್ಧಿನೂ ಮಾಡ್ತಾ ಇದೀವಿ. ಇದಕ್ಕಿಂತ ರಾಮರಾಜ್ಯ ಇನ್ನೇನಾಗಬೇಕು ನನಗಂತೂ ಗೊತ್ತಿಲ್ಲ. ರಾಮರಾಜ್ಯ? ಎಸ್ ಸರ್, ಸೀರಿಯಸ್. ಸಿದ್ದರಾಮಯ್ಯನ ರಾಜ್ಯ. ನಿಮಿಷ ಸರ್, ಧಾರವಾಡದಲ್ಲಿ ಹುಡುಗರು ಬೀದಿಗೆ ಇಳಿದು ಆ ಪ್ರತಿಭಟನೆ ನೋಡೋಕ್ಕಾಗ್ತಿರಲಿಲ್ಲ ಸರ್. ಒಂದು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ನೀವು ಪ್ರಣಾಳಿಕೆ ಮೊದಲನೇ ಪುಟದಲ್ಲಿ ಪ್ರಿಂಟ್ ಮಾಡಿದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡ್ಕೊತೀವಿ. ಅದು ರೈಟ್, ತಗೋಬೇಕಾಗಿತ್ತು. 2.5 ವರ್ಷದಿಂದ ತಗೊಳ್ದಿರೋದು ನಮ್ಮ ಸರ್ಕಾರದ ತಪ್ಪು. ನಾನೇನಾದರೂ ಸರಿ ಅಂತ ಹೇಳ್ತಾರೆ. ಆ ಹುಡುಗರು ನಿರುದ್ಯೋಗಿ ಯುವಕರು ಕೇಳ್ತಾ ಇರೋದು, ಅದಕ್ಕೆ ನನ್ನ ಸಹಮತನೂ ಇದೆ. ಈಗ ಈ ಬಜೆಟಲ್ಲಿ ಆದೇಶ ಹೊರಡಿಸ್ತೀನಿ ಅಂತ, ಅದು ನಾನಾ ಒಂದು ಮೀಸಲಾತಿದು ಒಂದು ಸಮಸ್ಯೆ ಇದೆ, ಆರ್ಥಿಕ ಅದನ್ನು ನಾವು ಸರಿದೂಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮೀಸಲಾತಿ ಸಮಸ್ಯೆನ ಹೋಗಲಾಡಿಸಿ ಈ ಬಜೆಟಲ್ಲಿ ತಗೊಳ್ತೀವಿ ಅಂತ ಹೇಳ್ತೀವಿ. ಸರ್ಕಾರ ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ರಾಮರಾಜ್ಯ ಆಗಿದೆ ಅಂತಂದರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡೋಕ್ಕೆ ಏನು ಭಯ ನಿಮಗೆ? BBMP ಎಲೆಕ್ಷನ್ ಮಾಡೋಕ್ಕೆ ಏನು ಭಯ? ಮಾಡ್ತಾರಲ್ಲ ಸರ್, ಈ BBMP 5 ಭಾಗ ಮಾಡಿದ್ರಲ್ಲ ಸರ್, ಅದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಈಗ ಚುನಾವಣೆ ಮಾಡೋಕ್ಕೆ ರೆಡಿ ಇದೆ. ಬ್ಯಾಟಲ್ ಇಸ್ ರೆಡಿ. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ 100% ಬ್ಯಾಟಲ್ ಇಸ್ ರೆಡಿ. ಯಾಕೆ 2.5 ವರ್ಷ? ನಾವು ರೆಡಿ ಇದೀವಿ ಸರ್. ಈಗ ಎಲೆಕ್ಷನ್ ಆಗುತ್ತೆ, ನಾವೆಲ್ಲ ಆಲ್ರೆಡಿ ತಯಾರಿ ಮಾಡ್ತಾ ಇದ್ದೀವಿ. ನಾವು ಗೆಲ್ತೀವಿ ಸರ್, ಹಿಡಿತೀವಿ. ನಮಗೆ ಕಾನ್ಫಿಡೆಂಟ್ ಇದೆ. ಎಸ್. ಮತ್ತೆ ನಾಯಕತ್ವ ಬದಲಾವಣೆಯ ಪ್ರಶ್ನೆಗೆ ಬರೋದಾದರೆ ರವಿ ಗಣಿಗ ಅವರೇ, ಅಲ್ಲಿ ರಾಹುಲ್ ಗಾಂಧಿ ಅವರು ನೋಡಿದ್ರೆ ಹಿಂದುಳಿದ ವರ್ಗ, OBC, SC ST ಅಂತ ಮಾತಾಡ್ಕೊಂಡು ಓಡಾಡ್ತಾರೆ. 3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇರೋರೊಬ್ಬರೇ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಿಲ್ಲಿ. ಇವ್ರನ್ನ ಬದಲಾವಣೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಒಪ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಅವ್ರು ಬದಲಾವಣೆ ಮಾಡ್ತಾರಾ ಮಾಡಲ್ವ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲ ಭದ್ರ ಇದ್ದೀವಿ. DK ಶಿವಕುಮಾರ್ ಅವರು ಭದ್ರ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಭದ್ರ ಇದ್ದಾರೆ, ನಾನು ಭದ್ರ ಇದ್ದೀನಿ. ರಾಹುಲ್ ಗಾಂಧಿ ಈಸ್ ಅಲ್ಟಿಮೇಟ್ ಅವರ್ ಲೀಡರ್. ನಮ್ಮ ಪಕ್ಷ, ನಮ್ಮ ಹೈಕಮಾಂಡ್ ಅವರು DK ಅವರೇ ನೀವು CM ಆಗಿ ಅಂದರೆ ಹ್ಯಾಪಿ, ನೀನು ಆಗಬೇಡ ಅಂದರೂ ಹ್ಯಾಪಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ತೀವಿ ಅದಕ್ಕೆ ನಾವು ಬದ್ಧ. DK ಶಿವಕುಮಾರ್ ಇಸ್ ಅಗ್ರೆಸಿವ್ ಲೀಡರ್ ಸರ್. ಮುಖ್ಯಮಂತ್ರಿ ಮಾಡಲ್ಲ ಅಂದರೆ ಈ ರಾಜ್ಯದ ಕಾಮನ್ ಪೀಪಲ್ DK ಶಿವಕುಮಾರ್ ಅಂತ ನಾಯಕತ್ವ ಈ ರಾಜ್ಯಕ್ಕೆ ಬೇಕು. ಅಲ್ಲಲ್ಲ, ಈವನ್ BJP ಅವ್ರಿಗೂ ಖುಷಿ.
BJP ಅವ್ರಿಗೆ ಯಾಕೆ ಖುಷಿ? ಇಸ್ ಕೇಪಬಲ್. ನೋಡ್ರಿ, ಒಂದೊಂದು ರಾಜ್ಯದಲ್ಲಿ ನಿಮ್ಗೊಂದು ನನಗೆ ಸಂತೋಷ ಆಗತ್ತೆ ರೀ. ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಇಸ್ ಎ ವೆರಿ ಗುಡ್ ಲೀಡರ್. ನೀವು ಒಂದು ರಾಜ್ಯ ಅಂದರೆ ರಾಜಕಾರಣನೇ ಅಲ್ಲ, ಅಭಿವೃದ್ಧಿ ಆಗಬೇಕು. ಒಂದು ರಾಜ್ಯನ ನೀವು ಗ್ಲೋಬಲಲ್ಲಿ ಎಸ್ ಎಂ ಕೃಷ್ಣ ಇಸ್ ಅ ಗುಡ್ ಲೀಡರ್. ನಮ್ಮ ದೇವೇಗೌಡರು ಇಸ್ ಎ ವೆರಿ ವೆರಿ ಟಾಲ್ ಲೀಡರ್. ನಾನು ಅಭಿಮಾನಿ ರೀ ಅವ್ರಿಗೆ. ಈಸ್ ಎ ವೆರಿ ಟಾಲ್ ಲೀಡರ್. ನಮ್ಮ ಎಸ್ ಎಂ ಕೃಷ್ಣವರು ಇಡೀ ಪ್ರಪಂಚದಲ್ಲಿ ರಾಜ್ಯವನ್ನು ತೋರಿಸ್ಕೊಟ್ಟವರು. ಆ ಥರ ಇವರು ಟನಲ್ ಮಾಡ್ತಾ ಇರೋದು, ಬಿಸ್ನೆಸ್ ಕಾರಿಡಾರ್ ಮಾಡ್ತಾ ಇರೋದು, ಫ್ಲೈಓವರ್ ಮಾಡ್ತಾ ಇರೋದು ನೋಡ್ರೆ ಇಂಥವ್ರು ರಾಜ್ಯಕ್ಕೆ ಬೇಕು ಅಂತ BJP JDS. ನೀವು ಬೇಕಾದ್ರೆ ಕ್ಯಾಮ್ರಾ ಆಫ್ ಆದ್ಮೇಲೆ ಕೇಳಿ, ಎಸ್ ಕರೆಕ್ಟ್ ಸರ್, ರವಿಕುಮಾರ್ ಹೇಳಿದ್ದು ಕರೆಕ್ಟ್ ಸರ್, ಅವ್ರ ಮುಂದೆ ಹೇಳೋಕ್ಕಾಗಲಿಲ್ಲ ಅಂತಾರೆ. ಅವ್ರ ಮುಂದೆ ಹೇಳೋಕ್ಕಾಗಲಿಲ್ಲ ಸರ್, ಕರೆಕ್ಟ್ ಹೇಳಿದ್ರು ಸರ್ ಅಂತಾರೆ. ನೀವು ನಾನು ಹೋದ್ಮೇಲೆ 5 ನಿಮಿಷ ಕೇಳಿ ನೀವು ಅವ್ರನ್ನ. 2013ರಿಂದ 2018 ತನಕ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ನೀವು ಸರ್ಕಾರದ ಭಾಗ ಆಗಿರಲಿಲ್ಲ. ಆವಾಗ ನೀವೊಂದು ಚಾನಲ್ ನಡೆಸ್ತಾ ಇದ್ರಿ. ಆವಾಗಿನ ಸಿದ್ದರಾಮಯ್ಯನವ್ರಿಗೂ ಈಗಿನ ಸಿದ್ದರಾಮಯ್ಯನವ್ರಿಗೂ ಏನು ವ್ಯತ್ಯಾಸ ಅನಿಸುತ್ತೆ? ಆವಾಗ ಸರ್ಕಾರ ನಡೆದ ರೀತಿಗೂ ಈಗ ಸರ್ಕಾರ ನಡೀತಾ ಇರೋ ರೀತಿಗೂ ಏನು ವ್ಯತ್ಯಾಸ ಅನಿಸುತ್ತೆ? ಈಗ ಇನ್ನೂ ತುಂಬ ಚೆನ್ನಾಗಿ ರಾಜ್ಯ ತುಂಬ ಚೆನ್ನಾಗಿದೆ. ಓಕೆ ಸರ್, ನಿಮ್ಗೆ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಸರ್ 2018ರಿಂದ 23 ಏನು ಅಂಥ ದೊಡ್ಡ ಅಭಿವೃದ್ಧಿ ಏನಾಗಿಲ್ಲ ಸರ್. ರಸ್ತೆ ರವಿಕುಮಾರ್ ಇದ್ರೂ ರಸ್ತೆ ಆಗುತ್ತೆ ಸರ್, ರವಿಕುಮಾರ್ ಇಲ್ಲ ಅಂದರೂ ರಸ್ತೆ ಆಗುತ್ತೆ ಸರ್. ನೀವು ಒಂದು ಗ್ಲೋಬಲಲ್ಲಿ ಒಂದು ಸ್ಟ್ರಕ್ಚರ್ ಕೊಡೋದಿದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ವಾಯ್ಸ್ ಇಲ್ದವ್ರಿಗೆ ವಾಯ್ಸ್ ಕೊಡ್ತಾರೋ ಸಿದ್ದರಾಮಯ್ಯ. ಅಭಿವೃದ್ಧಿ ಎಷ್ಟು ಕೋಟಿ ಕೆಲಸಗಳು ನಡೀತಾ ಇದೆ ಸರ್. 224 ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಸರ್. ಸುಮ್ಮನೆ ಹೇಳ್ಬೋದು ಸರ್. ಈಗ ನಾನು ಅಲ್ಲಿ ನೀವು ಇವತ್ತೊಂದು ಬೆಳಿಗ್ಗೆ ಸರ್ ಒಂದು ಊರಿಗೆ ಬಂದಿದ್ದೀನಿ ಸರ್. ಅವ್ರಿಗೆ 40 ವರ್ಷ ಆಗಿತ್ತು ಒಂದು ರೋಡ್ ಸರ್, ಮಲಯನ್ ದೊಡ್ಡಿ ಅಂತ, ಟಾರ್ ರೋಡ್ ಹಾಕ್ಕೊಟ್ಟಿದ್ದೀನಿ ಸರ್. ಅದು ರವಿಕುಮಾರ್ ಇದ್ರು ಆಗುತ್ತೆ, ಇಲ್ಲದಿದ್ರು ಹೇಳ್ತೀನಿ ಒಂದು ನಿಮಿಷ ಸರ್. 55 ಕೋಟಿ ರೂಪಾಯಿದು ಚಾನಲ್ ನೀರು ಹೋಗೋದನ್ನು 50 ವರ್ಷ ಆದ್ಮೇಲೆ ಮಾಡಿದ್ದೀನಿ ಸರ್. 5 ಲಕ್ಷದ ಒಂದು ಮೋರಿ ಆಗಿರಲ್ಲ ಸರ್. ಅದನ್ನು ಕೇಳ್ತಾ ಇರ್ತಾರೆ ಜನ. ಅಂದರೆ ಏನು ಮಾಡಿದ್ರು ಕೂಡ ಕೇಳ್ತಾನೆ ಇರ್ತಾರೆ ಸರ್. ಅದು ಎಂಡ್ಲೆಸ್. ಇವತ್ತು ನಾನು ಭಾಷಣದಲ್ಲೂ ಹೇಳ್ಬಂದೆ, ಅಲ್ರಿ ಬೆಳಗ್ಗೆ 8 ಗಂಟೆಯಿಂದ ನಿಮ್ಮ ಜೊತೆಗಿದ್ದೀನಿ, ಬಂದ್ರ ತಿಂಡಿ ತಿಂದ್ರ ನಮ್ಮೂರಿಗೆ ಬಂದ್ರ ಅಂತ ಕೇಳ್ತಲ್ಲ. ಅಣ್ಣ ಮೋರಿ ಅದು ಮಾಡಿಕೊಡ್ಬೇಕು, ಅದು ಪಂಚಾಯತಿ ಮೆಂಬರ್ ಮಾಡ್ಬೇಕು ಆ್ಯಕ್ಚುಲಿ. ಅಣ್ಣ ಅಲ್ರಿ ಈ ರೋಡ್ 40 ವರ್ಷ ಆದಮೇಲೆ ನೋಡ್ರಿ ನಿಮ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಈಗ ಮಾಡ್ತಾ ಇದ್ದೀನಲ್ಲ 5 ಕೋಟಿ ಇದು ನೀರು ಬರೋದು, 50 ವರ್ಷ ಮುಂದೆ ನಿಮ್ಮ ನೀರು 24 ಗಂಟೆ ಒಳಗೆ ನಿಮ್ಮ ಗದ್ದೆಗೆ ಬರುತ್ತೆ ರೀ, ಇಲ್ಲಾಂದ್ರೆ 5 ದಿನ ಕಾಯಬೇಕಾಗಿತ್ತು ಅಂತ. ಆದರೆ ಅವರು 5 ಲಕ್ಷದೇ ತಲೆಯಲ್ಲಿರುತ್ತೆ, ನಮ್ಮ ಮನೆ ಹತ್ರ ರೋಡ್ ಆಗಿಲ್ಲ. ಅಲ್ಲ, ನೀವು ಅಂದರೆ ಆ್ಯಕ್ಚುಲಿ ನೀವು ಸೀರಿಯಸ್ ಆಗಿ ಹೇಳಿದ್ರೆ 2013ರಿಂದ 2018 ತನಕ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕಿಂತ ಈ ಸರ್ಕಾರ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ನೋ ಡೌಟ್. ಯಾಕಂದರೆ KN ರಾಜಣ್ಣ ಅವ್ರು ಹೇಳಿದ ನೆನಪಿದೆ ನನಗೆ, ಮಲ್ಟಿಪಲ್ ಪವರ್ ಸೆಂಟರ್ಗಳಾಗಿರೋದ್ರಿಂದ ಸ್ವಲ್ಪ ಅಧ್ವಾನ ಆಗಿದೆ ಅಂತ KN ರಾಜಣ್ಣ ಅವ್ರು ಹೇಳಿದ್ರು. ಸಿದ್ದರಾಮಯ್ಯನವ್ರು ಕಟ್ಟರ್ ಬೆಂಬಲಿಗಳು 2013ರಿಂದ 2018 ತನಕ ನಾನು ಸಿದ್ದರಾಮಯ್ಯನವ್ರು ಭೇಟಿಯಾದಾಗ ನಾನು ಕೇಳ್ತೀನಿ, ಎಲ್ಲಿ ಕಳೆದು ಹೋದ್ರು ಆ ಸಿದ್ದರಾಮಯ್ಯ ಅಂತ ನಾನು ಕೇಳ್ತೀನಿ ಅವ್ರನ್ನ ಅಂತ KN ರಾಜಣ್ಣ ಒಂದಿನ ಹೊಗಳ್ತಾರೆ, ಒಂದಿನ ಹಿಂಗೆ ಅಂತಾರೆ. ಅದು ಏನು ನಮಗಂತೂ ಅರ್ಥ ಆಗಿಲ್ಲ ಅವ್ರು ಯಾಕೆ ಆ ಥರ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಇಟ್ಸ್ ಎ ಗುಡ್ ಲೀಡರ್ ಸರ್. ನೀವು ಬೆರಳೆಣ್ಣೆ ದೇವೇಗೌಡರು, ಸಿದ್ದರಾಮಯ್ಯ, ಯಡಿಯೂರಪ್ಪ ಈ ಥರದವ್ರು ಸಿಗೋದು ಅಪರೂಪ ಸರ್. ಈ ರಾಜ್ಯದ ಆಸ್ತಿ, ವಾಟ್ ಎವರ್, ಈ ರಾಜ್ಯದ ಆಸ್ತಿ. ಓಕೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಬೇಕು ಅಂತ ಓಡಾಡ್ತಿದ್ದಾರೆ. ಆಗಲಿ ಸರ್, ಅವರು ಆಗಲಿ, APCC ಅಧ್ಯಕ್ಷರಾಗಲಿ, ನೋ ಪ್ರಾಬ್ಲಮ್, ನಮ್ಮದೇನು ಇಶ್ಯೂ ಇಲ್ಲ. ಒಬ್ಬ ದಲಿತ ನಾಯಕ KPCC ಅಧ್ಯಕ್ಷ ಆಗಲಿ, ಈಸ್ ಆಲ್ಸೋ ಕೇಪಬಲ್, ನೋ ಪ್ರಾಬ್ಲಮ್. ಎಸ್, ನನ್ನ ಹೆಸರು ವಿಜಯ್ ಅಂತ ಸರ್. ಇದು ಕೈಗಾರಿಕೆಗಳನ್ನು ತರೋದು ಅದು ರಾಜ್ಯ ಸರ್ಕಾರದ ಜವಾಬ್ದಾರಿಯೋ ಅಥವಾ ಕೇಂದ್ರ ಸರ್ಕಾರದ ಜವಾಬ್ದಾರಿಯೋ ಸರ್? ಯಾಕೆಂದ್ರೆ ನೀವು HD ಕುಮಾರಸ್ವಾಮಿ ಅವರು ಕೈಗಾರಿಕೆ ತರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮಕ್ಕಳನ್ನ ಸಾಕಾದ ಅಪ್ಪನ ಜವಾಬ್ದಾರಿನ ಅಮ್ಮನ ಜವಾಬ್ದಾರಿ ಹೇಳ್ತೀನಿ. ಇದು ಅವ್ರ ಇಲಾಖೆ ಅಂಡರ್ ಅಲ್ಲಿ ಇರೋದು ಓನ್ಲಿ PSUಗಳು ಮತ್ತೆ ಅಟಾನಮಸ್ ಮಾತಾಡ್ತೀನಿ. ಅದಕ್ಕೆ ಪಾಲಿಸಿ ಮಾಡೋದು ಅಷ್ಟೇ ಅವ್ರ ಕೆಲಸ. ಕೈಗಾರಿಕೆ ತರೋದು ರಾಜ್ಯ ಸರ್ಕಾರದ ಜವಾಬ್ದಾರಿ. ನೀವು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿ. ಆಯ್ತು, ನಾನು ಮಾತಾಡ್ತೀನಿ ರೀ, ಕೇಳಿ ಪೇಷನ್ಸಲ್ಲಿ. ನೀವು ಹೇಳ್ಬಿಡಿ, ನಾನು ಕೈಗಾರಿಕಾ ಅದನ್ನು ಭಾಷಣದಲ್ಲೂ ಹೇಳ್ತಾ ಇರ್ತಾರೆ, ನನ್ನ ಕೈಗಾರಿಕೆ ತರೋಕ್ಕಾಗಲ್ಲ ಅಂತ. ನಾವು ಯಾಕ್ರಿ ಚುನಾವಣೆಯಲ್ಲಿ ಹೇಳ್ತೀರಾ 5 ನಿಮಿಷಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ, ನಾನು ಅಷ್ಟು ಫ್ಯಾಕ್ಟ್ರಿ ಆಯ್ತು ರೀ, ಬರೋ ತಿಂಗಳು ನಾನೊಂದು ಸಾಫ್ಟ್ವೇರ್ ಕಂಪ್ನಿ ತಂದಿದ್ದೀನಿ. ಆ ಇನಾಗ್ರೇಷನ್ ಒಂದು ನಿಮಿಷ, ಆ ಇನಾಗ್ರೇಷನ್ ಕರಿತೀನಿ ಮಂಡ್ಯದಲ್ಲಿ. ಮೊನ್ನೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಇಂಟೀರಿಯರ್ ನಡೀತಾ ಇದೆ. ಆಸ್ ಎ ಕಾಮನ್ ಶಾಸಕ ಒಂದು ಸಾಫ್ಟ್ವೇರ್ ಅಮೇರಿಕನ್ ಕೊಲಾಬ್ರೇಟ್ ಕಂಪ್ನಿ ತಂದಿದ್ದೀನಿ. ಮುಂದಿನ ತಿಂಗಳು ಉದ್ಘಾಟನೆಗೆ ಅವ್ರನ್ನ ಕರಿತೀನಿ, ಬಂದು ಉದ್ಘಾಟನೆನ ಮಾಡೋಗ್ಲಿ. ಆಗಲ್ಲ ಅಂತ ಹೇಳ್ರಿ. ನೋಡ್ರಿ, ಮೋದಿ ಸರ್ಕಾರದಲ್ಲಿ 6ನೇಯವರಾಗಿ ಪ್ರಮಾಣ ಸ್ವೀಕರಿಸಿದ ನಮ್ಮ ಕುಮಾರಣ್ಣ, ನಮ್ಮ ಹೆಮ್ಮೆಯ ರಾಜ್ಯದ ಕುಮಾರಣ್ಣ, ಮಂಡ್ಯದ ರವಿಕುಮಾರ್ ಅಲ್ಲ ರೀ, ಮಂಡ್ಯದ 100 ಯುವಕರು ಕುಮಾರಣ್ಣನಿಂದ ಏನಾದರೂ ಒಂದು ಆಗಲಿ ಒಳ್ಳೆಯದು ಅನ್ನೋ ಬಯಸ್ತಾ ಇರೋದ್ರಲ್ಲಿ ನಾನು ಒಬ್ಬ. ಒಂದಷ್ಟು ಫ್ಯಾಕ್ಟ್ರಿ ಬರಲಿ,
ಒಂದಷ್ಟು ವಿದ್ಯಾರ್ಥಿಗಳಿಗೆ ಆಗಲ್ಲ ಪೊಲಿಟಿಕ್ಸೇ ಮಾಡ್ತೀನಿ ಅಂದರೆ ಆಯ್ತು ರೀ, ನಾನು ನಾಳೆ ಬೆಳಗ್ಗೆ ನನಗೂ ಪಾಲಿಟಿಕ್ಸ್ ಮಾಡೋಕ್ಕೆ ಬರುತ್ತೆ, ಮಾಡೋಣ ಬಿಡ್ರಿ. ಏನು ಅಜಿತ್ ಅವರೇ? ಇಲ್ವಲ್ಲ ಸರ್, ಅವ್ರಿಗೆ ಪವರೇ ಇಲ್ವಲ್ಲ. ಆಯ್ತು, ಓಕೆ, ಪವರ್ ಇಲ್ಲ, ಪಾಲಿಸಿ ಮೇಕಿಂಗ್ ಅಷ್ಟೇ ಓಕೆ, ಇರೋದು. ಪವರ್ ಇಲ್ಲ, ಓಕೆ. ಓನ್ಲಿ ಏನಂದ್ರೆ ಈಗ ಈ ಇದೊಂದು ಕೊಟ್ಟಿದ್ದಾರೆ, ಮತ್ತೆ ಯಾರಾದ್ರೂ ಒಂದು ರಿಸರ್ಚ್ ಸೆಂಟರ್ಗೂ ಅವ್ರು ಓಪನ್ ಮಾಡ್ಬೋದು ಅಷ್ಟೇ. ಅದಕ್ಕೋಸ್ಕರ ಈಗ ಏನ್ ಮಾಡ್ತಾ ಆಯ್ತು, final ಎರಡು ವರ್ಷ ಆದ್ರೂ ಇಲ್ಗಾರ ಬರಲ್ಲ, ನಮಗೆ ಪವರ್ ಇಲ್ಲ. ಬಟ್ ನೀವು ಸಚಿವ ಸಂಪುಟದಲ್ಲಿ ಅದನ್ನ ನೀವು ಅಸ್ತು ಮಾಡಿ ಕಳಿಸ್ಬೇಕು, ಆಗ ಮಾತ್ರ ಅವ್ರು ಅದು ಮಾಡ್ಲಿಕ್ಕೆ ಸಾಧ್ಯ. ನೀವು ಸುಮ್ಮನೆ ಇಲ್ಲಿ ಹೇಳಿದ್ರೆ ಅದಾಗಲ್ಲ. ಸೊ ಅದು ನಿಮ್ಮ ರಾಜ್ಯ ಸರ್ಕಾರದಿಂದ 100 ಎಕರೆನ ನೀವು ಸಚಿವ ಸಂಪುಟದಲ್ಲಿ ಅಸ್ತು ಮಾಡಿಸಿದ್ದೀರಾ? 100% ಈಗ ಆಲ್ರೆಡಿ ಕಳಿಸಿದ್ದೀರಾ ಫೈಲು, ಆಯ್ತಾ? ಅದು ಪಾಸ್ ಆಯ್ತಾ? ನಾಳೆ ಬೆಳಗ್ಗೆ ಆಗಲ್ರಿ, 15 ದಿನ ಆಗಿದೆ, ನಾನು ಅದು ಆಗ್ಬೇಕಲ್ಲ, ಅದು ಅಲ್ಲಿ ಮುಂದಕ್ಕೆ ಹೋಗ್ಬೇಕಲ್ಲ. 15 ದಿನ ಆಗಿದೆ ರೀ. ರವಿ ಗಣಿಗ ಅವರೇ, ನ್ಯಾಷನಲ್ ಲೆವೆಲ್ನಲ್ಲಿ ಕಾಂಗ್ರೆಸ್ನ ಈ ಒಂದು ಹಿನ್ನಡೆಯನ್ನು ಹೆಂಗೆ ನೋಡ್ತೀರಿ ನೀವು? ಸರ್ ಸ್ಟ್ರಾಟಜಿ ಒಂದು ಕಾಲದಲ್ಲಿ ಹೆಂಗೆ ದೇಶವನ್ನು ಆಳಿದಂಥ ಸರ್, ಅದು ಕರೆಕ್ಟ್ ಸರ್. ನೋಡಿ ಸರ್, ನಿಜಲಿಂಗಪ್ಪ ಒಪ್ಕೊಂಡವರು ಮುಂದೆ ಒಪ್ಕೋಬೇಕಾದ್ರೆ ಯಡಿಯೂರಪ್ಪನೇ ಬರಬೇಕಾಯ್ತು. ದೇವೇಗೌಡರನ್ನ ಒಪ್ಕೊಂಡವ್ರು ಕುಮಾರಸ್ವಾಮಿನ ಒಪ್ಕೊಂಡ್ಬಿಟ್ರು. ಜನ್ರೇಷನ್ ಗ್ಯಾಪ್ ಆಗಿದೆ. ಈಗ ಇಂದಿರಾ ಗಾಂಧಿ ಏನು ಮಾಡಿದ್ರು ಏನೂ ಮಾಡಿಲ್ಲ ಅಂದ್ಬಿಡ್ತಾರೆ. ಮಹಾತ್ಮ ಗಾಂಧಿ ದೇಶದ ಮಹಾತ್ಮನೇ ಅಲ್ಲ ಅಂದ್ಬಿಡ್ತಾರೆ. ನೆಹರು ಏನು ಮಾಡಲೇ ಇಲ್ಲ, ಅವ್ರು ಬರೀ ಸಿಗರೇಟ್ ಹೊಡ್ಕೊಂಡು ನಿಂತಿದ್ರು ಅಂದ್ಬಿಡ್ತಾರೆ. ಜನ್ರೇಷನ್ ಗ್ಯಾಪ್ ಆಗಿದೆ. ಈಗ BJPಯ ಮೇಲೆ ನಾವು ಫೈಟ್ ಮಾಡೋಕ್ಕೆ ಹೊಸ ಸ್ಟ್ರಾಟಜಿಯನ್ನು ನಮ್ಮ ಪಕ್ಷ ಸಿದ್ಧಾಂತನಲ್ಲ ಸ್ಟ್ರಾಟಜಿಯನ್ನು ಅಳವಡಿಸ್ಕೊಂಡ್ರೆ ಮತ್ತೆ ನಾವು ಗತವೈಭವವನ್ನು ನೋಡ್ತೀವಿ. ಮತ್ತೆ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲೇ ಆಗುತ್ತೆ ಸರ್. ರಾಹುಲ್ ಗಾಂಧಿ ಅವ್ರು ಮಾತಾಡ್ತಾ ಇರೋದು ಕರೆಕ್ಟ್ ಇದೆ. ಇವ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಅವ್ರು ಮಾತಾಡೋದೆಲ್ಲ ಒಂಥರ ಈ ಕಾಮಿಡಿ ಥರ ಮಾಡಿಬಿಡ್ತಾ ಇದ್ದಾರೆ. ಈ ಒಂದು ಸುಳ್ಳನ್ನು 100 ಸರಿ ಹೇಳಿ ಅವರು ಎತ್ತೋ ಪ್ರಶ್ನೆಗೆ ಇವರು ಉತ್ತರನೇ ಕೊಡಲ್ಲ. ಇವ್ರು ಪ್ರೈಮ್ ಮಿನಿಸ್ಟರ್ ಹೌಸ್ಗೆ ಬರಲ್ಲ ಉತ್ತರ ಕೊಡೋದಕ್ಕೆ. ಡಿಬೇಟ್, ನಾನು ಇಷ್ಟು ಜನ ಕೂತಿದ್ದಾರೆ ಅಂತ ಅಜಿತ್ ಅವರೇ, ನಾನು ಇಷ್ಟು ಜನ ಕರೆದು ನಾನು ಬರಲ್ಲ, ನಾನು ನಿಮ್ಮ ಬರೋತ್ರನೇ ಮಾತಾಡ್ತೀನಿ ಅನ್ನೋಕ್ಕಾಗಲ್ಲ. ಪ್ರಜಾಪ್ರಭುತ್ವ, ಇವ್ರ ಮನಸ್ಸಲ್ಲಿ ಏನು ಪ್ರಶ್ನೆ ಬರುತ್ತೋ, ಅವ್ರ ಮನಸ್ಸಲ್ಲಿ ಏನು ಪ್ರಶ್ನೆ ಬರುತ್ತೋ ನನಗೆ ಗೊತ್ತಿಲ್ಲ. ನೀವು ಯು ಫೈಟ್. ಬಾಂಗ್ಲಾದೇಶದಲ್ಲಿ ಹಿಂದೂಸ್ ಹತ್ರ ನೀವು ಮಾತಾಡಲ್ಲ. ನೇಪಾಳ ಎದುರಿಸ್ತಾ ಇದೆ ಬಾಂಗ್ಲಾದೇಶನ, ನೀವು ಮಾತಾಡ್ತೀರಾ? ಪಶ್ಚಿಮ ಬಂಗಾಳ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ ಸಹ ಮಾತಾಡ್ತೀರಾ? ನಾನು ಈ ದೇಶದ ಹಿಂದೂ ಆಗಿ ನನಗೆ ಕೆಲವೊಂದು ವಿಚಾರದಲ್ಲಿ ನೋವಾಗುತ್ತೆ. RS ಇಸ್ ದ ವೆರಿ ಸ್ಟ್ರಾಂಗ್ ಬೇಸ್ ಇರುವಂಥ ಸಂಸ್ಥೆ. ನೀವು ಈ ಥರ ಆದಾಗ ಮಾತಾಡೋಕ್ಕೆ ಹೇಳಿ. ಹಿಂದೂಗಳು ಹೊಡಿತಾ ಇದ್ದಾರೆ, ಆಗ ನೀವು ಮಾತಾಡಲೇ ಇಲ್ಲ, ಇನ್ನೂವರೆಗೂ ಮಾತಾಡೇ ಇಲ್ಲ. ಅದು ಕೇಡರ್ ಬೇಸ್ ಪಾರ್ಟಿ ಆಗಿದೆ, ನಿಮ್ಮದು ಲೀಡರ್ ಬೇಸ್ ಪಾರ್ಟಿ ಆಗಿದೆ. ಆ ಕಾರಣಕ್ಕೆ ಈ ಸಮಸ್ಯೆ. ನಮ್ಮದು ಕೇಡರ್ ಇರೋದಕ್ಕೆ 100 ವರ್ಷ ಬಂದಿದ್ದದು. ಸ್ವತಂತ್ರ ಹೋರಾಟದಲ್ಲೆಲ್ಲ ಭಾಗಿಯಾಗಿರೋದಕ್ಕೆ ಬಂದಿರೋದು. ಜನ್ರೇಷನ್ ಗ್ಯಾಪ್ ಆಗಿದೆ. ಬುಕ್ ಓದಬೇಕು. ನಿಮ್ಮ ಟೇಬಲಲ್ಲಿ 500 ಬುಕ್ ನೋಡಿದೆ ನಾನು. ನನಗೆ ನಿಮ್ಮ ಮೇಲೆ ಪ್ರೀತಿ ಬಂತು. ಬುಕ್ ಓದಾಗ ನಮ್ಗೆ ಇತಿಹಾಸ ಗೊತ್ತಾಗೋದು. ಬೆಳಗ್ಗೆ ಎದ್ದು 20 ಪೇಪರ್ ಓದಿದ್ರೆ ನಮ್ಗೆ ಈ ರಾಜ್ಯದಲ್ಲಿ ಏನಾಗಿದೆ ಅಂತ ಗೊತ್ತಾಗೋದು. ನಾವೇನಿಲ್ಲ, ಯಾರೋ ಹೇಳ್ದವನೋ ಇಲ್ಲ ಫೋನಲ್ಲಿ ಹೇಳ್ದವನೋ ವಾಟ್ಸಪ್ಪಲ್ಲಿ ನೋಡಿದ್ದು ಕೇಳೋಕೆ ಹೋದ್ರೆ ಅರ್ಧಂಬರ್ಧ ಆದಂಗೆ ಆಗುತ್ತೆ. ಇಲ್ಲಾಂದರೆ ನಿಮಗೆ ಸ್ಕೆಲಿಟಿನ್ ಇದ್ದ ದೇಶಕ್ಕೆ ರೈಲು, ಬಿಲ್ಡಿಂಗ್ಗಳು, ಡ್ಯಾಮ್ಗಳು ಹೆಂಗೆ ಬಂತು? ಹೌದು, ಮೋದಿ ಅವರು ಮಾಡ್ತಾಯಿದ್ದಾರೆ. ನಾನೇನು ಬರ್ಬಾದ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ. ಅವ್ರನ್ನ ಎದುರಿಸ್ಬೇಕಾದ್ರೆ ನಾವು ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡು ಹೋಗಬೇಕು. ರೆವಲ್ಯೂಷನ್ ಮಾಡ್ತು ಡೆಲ್ಲಿಯಲ್ಲಿ, ಪಂಜಾಬರ ರೆವಲ್ಯೂಷನ್ ಮಾಡ್ತು, ಅದೇ ಡೆಲ್ಲಿಲಿ ಸೋಲ್ಸಿದ್ರು. ನಾವು ಈ ದೇಶನ ಒಂದು ಹಂತದಲ್ಲಿ ತೊಗೊಂಡೋಗ್ಬೇಕು. ಚುನಾವಣೆಗೆ ವಸ್ತು ಆಗಬಾರ್ದು. ಒಬ್ಬ ಕ್ರಿಶ್ಚಿಯನ್ಗೆ ಮಾಡಿದ ತಕ್ಷಣ ಟ್ರಂಪ್ ಹೇಳ್ತಾನೆ ಐ ವಿಲ್ ಕಿಲ್ ಯು, ನಿಮ್ಮ ದೇಶ ಉಳಿಬೇಕಾ ಅಂತಾನೆ. ನೀವು ಹಿಂದೂ ನಿಮ್ಮ ತಳಾದಿ ಹಿಂದೂ. ಒಬ್ಬ ಹಿಂದೂ ಸಾಯ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ನಿಮ್ಗೇನು ಗೊತ್ತಿಲ್ಲ ಅಂತ ಫಾರಿನ್ ಟ್ರಿಪ್ ಹೊಡಿತಾ ಇದ್ದೀರಾ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದೀನೋ ದ್ವೇಷ ಮಾಡ್ತಾಯಿದ್ದೀನೋ, ಈ ನೆಲದಲ್ಲಿ ಹುಟ್ಟಿರುವ ಒಬ್ಬ ಪ್ರಜೆ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಆಯಿತು, ನಿಮ್ಗೆ ಓಟ್ ಹಾಕಿಲ್ಲ, ನಾನು ವಾಜಪೇಯಿಗೆ ಓಟ್ ಹಾಕಿದ್ದೀನಿ. ನಮ್ಮ ಊರಿಗೆಲ್ಲ ರೋಡ್ ಮಾಡಿದ್ರು ಅಂತ. M. ಶ್ರೀನಿವಾಸ್ ಅಂತ ನನ್ನ ಲೋಕಸಭೆ ನಮ್ಮ ಮನೆ ಬರೋದು ಬೆಂಗಳೂರಲ್ಲಿ, ಕನಕಪುರ ಲೋಕಸಭಾ ಕ್ಷೇತ್ರ. ವಾಜಪೇಯಿಗೆ ಹಾಕಿದ್ದೀನಿ. ವಾಜಪೇಯಿ ಥರ ಪ್ರೀತಿ ತಗೊಳ್ಳಿ, ಅಭಿವೃದ್ಧಿ ಮಾಡಿ. ವಾಜಪೇಯಿ ಇದ್ದಾಗ ವಾಜಪೇಯಿನೂ ಬೈತಿದ್ರು ಕಾಂಗ್ರೆಸ್ನವ್ರು. ನಾನು ಹಾಕಿದ್ದೀನಿ, ನಂದೇ ಹೇಳಿದೆ. ನಾನು ರಾಜಕಾರಣದಲ್ಲಿ ಬೈಕೊಳ್ಳಿ, ನಾನು ಹಾಕಿದ್ದೀನಿ ಅಂತ ಹೇಳೋದಲ್ಲ. M. ಶ್ರೀನಿವಾಸ್ಗೆ ಹಾಕಿದ್ದೆ ಅಂದರೆ ವಾಜಪೇಯಿ ಎಷ್ಟು ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಅಂತ. ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಬೇಡ. ನೀವು ಹಿಂದೂ ಪರ ಇದ್ದೀರಾ, ಬಾಂಗ್ಲಾದೇಶ ಯಾಕೆ? ನನಗೇನು ಸಂಬಂಧ ಇಲ್ಲ. ನೀವು ಮಾತಾಡ್ತೀರಾ ಪಶ್ಚಿಮ ಬಂಗಾಳ ಎಲೆಕ್ಷನ್ ಬಂದಾಗ ರ್ಯಾಲಿಲಿ ಮಾತಾಡ್ತೀರಾ, ದೇಖೋ ಬಾಯ್ ಐಸೆ ಹೋಗಯ ಹೀಗಯ ಅಂತ. ನಿಮ್ಮ ಟ್ರೂ ಪ್ರೀತಿ ಬರಲಿ ಹಿಂದೂ ಮೇಲೆ. ಅದನ್ನೇ RSS ಅವರು ಬಯಸ್ತಾ ಇದ್ದಾರೆ, ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಎದುರಿಸ್ಕೊಂಡೇ ಬರ್ತಾ ಇದೆ. ಅದು BJP ಆಗೋದಕ್ಕೆ ಕಾರಣನ? ಅದು BJP ಅವ್ರು ಮಾಡೋದು. ನಾವು ಯಾರೆಲ್ಲರನ್ನೂ ಪ್ರೀತಿ ಮಾಡ್ತೀವಿ. ಅವ್ರಿಗೆ ಮುಸ್ಲಿಂ ಓಟ್ ಹಾಕಲ್ಲ ಅನ್ನೋ ಕಾರಣಕ್ಕೆ ಅವರು ಇದು ಕಾಂಗ್ರೆಸ್ ಓಲೈಕೆ ಅಂತಾರೆ. ಅವರು ಓಟ್ ಹಾಕಂಗಿದ್ರೆ
ಇದು ನಮ್ಮ ಪ್ರೀತಿಯಂದಿರೋರು ಯಾರು ಎಲ್ಲ ಈ ನಾವು ಬಡವರು ಅಲ್ಪಸಂಖ್ಯೆ ಈ ದೇಶದಲ್ಲಿ ಬದುಕಿರೋರು ಎಲ್ಲರನ್ನೂ ಪ್ರೀತಿ ಮಾಡಬೇಕಲ್ಲ. ಓಡ್ಸೋಕ್ಕಾಗತ್ತೆ ಯಾರನ್ನಾರು? ಎಲ್ಲರಿಗಾದ್ರು ಅಫ್ಘಾನಿಸ್ತಾನಕ್ಕೋ ಪಾಕಿಸ್ತಾನಕ್ಕೋ ಎಲ್ಲರೂ ಓಡ್ಸೋಕ್ಕಾಗತ್ತೆ ಯಾರನ್ನಾದ್ರು? ಮತ್ತು ನಿಮ್ಮ ಹಾಗಂತ ಎಲ್ಲರೂ ಮಾಡೋದು ಸರಿ ಅಂತಲೂ ನಾನು ಹೇಳಲ್ಲ. ಅಲ್ಲಿ ನಿಮ್ಮವ್ರು ಯಾಕೆ ಆರ್ಯರು ದ್ರಾವಿಡರು ಅಂತ ಮಾತಾಡ್ತಾರೆ, ನಿಮ್ಮವ್ರು ಯಾಕೆ ಹಿಂದಿವಾಲಗಳು ಮೂಲ ನಿವಾಸಿಗಳು ಅಂತ ಮಾತಾಡ್ತಾರೆ? ಆ ಸ್ಟೇಟ್ಗಳಲ್ಲಿ ಅಲ್ರಿ ಈ ಕರ್ನಾಟಕದಲ್ಲೇ ಮಾತಾಡೋದು ಹೇಳ್ತೀನಿ ನಾನು. ಆರ್ಯರು ಹೊರಗಡೆಯಿಂದ ಬಂದವರು ಎಲ್ಲರನ್ನೂ ಪ್ರೀತಿಸಿ. ಹಿಂದಿ ಹೇರಿಕೆ, ಹಿಂದಿವಾಲಗಳು, ಬಿಹಾರಿಗಳು, ಪಾನಿಪುರಿ ಮಾರೋರು ನಿಮ್ಮವ್ರು ಮಾತಾಡೋದಿಲ್ಲ. ಅದು ಭಾಷೆ ಬಂದಾಗ ಪ್ರಥಮ ಆದ್ಯತೆ ಕನ್ನಡ, ಹಿಂದಿ ಆಮೇಲೆ ಬರಲಿ ಅಂತ ಹೇಳ್ತಾರೆ. ಪ್ರೀತಿ ನಾವೆಲ್ಲರನ್ನೂ ಮಾಡ್ತೀವಿ. ಪ್ರೀತಿ ಮಾಡೋದಕ್ಕೆ ಕರ್ನಾಟಕದಲ್ಲಿ ಇಡೀ 50 ಕಿಲೋಮೀಟ್ರಿಗೆ ಒಂದು ಭಾಷೆ ಇರೋದು ಕರ್ನಾಟಕದಲ್ಲಿ. ನೀವು ಮೈಸೂರಲ್ಲಿ ಮಾತಾಡೋದು ಚಾಮರಾಜನಗರದಲ್ಲಿ ಮಾತಾಡಲ್ಲ, ಚಾಮರಾಜನಗರದಲ್ಲಿ ಮಾತಾಡೋದು ಕೊಡಗಲ್ಲಿ ಮಾತಾಡಲ್ಲ, ತಿನ್ನೋ ಊಟನ ಮಂಗಳೂರಲ್ಲಿ ಮಾತಾಡಲ್ಲ. ಅವರೊಂದು ದ್ವೇಷ, ನಿಮ್ಮದೊಂದು ದ್ವೇಷ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಮೇಲ್ವರ್ಗದವರು, ಹಿಂದುಳಿದವರು, ಆ ಭೇದವನ್ನು ಹುಟ್ಟಿಸುವ ಮಾತುಗಳು ನಿಮ್ಮ ಕಡೆಯಿಂದ ನೀವು ಹೇಳೋದು ಎಲ್ಲವನ್ನೂ ತೆಗೆದಾಕಲ್ಲ, ಎಲ್ಲವನ್ನೂ ನಾನು ಸಮರ್ಥಿಸ್ಕೊಳ್ಳಲ್ಲ. ರಾಜಕಾರಣದಲ್ಲಿ ಕೆಲವು ರಾಜಕಾರಣಗಳು ನೀವು ಹೇಳೋದ್ರನ್ನ ನಡ್ಕೊಳ್ತಾರೆ. ಎಸ್, ಕೊನೆ 2 ಪ್ರಶ್ನೆ ತಗೋತೀನಿ. ಎಸ್, ಆಮ್ ಆದ್ಮಿ ಪಾರ್ಟಿ ಸರ್, 90ರ ದಶಕದಲ್ಲಿ ಮಂಡ್ಯ, ಮೈಸೂರು, ಯಾವುದೇ ನೀವು ಒಂದು ಜಾಗ ತಗೊಳ್ಳಿ, ಹಿಂದೂ ಮುಸ್ಲಿಂ ಸಮುದಾಯಗಳು ಒಂದು ಶಾಂತಿಯುತ ಸಹಜೀವಿಕೆ ಒಂದು ಬದ್ಧತೆ ಇತ್ತು. ಅದು ಇವತ್ತು ಕಳೆದೋಗಿದೆಯಾ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಶಾಲೆ ಕಾಲೇಜುಗಳಲ್ಲಿ ಏಕತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಉತ್ತೇಜಿಸಲು ನೀವೇನು ಕ್ರಮ ಕೈಗೊಳ್ತಾ ಇದ್ದೀರಾ? ಮತ್ತು ಇವತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಬೇಕಾಗಿರೋದು ನನ್ನ ಒಂದು ರಕ್ಷಣೆ, ನನ್ನ ಕುಟುಂಬದ ಆರೋಗ್ಯ ಮತ್ತು ನನ್ನ ಮಕ್ಕಳ ಭವಿಷ್ಯ. ಈ 3ಕ್ಕೂ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಏನಂತ ನಿಲುವು ಕೊಡ್ತೀರಾ? ಮತ್ತು ನಿಮ್ಮ ನೆಕ್ಸ್ಟ್ 5 ಇಯರ್ಸ್ಗೆ, ಯಾಕಂದರೆ ಇವತ್ತು ಎಲ್ಲರೂ ಹೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಸಾಲ ಮಾಡ್ತಾ ಇದ್ದಾರೆ ಅಂತ. ಸೊ ಫ್ಯೂಚರ್ ನಿಮ್ಮ ರೋಡ್ ಮ್ಯಾಪ್ ಏನು, ಫೈನಾನ್ಷಿಯಲ್ ಪ್ಲ್ಯಾನ್ ಏನು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮದಿರ ಥರನೇ ಇದ್ದಾರೆ. ಆಗಾಗ ಕೆಲವೊಂದು ಸ್ಪಾರ್ಕ್ ಹಚ್ತಾ ಇರ್ಬೋದು, ಅದಕ್ಕೆ ಯಾರು ತಲೆ ಕೊಡ್ತಾ ಇಲ್ಲ, ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಅವರು ರೈತನ ಮಿತ್ರ, ಮುಸ್ಲಿಮರು ರೈತನ ಮಿತ್ರ. ಆ ಕಾಲದಿಂದನೂ ಒಗ್ಗಟ್ಟಾಗಿದ್ದಾರೆ, ಈ ಕಾಲದಿಂದ ಒಗ್ಗಟ್ಟಿದ್ದಾರೆ. ಹಾಗಂತ ಎಲ್ಲರಲ್ಲೂ ಒಳ್ಳೆಯವನು ಇಲ್ಲ, ಎಲ್ಲರಲ್ಲೂ ಕೆಟ್ಟವನು ಇಲ್ಲ. ಯಾರೋ ಒಬ್ಬ ಇಬ್ಬ ತೊಂದರೆ ಮಾಡ್ದ ಅಂದಿದ ತಕ್ಷಣ ಸಮುದಾಯವನ್ನು ನಾವು ಬೈಯೋಕ್ಕಾಗಲ್ಲ. ತೊಂದರೆ ಮಾಡಿದವನಿಗೆ ಈ ಕಾನೂನಲ್ಲಿ ಏನು ತಪ್ಪು ಮಾಡಬೇಕೋ ಅವನಿಗೆ ಆ ಕಾಲಕ್ಕೆ ಜೈಲಿಗೂ ಹೋಗ್ತಾ ಇರ್ತಾರೆ. ಇವತ್ತು ಏನು ಸಮಸ್ಯೆ ಇಲ್ಲ, ಅಣ್ಣ ತಮ್ಮದಿರ್ತಾರೇ ಬದುಕ್ತಾ ಇದ್ದಾರೆ. ಸಾಲ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್ಕಾರ ಅಂದರು ನಾನಾ ಕಾರಣಗಳಿಗೆ. ಈಗ ನಮ್ಮ ಆರ್ಥಿಕ ತಜ್ಞರು ಹೇಳೋದು, ಕಳೆದ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಸರ್ಪ್ಲಸ್ ಬಜೆಟ್ ಇಟ್ಟರು, 20,000 ಕೋಟಿಯನ್ನು ದುಡ್ಡಿಲ್ದೇ ಟೆಂಡರ್ ಮಾಡಿಬಿಟ್ರು. ಅದನ್ನು ನಾವು ತೀರಿಸ್ಕೊಂಡು ಬಂದ್ವಿ. ಅದರಿಂದ ಮಾಡಬೇಕಾಗಿದೆ ಅಂತ. ಇದು ಆಡಳಿತಾತ್ಮಕವಾಗಿ ದಿನನಿತ್ಯ ರುಟೀನಲ್ಲಿ ನಡೆಯುವಂಥದ್ದು. ಸಾಲ ಕಡಿಮೆ ಮಾಡೋದು ಒಳ್ಳೆಯದು. ನಾನು ಆ್ಯಸ್ ಎ ಪ್ರಜೆಯಾಗಿ ಹೇಳ್ಬೇಕಾದ್ರೆ ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಡಾಲರ್ ರೇಟ್ ಜಾಸ್ತಿ ಆಗ್ತಿರೋದು, ಸಾಲ ಕಡಿಮೆ ಮಾಡೋದು ಒಳ್ಳೆಯದು. ಅದು ನಾನೇನು ಡಿಪೆಂಡ್ ಮಾಡ್ಕೊಳ್ಳೋದಿಲ್ಲ. ಸಾಲ ಕಡಿಮೆ ಮಾಡಬೇಕು, ಮಾಡಿದ ಸಾಲ ಎದಕ್ಕೆ ಮಾಡಿದ್ವಿ ಅನ್ನೋದು ಗೊತ್ತಿರಬೇಕು ಅಂತ. ಅಸೆಟ್ ಬಿಲ್ಡಿಂಗ್ ಆಗಿದ್ದರೆ. ಸರ್ ನಮಸ್ತೆ, ಎಸ್ ಪಾಟೀಲ್ ಅಂತೇಳಿ. ಮಂಡ್ಯ ಜಿಲ್ಲೆಯಲ್ಲಿ ಹೈಯೆಸ್ಟು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಇವತ್ತು ರೈತರ ಆತ್ಮಹತ್ಯೆ. ಏಕೆ ಅಂದರೆ ಸಮಯಕ್ಕೆ ಸರಿಯಾಗಿ ಭತ್ತ ಖರೀದಿ ಕೇಂದ್ರ ಮಾಡಲಿಲ್ಲ ನೀವು, ಒಂದು. 2ನೇದು, ಅಲ್ಲಿರುವಂಥ ಗಾಣಗಳು, ಬೆಲ್ಲದ ಗಾಣಗಳು ಇವತ್ತು MSME ಸ್ಕೀಮಲ್ಲಿ 50% ಸಬ್ಸಿಡಿ ಕೊಟ್ಟು ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಪ್ರಾಡಕ್ಟ್ ಅಂತ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಆದರೆ ನೀವು ಆ ಗಾಣಗಳಲ್ಲಿ ಇರುವಂಥ, ಆ ಗಾಣಗಳಲ್ಲಿ ತೊಳ್ಕೊಳ್ಳೋಂಥ ರೈತರಿಗೆ ನೀವು ಯಾಕೆ ಸಪೋರ್ಟ್ ಮಾಡಿ ಬೆಲ್ಲದ ಪುಡಿ ಮಾಡಿ ಅದನ್ನು ಮಾರ್ಕೆಟ್ ಒದಗಿಸ್ತಾ ಇಲ್ಲ? ಇದಕ್ಕೆ ಉತ್ತರ ಕೊಡಿ. ಆಮೇಲೆ ಕೊನೆಯದಾಗಿ DK ಶಿವಕುಮಾರ್ ಅವರು CM ಆಗೋದು, ನಾನೊಂದು ನಾಟಕ ನೋಡಿದ್ದೆ, ತಿರುಕನ ಕನಸು ಅಂತ. ಆ ರೀತಿ ಆಗುತ್ತಾ? ಯಾರು ಅಂದ್ಕೊಂಡಿದ್ರಿ ಸದಾನಂದ ಗೌಡರು CM ಆಗ್ತಾರಂತ ಅನ್ಕೊಂಡಿದ್ರೇನ್ರಿ? ಯಾರು ಸದಾನಂದ ಗೌಡರು CM ಆಗ್ತಾರೆ ಅಂದ್ಕೊಂಡಿದ್ರೆ? ರೈತರ ಆತ್ಮಹತ್ಯೆ ಹಿಂದೆಗೆ ಹೋಲಿಸಿದಾಗ ಕಡಿಮೆ ಆಗಿದೆ. ಕೆಲವೊಂದು ನೀವು FIR ಆಗಿರೋದ್ರ ಮೇಲೆ ನೀವು ಹೇಳ್ತಾ ಇದ್ದೀರಾ, ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಅದು ಕಾಂಟ್ರವರ್ಸಿ ಆಗುತ್ತೆ. ನೀವು ಆಫ್ ದಿ ರೆಕಾರ್ಡ್ ಕೇಳಿದಾಗ ಸ್ಟಿಲ್ ಸರ್, ಮಂಡ್ಯದ ರೈತರ ಆತ್ಮಹತ್ಯೆ ಸಾಲ ಬಾಧೆಯಿಂದ ರೈತರ ಆತ್ಮಹತ್ಯೆ 1-2 ಆಗಿರ್ಬೋದು. ನಾನು 2.5 ವರ್ಷದಲ್ಲಿ 1-2 ಅಷ್ಟೇ. ಓಕೆ. ಸಾಲದ ಬಾಧೆಯಿಂದ
ಕೆಲವೊಂದು ಸತ್ಯ ಮಾತಾಡಿದ್ರೆ ಅದು ಕಾಂಟ್ರವರ್ಸಿ ಆಗುತ್ತೆ, ನಾನು ಇಲ್ಲಿ ಮಾತಾಡೋದಿಲ್ಲ. ಅದು ನನಗೆ ಗೊತ್ತು. ಅಂದರೆ ಆ ಸತ್ಯಗಳನ್ನು ಅನೇಕರು ಅದು ಮಾತಾಡಿದ್ದಾರೆ, ಅವ್ರಿಗೂ ಅದೇ ಗೊತ್ತು. ಸತ್ಯಗಳ ಅದು ಅವ್ರಿಗೂ ಗೊತ್ತು. ನೀವೇನು ಹೇಳ್ತಾ ಇದ್ರೆ ಅದು ಸತ್ಯ. ಅದು ಸಾಲದ ಬಾಧೆಗಳಿಂದ ನಮ್ಮ ತಾಲೂಕಿನಲ್ಲಿ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ. ಅದು ಇನ್ನೊಬ್ಬರಿಗೂ ಗೊತ್ತು, ನಮ್ಮ ಮಂಡ್ಯದವ್ರು ಬರೋರ್ಗೆ ಎಲ್ಲರಿಗೂ ಗೊತ್ತದು ಕಡಿಮೆ ಆಗಿದೆ. ಆ ಥರ ಸಾಲ ಬಾಧೆಯಿಂದ ಏನು ಆಗಿಲ್ಲ. ಹಾಗಂತ ನಿಲ್ಲಾಗಿದೆ ಅಂತಿಲ್ಲ, ಒಂದು 2-3 ಆಗಿದೆ. ನಾನು ಅದು ನಾನಾ ಕಾರಣಕ್ಕೆ ನಾವು ಸಾಯ್ಬೇಡಿ ಧೈರ್ಯವಾಗಿರಿ. ಇನ್ನೊಂದು ಆಗ್ತಾಯಿದೆ, ಒಕ್ಕಲಿಗರ ಯುವಕರು ಆಸ್ತಿ ಕಳ್ಕೊತಾ ಇದ್ದಾರೆ, ಆನ್ಲೈನ್ ಬೆಟ್ಟಿಂಗಿಗೆ ಜೂಜುಕೋರರಿಗೆ ಬಲಿ ಆಗ್ತಾ ಇದ್ದಾರೆ. ಇದು ಮಂಡ್ಯದಲ್ಲಿ ಕಡಿವಾಣ ಹಾಕಬೇಕು. ಇದ್ರ ವಿರುದ್ಧ ನಾನು ಸಮರ ಸಾರಿದ್ದಕ್ಕೆ ಕೆರಗೋಡನ್ನು ಬೆಂಕಿ ಹಚ್ಚಿದ್ದು. ಬೇರೆ ಏನಾದ್ರು ಮಾತಾಡಿದರೆ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಮಾತು ನೀವು ಹೇಳಿದ್ರಿ. ಆ ಮಾತನ್ನು ತುಂಬ ಜನ ಹೇಳಿದ್ದಾರೆ. ಕುಡಿತ ಚಟಕ್ಕೆ ಬೀಳ್ತಾರೆ. ಇಲ್ಲ ಅದು ನಾನು ಹೇಳ್ತೀನಿ ಸರ್, ಆ ಥರದ ಮಾತುಗಳನ್ನು ಎಲ್ಲರೂ ಹೇಳ್ತಾರೆ. ಕುಡಿತ ಚಟಕ್ಕೆ ಬೀಳ್ತಾರೆ, ಜೂಜಿನ ಚಟಕ್ಕೆ ಬೀಳ್ತಾರೆ, ಆ ಕಾರಣಕ್ಕಾಗಿ ರೈತರ ಆತ್ಮಹತ್ಯೆ ಆಗುತ್ತೆ. ರಾಜಕಾರಣಿಗಳು ಕುಡಿಯೋದಿಲ್ವಾ? ನಾನು ಆಫೀಸರ್ಗಳು ಅಲ್ಲ, ಕುಡಿಯೋಲ್ಲ. ಇವರು FIR ಜೂಜಿನ ಚಟಗಳು ಅವ್ರಿಗಿರೋದಿಲ್ವಾ? ಇಲ್ಲ, ಇದು ಬೇರೆ ಇದೆ. FIR ಆಗಿರೋದ್ರ ಮೇಲೆ ತಗೊಂಡಾಗ ರೈತ ಆತ್ಮಹತ್ಯೆ ಜಾಸ್ತಿ ಬರ್ತಾ ಇರ್ತದೆ. ಅದು ನಾನು ನಿಮಗೆ, ನೀವು ಆಫ್ ದಿ ರೆಕಾರ್ಡ್ ಕೇಳಿದ್ರೆ ನಾನು ಏನು ಅಂತ ನಿಮ್ಗೆ ಹೇಳ್ತೀನಿ. ಇನ್ನೊಂದ್ಸರಿ ನಿಮ್ಗೆ ಅದು ಗೊತ್ತಾಗ್ತದೆ. ಅದು ಕಾಂಟ್ರವರ್ಸಿ ಆಗುತ್ತೆ. ನಾನು ಏನು ಹೇಳಿದ್ರೆ ಅಂದರೆ ಅದು ವಿನೋಬರ್ಗೂ ಅರ್ಥ ಆಗ್ತಾ ಇದೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು. ಅವ್ರಿಗೂ 100% ಅವ್ರು ಕೂತಿರೋರ್ಗೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಏನು ಅಂತ. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಇಷ್ಟು ಬೃಹತ್ ಅಬಕಾರಿ ಆದಮೇಲೆ, ಬೃಹತ್ ಹಗರಣ ಆದಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ ಯತೀಂದ್ರವ್ರದ್ದು ಹಸ್ತಕ್ಷೇಪ ಎಲ್ಲ ಕಡೆನೂ ಇದೆ. ಏನು ಗೊತ್ತಾ? YST ಹಂಗಂದ್ರೆ ಏನು ಹೇಳಿ? ಯತೀಂದ್ರ ಸ್ಕೀಮ್ ಟ್ಯಾಕ್ಸ್ ಅಂತ. ಎಲ್ಲ ಕಡೆ ಅವ್ರ ಟ್ಯಾಕ್ಸು ಅವರೆಲ್ಲ ಕಡೆನೂ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೊಂದಿದೆ. ಮತ್ತು ಇನ್ನೊಂದು, ಏನೀಗ ಹಗ್ಗ ಜಗ್ಗಾಟ ಹಾಕ್ತಿದೆ. ರಾಮರಾಜ್ಯ ಅಂದ್ರೆ ಅವರು ಕರ್ನಾಟಕಕ್ಕೆ, ಇನ್ನು ಅವ್ರ ಮುಂದೆ ರಾಮರಾಜ್ಯ ಅಲ್ಲ, ಅದೇ ಟ್ಯಾಕ್ಸು ಸರ್. ಆಮೇಲೆ ಹಗ್ಗ ಜಗ್ಗಾಟ ನಡೀತಿದೆಯಲ್ಲ, ನೀವೆಲ್ಲ 16 ಎಷ್ಟು ಜನ ಈಗ ಸೈನ್ ಮಾಡಿ, ಹೊಸ ಶಾಸಕರೆಲ್ಲ ಸೈನ್ ಮಾಡಿ ಕೊಟ್ರಲ್ಲ ಸರ್, ಇದೆ 36 ಜನ. ಇದನ್ನೇ ನೋಡಿ, ಸಿದ್ದರಾಮಯ್ಯನವ್ರಿಗೆ ಅವ್ರದ್ದೇ ಆದ ವರ್ಚಸ್ಸಿದೆ, DK ಶಿವಕುಮಾರ್ಗೆ ಅವ್ರಿಗೆ ಆದ ವರ್ಚಸ್ಸಿದೆ. ಅಂಥವ್ರನ್ನ ಒಂದು ಯಾವುದು ಹೆಲಿಪ್ಯಾಡಲ್ಲಿ ನಿಲ್ಲಿಸ್ಬಿಟ್ಟು ಅಷ್ಟು ಈ ಮಕ್ಕಳ ಆಟ ಆಡ್ದಂಗೆ ಆಡ್ತಾರೆ ನಿಮ್ಮ ಹಿರಿಯ ರಾಷ್ಟ್ರಾಧ್ಯಕ್ಷರಾದಂತಹ ಮಿಸ್ಟರ್ ರಾಹುಲ್ ಗಾಂಧಿ ಅವರು. ಇದನ್ನು ನೀವು ಇದ್ರ ಪರವಾಗಿ ಹೋಗಿ ಅಲ್ಲೇನಾದರೂ ಕೊಡ್ಬೋದಾಗಿತ್ತು ಹೈಕಮಾಂಡು. ನೀವು ಅದನ್ನ ಹೇಳಿ, ಮೋದಿ ಅವ್ರು ಹೆಂಗೆ ನಡೆಸ್ಕೊತಾರೆ ನೋಡಿ ಲೋಕಲ್ ಲೀಡರ್ಸ್ನ, ನೋಡಿ ಕಲ್ಕಳಿ ಅಂತ ಹೇಳಿ. ಹೀಗೆ ಅಲ್ವಾ ಸರ್? ಆ ಥರ ಅಷ್ಟು ನಡ್ಕೊತಾರಲ್ಲ ನೀವೆಲ್ಲ. ಅದ್ರ ಪರವಾಗಿ ಸೈನ್ ಮಾಡಿಕೊಡದೆ ನಿಮ್ಮ ನಾಯಕರು, ನಿಮ್ಮ DK ಶಿವಕುಮಾರ್ ಪರವಾಗಿಯೋ ಅಥವಾ ಯಾರ ಪರನೋ ಯಾಕೆ ನೀವು ಅಷ್ಟು ದೊಡ್ಡ ಮಟ್ಟ ಮಾಡದೆ ಇಷ್ಟನ್ನು ಅಲ್ಲೇ ಬಿಟ್ರಿ? ನಿಜವಾಗ್ಲೂ ಇದು ಹೈಕಮಾಂಡ್ ತುಂಬ ವೀಕ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಬೇಕು. ಪಾಪ ಯತೀಂದ್ರ ಅವರು, ಪಾಪ ಅವರು ಇವತ್ತುವರೆಗೂ ನಾನೇ 50 ಸರಿ CM ಮನೆಗೆ ಹೋದಾಗಲೂ ಒಂದಿನೂ ಸಿಕ್ಕಿಲ್ಲ. ಸುಮ್ಮನೆ ಈಗ ಮೋರ್ ಪವರ್ಫುಲ್ ಮೋರ್ ಎನಿಮೀಸ್, ನೋ ಪವರ್ಫುಲ್ ನೋ ಎನಿಮೀಸ್. ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕಾಗದೇ ಇರೋರು ಏನು ಮಾಡೋಣ ಅಂದರೆ, ಇನ್ನು ಫೈನಲಿ ಅವ್ರ ಮಗ ಸಿಕ್ಕಿದ್ರೆ ಅವ್ರ ಮಗ ಅಂತ ಟಾರ್ಗೆಟ್ ಮಾಡಬಹುದು. ಯತೀಂದ್ರ ಅವರು ಅವರ ವರ್ಣಾ ಕ್ಷೇತ್ರದ ಜವಾಬ್ದಾರಿ ತಗೊಂಡು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ನಾನೇ ಒಂದು ಸರಿ ಹೋಗಿ ನನ್ನ ಕ್ಷೇತ್ರದ ಯಾವುದೋ ಕೆಲಸ ಬೇಕಾಯ್ತು, ಅಪ್ಪನಿಗೆ ಮಗ ಹೇಳಿದ್ರೆ ಆಗೋದು. ಇಲ್ಲ, ನೀವು ಅಪ್ಪ ಹತ್ರ ಮಾತಾಡ್ಕೊಳ್ಳಿ. ನಾನು ಏನಂದ್ರು? ನೀವು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ, ಅದು ಹೈಕಮಾಂಡ್ ಅಂದಿದ್ದು ಬೇರೆ ವಿಚಾರ. ಮಾತಾಡ್ಕೊಳ್ಳಿ, ನಾನು ಅದಕ್ಕೆಲ್ಲ ಇಂಟರ್ಫಿಯರ್ ಆಗಲ್ಲ. DK ಶಿವಕುಮಾರ್ ಕಡೆಯವ್ರಿಗೆ ನಾನೇ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿರ್ಬೇಕು ಅವರು. ಇಲ್ಲ, ಅಪ್ಪನ ಹತ್ರ ಅಂದರೆ ಅಲ್ಲಲ್ಲ, ಹಂಗಂತ ನಮ್ಮ ರವಿಶಂಕರ್ ಇದ್ರು KR ನಗರ, ಅಪ್ಪನ ಹತ್ರ ಮಾತಾಡಿ. ಆ ಥರ ಏನು ಅವರು ಆ ಥರ ವ್ಯಕ್ತಿ ಎಲ್ಲ ಸಾಧು ವ್ಯಕ್ತಿ. ಇನ್ನೊಂದು ಏನೋ ಕೇಳಿದ್ರಲ್ಲ ನೀವು, ಅದೇ ರಾಹುಲ್ ಗಾಂಧಿ ಅವರು ರನ್ವೇನಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಾರಲ್ಲ ಅಂತ. ಈಗ ನನ್ನ ಈಗ ಕೆಳಗಡೆ ಎಮರ್ಜೆನ್ಸಿ ಹೋಗ್ಬೇಕಾಗಿರ್ತದೆ, ಬಂದಾಗ ಸರ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು, ಅವ್ರನ್ನೇ ಇವ್ರು, ಅದೆಲ್ಲ ದೊಡ್ಡ ವಿಷಯನಾ? ಅದಕ್ಕೆ ಹೇಳಿದ್ ನಾನು, ನೋಡಿ ಮೋದಿ ಅವ್ರು ಹೆಂಗೆ ಸ್ಥಳೀಯ ನಾಯಕರನ್ನು ತುಂಬ ಚೆನ್ನಾಗಿ ನಡೆಸ್ಕೋತಾರೆ. ಅದೆಲ್ಲ ದೊಡ್ಡ ವಿಷಯನಾ? ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ. ನೀವು 3 ಜನ್ರೇಷನ್ನು ನೋಡಿದ್ದೀರಾ, ನೀವು ಹಿಂದೊಂದು ನೋಡಿದ್ದೀರಾ, ಇವಾಗ ಸೆಂಟ್ರಲ್ ನೀವಿದ್ದೀರಾ. ಮುಂದೊಂದು ಪೀಳಿಗೆಗೆ ಏನೇನು ಬಿಟ್ಟು ಹೋಗ್ತೀರಾ ರಾಜಕೀಯದಿಂದ? ಅವ್ರ ಮಕ್ಕಳಾಗ್ಬೋದು, ನಮ್ಮ ಮಕ್ಕಳಾಗ್ಬೋದು, ನಿಮ್ಮ ಮಕ್ಕಳಾಗ್ಬೋದು. ನಾವು ಎಷ್ಟು ದಿನ ಯಾರೂ ಶಾಶ್ವತವಾಗಿ ಇರೋಕ್ಕಾಗಲ್ಲ. ನಾವು ಮಾಡೋದು ಮಾತ್ರನೇ ಜನ ಗುರುತಿಸೋದು. ಅದಕ್ಕೇ ಸ್ಟ್ಯಾಚು ಎಲ್ಲರದು ಹಾಕಲ್ಲ. ವಿಧಾನಸೌಧದ ಮುಂದೆ 10 ಜನ 15 ಜನ ಅವರೆಲ್ಲ ಸಾಧಕರು. ಬಸವಣ್ಣ, ದೇವದಾರ ಅರಸು, ಯಾರ್ಯಾರ ಸ್ಟ್ಯಾಚುಗಳು ಹಾಕಿದಾರಲ್ಲ, ವಾಲ್ಮೀಕಿ, ಎಲ್ಲ ಸಾಧಕರು. ನೀವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀರೋ, ಅಧಿಕಾರ ದಿನಗಳೆಲ್ಲ ಲೆಕ್ಕ. ನೀವು ಏನು ಆ ಸಮಾಜಕ್ಕೆ ಕೊಡ್ತೀರೋ ಅದು ಮಾತ್ರ ಮುಖ್ಯ. ಅದೇ ನಾವು ಬಿಟ್ಟೋಗೋದು. ಯಾರು ದಾಖಲೆ, ಯಾರು ಮುರಿದ್ರಿ ಏನು?
ಧನ್ಯವಾದ ರವಿ ಗಣಿಗ ಅವರೇ, ಎಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.